ಮಕ್ಕಳೇ, ಪರೀಕ್ಷೆ ಛಾಯೆಗೆ ಸ್ವಾಗತ. ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ಎಕನಾಮಿಕ್ಸ್ ಇದೆಲ್ಲ, ಎಕನಾಮಿಕ್ಸ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಇದೆ ಮಕ್ಕಳೇ, ಪಬ್ಲಿಕ್ ಫಿನಾನ್ಸ್ ಅಂಡ್ ಬಜೆಟ್ ಅಂತ. ಆ ಪರ್ಟಿಕ್ಯುಲರ್ ಲೆಸನ್ ಒನ್ ಶಾರ್ಟ್ ವಿಡಿಯೋ ಇದು. ನೀವೆಲ್ಲ ಕಾಯ್ತಿದ್ರಿ, ನಾನು ಸುಮಾರು ಕಾಮೆಂಟ್ಸ್ ಕೂಡ ನೋಡಿದೆ. ಪಬ್ಲಿಕ್ ಫಿನಾನ್ಸ್ ಮೇಲೆ ಒಂದು ವಿಡಿಯೋ ಮಾಡಿ ಮ್ಯಾಮ್ ಅಂತ ಎಲ್ಲ ಕಮೆಂಟ್ ಹಾಕಿದ್ದೀರಾ. ಸೊ ಅದಕ್ಕೇನೆ ನಾವು ಇವತ್ತು ಈ ಪರ್ಟಿಕ್ಯುಲರ್ ಲೆಸನ್ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಓದೋವಾಗ ನಿಮ್ಗೆ ಅನ್ಸ್ಬೋದು ಎಷ್ಟು ಟರ್ಮಿನಾಲಜೀಸ್ ಇದೆ, ಎಷ್ಟು ಕಷ್ಟ ಆಗುತ್ತೆ, ನಂಗೆ ಜ್ಞಾಪಕ ಇಟ್ಕೊಳಕ್ ಆಗತ್ತೋ ಇಲ್ವೋ ಅಂತ. ತುಂಬಾ ಸಿಂಪಲ್ ಮಕ್ಕಳೇ, ಏನೋ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಈಸಿಯಾಗಿ ಇವಾಗ ಕಲ್ಯಾಣ ಬನ್ನಿ. ಮೊದಲನೇದಾಗಿ ಇದು ನಿಮ್ಮ ಎಕ್ಸಾಮ್ಗೆ ಆಲ್ಮೋಸ್ಟ್ 3 ಮಾರ್ಕ್ಸ್ಗೋಸ್ಕರ ಕೇಳ್ತಾರೆ ನಿಮ್ಮ ಒಂದು ಎಕ್ಸಾಮ್ ಪೇಪರಲ್ಲಿ. ಸೊ ಅದಕ್ಕೆ ಇಂಪಾರ್ಟೆಂಟ್ ಕೂಡ ಮಕ್ಕಳೇ. ಇದು ಒಂದು MCQ ಕ್ವೆಶನ್ ಆಗಿ ಕೂಡ ಬರ್ಬೋದು, ಅದ್ರ ಜೊತೆಗೆ 2 ಮಾರ್ಕ್ ಕ್ವೆಶನ್ ಆಗಿ ಕೂಡ ಬರ್ಬೋದು, ಮತ್ತೆ 3 ಮಾರ್ಕ್ಸ್ಗೆ ಈ ಪರ್ಟಿಕ್ಯುಲರ್ ಒಂದು ಚಾಪ್ಟರ್ ಇಂದ ಶಾರ್ಟ್ ಆಗಿ ಕೇಳ್ತಾರೆ. ಆಯ್ತಾ ಮಕ್ಕಳೇ? ಇವಾಗ ಈ ಪರ್ಟಿಕ್ಯುಲರ್ ಲೆಸನ್ ಅಲ್ಲಿ ನಾವು ಯಾವ ಟಾಪಿಕ್ ನ ಕವರ್ ಮಾಡ್ತೀವಿ, ನಾವ್ ಯಾವಾಗ್ಲೂ ಅದನ್ನ ನೋಡ್ತೀವಲ್ಲ, ಈ ಲಿಸ್ಟ್ ನೋಡೋಣ ಬನ್ನಿ. ವಾಟ್ ಈಸ್ ಪಬ್ಲಿಕ್ ಫಿನಾನ್ಸ್? ಸೊ ಇವಾಗ ಪಬ್ಲಿಕ್ ಫಿನಾನ್ಸ್ ಅಂಡ್ ಬಜೆಟ್ ಅಂದಿದ ತಕ್ಷಣ ಪಬ್ಲಿಕ್ ಫಿನಾನ್ಸ್ ಅಂದ್ರೆ ಏನು ಅನ್ನೋದನ್ನ ಮೊದಲನೇದಾಗಿ ನಾವು ಕಲಿತೀವಿ. ಅದಾದ್ಮೇಲೆ ಯಾಕೆ ಪಬ್ಲಿಕ್ ಫಿನಾನ್ಸ್ ಇಂಪಾರ್ಟೆಂಟು, ಅದಿಲ್ದರೆ ಏನಪ್ಪ ಆಗತ್ತೆ, ಯಾಕೆ ನಾವು ಅದನ್ನ ಫಾಲೋ ಮಾಡಬೇಕು, ಯಾಕದು ಇಂಪಾರ್ಟೆಂಟು ಅಂತ ಕಲಿತೀವಿ. ಅದಾದ್ಮೇಲೆ ಬಜೆಟ್, ಆಯ್ತಾ? ಬಜೆಟ್ ಅನ್ನೋದನ್ನ ನಾವು ಕಲಿತೀವಿ. ಪಬ್ಲಿಕ್ ಎಕ್ಸ್ಪೆಂಡಿಚರ್, ಆಯ್ತಾ? ಸೊ ಇದ್ರ ಬಗ್ಗೆ ಕೂಡ ನಾವು ಕಲಿತೀವಿ. ಪಬ್ಲಿಕ್ ಇನ್ಕಮ್, ಡಿಫಿಸಿಟ್ ಫಿನಾನ್ಸ್ ಬಗ್ಗೆ ಕೂಡ ಕಲಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದಿಷ್ಟು ಟಾಪಿಕ್ಸ್ ನಾವು ಕವರ್ ಮಾಡ್ತೀವಿ. ಸೊ ನಾವು ಹೋಗ್ತಾ ಏನೇನ್ ಕವರ್ ಮಾಡಿದೀವಿ ಅಂತ ಕೂಡ ನಿಮಗೆ ಗೊತ್ತಾಗತ್ತೆ. ಸೊ ಮೊದಲನೇದಾಗಿ ಮಕ್ಕಳೇ, ನೀವು ಒಂದು ಫ್ಯಾಮಿಲಿಯ ಭಾಗ ಅಲ್ವಾ? ಸೊ ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ಇರ್ತಾರೆ, ನಿಮ್ಮ ಅಪ್ಪ ಅಮ್ಮ ಇಲ್ಲದ್ರೆ ನಿಮ್ಮ ಅಜ್ಜಿ ತಾತನ ಜೊತೆ ಇರ್ತೀರಾ, ಸುಮಾರು ಜನಗಳು ಜೊತೆಗಿದ್ದೀರಾ. ಅರ್ಥ ಆಯ್ತಾ? ಇವಾಗ ನಿಮ್ಮ ಮನೇಲಿ ಯಾರೋ ಒಬ್ರು ಕೆಲಸ ಮಾಡಕ್ ಹೋಗ್ತಾರೆ, ಕರೆಕ್ಟ್ ಅಲ್ವಾ? ಕೆಲಸ ಮಾಡಕ್ ಹೋದವರು ಅವ್ರಿಗೆ ಒಂದು ರೀತಿಯಾದ ಸಂಬಳ ಸಿಗತ್ತೆ, ಕರೆಕ್ಟ್ ಅಲ್ಲ ಮಕ್ಕಳೇ? ಸಂಬಳ ಅಂದ್ರೆ ಇನ್ಕಮ್, ಕರೆಕ್ಟ್ ಅಲ್ವಾ? ಸೊ ಈ ಇನ್ಕಮ್ ನ ಅವರು ಪ್ಲಾನ್ ಮಾಡ್ತಾರೆ. ಹೇಗೆ ಪ್ಲಾನ್ ಮಾಡ್ತಾರೆ? ಈ ವರ್ಷ ನಾನು ಇದ್ರ ಮೇಲೆ ಖರ್ಚು ಮಾಡ್ತೀನಿ. ಖರ್ಚು ಮಾಡಿದ್ದು ಆ ವರ್ಷದ ಕೊನೆಯ ಒಂದು ದಿನಗಳಿರುತ್ತಲ್ಲ, ಅವಾಗ ಕುತ್ಕೊಂಡು ನಾನು ಏನೇನ್ ಖರ್ಚುಗಳು ಮಾಡಿದೀನಿ ಅಪ್ಪ ಅಂತ ಕೂಡ ನೋಡ್ತಾರೆ. ಸೊ ಇದೇನಾಗತ್ತೆ, ಇದು ನಮ್ಮ ಪರ್ಸನಲ್ ಪ್ಲಾನಿಂಗ್ ಆಗತ್ತೆ. ಆಯ್ತಾ? ಸೊ ನಮ್ಮ ಫ್ಯಾಮಿಲಿ ಇನ್ಕಮ್ ಏನಿದೆ ಮಕ್ಕಳೇ, ಅದು ಪರ್ ಇಯರ್ ಕ್ಯಾಲ್ಕುಲೇಟ್ ಆಗುತ್ತೆ, ಕರೆಕ್ಟಾ? ಇವಾಗ ನಮ್ಮನೇಲಿ ನಾನು, ನಮ್ಮಪ್ಪ, ನಮ್ಮಮ್ಮ ಎಲ್ಲರೂ ಕೆಲಸ ಮಾಡ್ತಿದ್ರೆ ಟೋಟಲ್ ಇನ್ಕಮ್ ಎಷ್ಟಿರುತ್ತೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು ಯಾವ್ದ್ರಲ್ಲಿ ಹೋಗುತ್ತೆ? ಈ ಒಂದು ಇನ್ಕಮ್ ಬರೋದು ನಾವು ಬೇರೆ ಬೇರೆ ಜಾಗಕ್ಕೆ ದುಡ್ಡನ್ನ ಹಾಕ್ತಿವಿ. ಹೇಗೆ ಒಂದು ಮನೆ ತಗೊಂಡಿರ್ತೀವಪ್ಪ, EMI ಇರ್ಬೋದು, ಆ ಲೋನ್ ಕಟ್ಟೋದಲ್ಲಾಗಿರ್ಬೋದು, ಹೊಸ ಮನೆಯ ಲೋನ್ ಆಗಿರ್ಬೋದು, ಹೊಸ ಮನೆ ಇಲ್ದರೆ ರೆಂಟೆಡ್ ಮನೆ, ರೆಂಟ್ಗೋಸ್ಕರ ಹೋಗ್ತಿರೋ ದುಡ್ಡು ಇರ್ಬೋದು. ಅದ್ರ ಜೊತೆಗೆ ನಮ್ಮ ದಿನಚರಿ ಕಾರ್ಯಗಳು ನಡೆಯೋದಕ್ಕೋಸ್ಕರ ಮನೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ತರೋದಕ್ಕೆ ಕೂಡ ಒಂದು ದುಡ್ಡನ್ನು ನಾವು ಉಪಯೋಗಿಸ್ತೀವಿ. ಸೊ ಅದಲ್ಲೂ ಕೂಡ ನಮ್ಮ ಇನ್ಕಮ್ ಹೋಗುತ್ತೆ. ಇದೆಲ್ಲದ್ರ ಜೊತೆಗೆ ನಮ್ಗೆ ಅಕಸ್ಮಾತ್ ಯಾವ್ದಾದ್ರು ಊರ್ಗ್ ಹೋಗ್ಬೇಕು ಅಂದ್ರೆ ಅದಕ್ಕೆ ಕೂಡ ನಾವು ಇದನ್ನ ಯೂಸ್ ಮಾಡ್ತೀವಿ, ಕರೆಕ್ಟ್ ಅಲ್ಲ ಮಕ್ಕಳೇ? ಸೊ ನಮ್ ಇನ್ಕಮ್ ಸುಮಾರು ಜಾಗಗಳಲ್ಲಿ ಇನ್ವೆಸ್ಟ್ ಆಗತ್ತೆ. Each family earns its income by working in jobs in the agricultural, industrial or service sector. ಸೊ ಈ 3 ಸೆಕ್ಟರ್ಗಳೇನಿದೆ ಮಕ್ಕಳೇ, ಒಂದು ಅಗ್ರಿಕಲ್ಚರಲ್ ಸೆಕ್ಟರ್, ಆಯ್ತಾ? ಆಮೇಲೆ ಒಂದು ಇಂಡಸ್ಟ್ರಿಯಲ್ ಹೋಗಿ ಕೆಲಸ ಮಾಡೋದು, ಮತ್ತೆ ಸರ್ವಿಸ್ ಸೆಕ್ಟರ್, ನಮ್ಮ IT ಕಂಪ್ನೀಸ್ ಅದೆಲ್ಲ ಸರ್ವಿಸ್ ಸೆಕ್ಟರ್ ಕೆಳಗೆ ಬರುತ್ತೆ. ನಮ್ದೊಂದು ಫ್ಯಾಕ್ಟ್ರಿ ಅದೆಲ್ಲ ಇಂಡಸ್ಟ್ರಿಯಲ್ ಸೆಕ್ಟರ್ ಬರುತ್ತೆ. ಹಾಗೂ ನಮ್ಮ ಅಗ್ರಿಕಲ್ಚರಲ್ ಸೆಕ್ಟರ್ ಅಲ್ಲಿ ನಿಮಗೆ ಗೊತ್ತಲ್ಲ ಏನೇನ್ ಬರುತ್ತೆ, ಆಯ್ತಾ? ಸೊ ಇದೆಲ್ಲ ತುಂಬಾ ಮುಖ್ಯ. ಸೊ ಇದರೆಲ್ಲಾ ಕಡೆ ಜಾಗಗಳಲ್ಲಿ ಕೆಲಸ ಮಾಡ್ಬಿಟ್ಟು, ಯಾವುದೋ ಒಂದು ಜಾಗದಲ್ಲಿ ಕೆಲಸ ಮಾಡ್ಬಿಟ್ಟು ನಮ್ಗೆ ನಮ್ಮ ಇನ್ಕಮ್ ಸಿಗತ್ತೆ. This income is used for the purpose of ಕನ್ಸಂಪ್ಷನ್ ಅಂಡ್ ಡೆವಲಪ್ಮೆಂಟ್. ಇದು ನಮ್ಮ ಒಂದು ನೀಡ್ಸ್ ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಮತ್ತೆ ನಮ್ಮ ಒಂದು ಗ್ರೋತ್ ಆಗೋದಕ್ಕೆ ನಾವು ಉಪಯೋಗಿಸ್ತೀವಿ, ಕರೆಕ್ಟ್ ಅಲ್ಲ? ಎಲ್ಲ ದುಡ್ಡನ್ನ ನಾವು ಖರ್ಚು ಮಾಡ್ಬಿಡ್ತೀವಾ? ಇಲ್ಲ, ಸ್ವಲ್ಪ ದುಡ್ಡನ್ನ ಸೇವ್ ಮಾಡ್ಬಿಟ್ಟು ಆ ದುಡ್ಡು ಸೇವ್ ಏನ್ ಮಾಡ್ತೀವೋ ಅದೇ ನಮ್ಮ ಒಂದು ಗ್ರೋತ್ ಕೂಡ ಇಂಪ್ಯಾಕ್ಟ್ ಬೀಳತ್ತೆ. ಸೊ ಇದೇನಿದೆ ಮಕ್ಕಳೇ, ಇದು ನಮ್ಮ ಪರ್ಸನಲ್ ಫಿನಾನ್ಸ್, ಆಯ್ತಾ? ಸೊ ಇವಾಗ ಡೆತ್ ಅಂತ ಏನಿದೆ, ಡೆತ್ ಅಂದ್ರೆ ಒಂದು ಸಾಲ, ಆಯ್ತಾ ಮಕ್ಕಳೇ? ಸೊ ಇಲ್ಲಿ ಬಿ ಸೈಲೆಂಟ್ ಬರುತ್ತೆ. ಸೊ ಡೆತ್ ಅನ್ನೋದೇನಿದೆ ಅದು ಒಂದು ಸಾಲ ಅಂತ ನಾವು ಹೇಳ್ಬೋದು. ಸೊ ಸಾಲ ಅಂದ್ರೆ ಏನು, ಆಯ್ತಾ? ಬ್ಯಾಲೆನ್ಸಿಂಗ್ ದಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಬೈ ಅನ್ ಇಂಡಿವಿಜುವಲ್ ಆರ್ ಅ ಫ್ಯಾಮಿಲಿ and thereby achieving progress is an art.
ಸೊ ಇವಾಗ ಏನಾಗುತ್ತೆ, ಎಲ್ಲ ನಮ್ಮ ಮನೇಲಿ ಒಬ್ರು ಕೆಲಸ ಮಾಡ್ತಿರ್ತಾರೆ, ಅವ್ರು ಒಂದು ಇನ್ಕಮ್ನ ತರ್ತಾರೆ, ಇನ್ಕಮ್ನ ತಗೊಂಬಂದಿದ್ದು ಎಲ್ಲ ಖರ್ಚು ಮಾಡ್ಬಿಡ್ತಾರೆ. ಸ್ವಲ್ಪ ಜನ ಕೂಡಿರ್ತಾರೆ ಆ್ಯಂಡ್ ಸ್ವಲ್ಪ ಜನ ಎಷ್ಟು ಇನ್ಕಮ್ ಬರುತ್ತೋ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಾರೆ. ಕರೆಕ್ಟಾ ಮಕ್ಕಳೇ? ಸೊ ಇವಾಗ ಏನಾಗ್ತಿದೆ, ಈ ಇನ್ಕಮ್ ನಮ್ಮ ಮನೇಲಿ ಏನು ಬರುತ್ತೋ ಮತ್ತೆ ಎಷ್ಟು ನಾವು ಖರ್ಚು ಮಾಡ್ತೀವೋ ಇದನ್ನ ನಾವು ಬ್ಯಾಲೆನ್ಸ್ಡ್ ಆಗಿ ಇಡಬೇಕು. ಇದನ್ನ ಬ್ಯಾಲೆನ್ಸ್ಡ್ ಆಗಿ ಇಟ್ರೇನೆ ನಮ್ಮ ಹತ್ರ ಒಂದಿಷ್ಟು ದುಡ್ಡು ಉಳಿಯತ್ತೆ. ಆ ದುಡ್ಡಿಂದ ನಮ್ಮ ಒಂದು ಬೆಳವಣಿಗೆ ಕೂಡ ಆಗತ್ತೆ. When the expenditure is more than the income, it leads to ಡೆತ್. ಆಯ್ತಾ? ಸೊ ಏನಾಗುತ್ತೆ ಅಂದ್ರೆ ಮಕ್ಕಳೇ, ಇವಾಗ ಅಕಸ್ಮಾತ್ ನಮ್ಮ ಒಂದು ಖರ್ಚುಗಳು ಆಯ್ತಾ ನಮ್ಮ ಒಂದು ದುಡಿಮೆಕ್ಕಿಂತ ಜಾಸ್ತಿ ಇದ್ರೆ ಆವಾಗ ಡೆತ್ ಆಗುತ್ತೆ. ಆಯ್ತಾ ಮಕ್ಕಳೇ? ಸೊ ಇದೇನಿದೆ ಇದು ತುಂಬಾ ಮುಖ್ಯ ಕೂಡ. ಅಂಡ್ ಇದರಿಂದ ನಾವು ಸುಮಾರು ಒಂದಿಷ್ಟು ಕಷ್ಟಗಳನ್ನ ಕೂಡ ಫೇಸ್ ಮಾಡ್ತೀವಿ. ಸೊ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ನ ಬ್ಯಾಲೆನ್ಸ್ ಮಾಡಬೇಕು. ಯಾವಾಗಲೂ ಒಂದಿಷ್ಟು ದುಡ್ಡು ಉಳಿಸ್ಕೊಂಡು ಸೇವ್ ಮಾಡಿ ಮುಂದೆ ನಮ್ಮ ಡೆವಲಪ್ಮೆಂಟ್ ಕಡೆಗೆ ನಾವು ಯೋಚಿಸ್ಬೇಕು. ಯಾವಾಗ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿ ಇನ್ಕಮ್ ಕಡಿಮೆನೆ ಇದ್ದೋಗುತ್ತೋ ಆವಾಗ ನಾವು ಸಾಲ ತಗೊಳ್ಳೋದು, ಲೋನ್ಸ್ ಬೇಕಾಗಿರುತ್ತೆ ಅಂಡ್ ಅದರಿಂದ ಏನಾಗುತ್ತೆ, ಆ ಲೋನ್ ಕಟ್ಟೋದಲ್ಲೇ ಹೊಟ್ಟೋಗುತ್ತೆ ಅಂಡ್ ನಮ್ಮ ಗ್ರೋತ್ ಆಗಲ್ಲ. ನಾ ಇಷ್ಟೆಲ್ಲ ಹೇಳಿದ್ನಲ್ಲ, ಅದೆಲ್ಲ ನಮ್ಮ ಪರ್ಸನಲ್ ಫಿನಾನ್ಸ್ಗಳಿಗೆ ಬರುತ್ತೆ. ಸೊ ಇವಾಗ ಪರ್ಸನಲ್ ಆ್ಯಂಡ್ ಪಬ್ಲಿಕ್ ಫಿನಾನ್ಸ್ ಅಂತ ನಾವು ನೋಡಿದಾಗ ಮಕ್ಕಳೇ, ಪರ್ಸನಲ್ ಫಿನಾನ್ಸ್ ಡೀಲ್ಸ್ ವಿತ್ ಇನ್ಕಮ್, ಎಕ್ಸ್ಪೆಂಡಿಚರ್ ಅಂಡ್ ಡೆತ್ ಮ್ಯಾನೇಜ್ಮೆಂಟ್ ಆಫ್ ಆನ್ ಇಂಡಿವಿಜುವಲ್. ನನ್ನ ಒಂದು ಸಾಲಗಳು ಮತ್ತೆ ನನ್ನ ಏನು ಒಂದು ಖರ್ಚುಗಳಿದೆ ಮತ್ತೆ ನಾನು ಏನು ದುಡಿತೀನೋ ನನಗೆ ಉಳಿದಿದೆ ಅಲ್ವಾ, ಅದು ನಿಮ್ಗೆ ಹೆಂಗೆ ಗೊತ್ತಿರುತ್ತೆ? ಇದ್ರ ಪಕ್ಕದ ಮನೆಯವ್ರಿಗೆ ಹೆಂಗೆ ಗೊತ್ತಿರುತ್ತೆ? ಗೊತ್ತಿರಲ್ಲ ಅಲ್ಲ. ನಂದು ದುಡ್ಡು ನಂದೆ, ಕರೆಕ್ಟಾ? ನಾನು ಆ ದುಡ್ಡು ಜೊತೆ ಏನು ಮಾಡ್ತೀನಿ ಅದು ಬರೀ ನನಗೆ ಗೊತ್ತಿರುತ್ತೆ. ಸೊ ಇದು ನಮಗೆ ತುಂಬ ಪರ್ಸ್ನಲ್. ಆಯ್ತಾ? ಸೊ ಇದು ನಮ್ಮ ಪರ್ಸ್ನಲ್ ಹಣಕಾಸಿನ ವ್ಯವಹಾರಗಳು. ಸೊ ಹಣಕಾಸು, ಪರ್ಸನಲ್ ಫಿನಾನ್ಸ್ ಅಂದ್ರೆ ಹಣಕಾಸು ಅಂತಾರೆ. ಆಯ್ತಾ? ಸೊ ಪರ್ಸನಲ್ ಫಿನಾನ್ಸ್ ಬರೀ ನಮಗೆ ಸೀಮಿತವಾಗಿ ಉಳಿದಿರುತ್ತೆ. ಇನ್ ದ ಸೇಮ್ ಮ್ಯಾನರ್ ದ ಗೌರ್ಮೆಂಟ್ ಮ್ಯಾನೇಜಸ್ ಇಟ್ಸ್ ಫಿನಾನ್ಸ್. ಸೊ ಇವಾಗ ಗೌರ್ಮೆಂಟ್ ಕೂಡ ಎಷ್ಟು ನಡೆಯುತ್ತಲ್ಲ ಮಕ್ಕಳೇ, ಇವಾಗ ನೀವಿರೋ ಜಾಗದಲ್ಲೇ ಒಂದು ರೋಡ್ ಬರ್ತಿರಬಹುದು ಅಂಡ್ ಎಷ್ಟು ನ್ಯಾಷನಲ್ ಹೈವೇಸ್ ಕಟ್ತಾ ಇದ್ದಾರೆ, ಅಷ್ಟು ಮೆಟ್ರೋ ಸ್ಟೇಷನ್ಸ್ ಬರ್ತಾ ಇದೆ ಬೆಂಗಳೂರಲ್ಲಿ. ಸೊ ಸುಮಾರು ಒಂದು ಡೆವಲಪ್ಮೆಂಟ್ ನಡೀತಿದೆ. ಇದಕ್ಕೆಲ್ಲ ದುಡ್ಡು ಗೌರ್ಮೆಂಟ್ಗೆ ಹೆಂಗ್ ಬರುತ್ತೆ? ಅವರು ಕೂಡ ಪ್ಲಾನಿಂಗ್ ಮಾಡ್ತಾರಲ್ವಾ, ಅವ್ರದ್ದು ಒಂದು ಬಜೆಟ್ ಅನ್ನೋದಿರುತ್ತೆ. ಆಯ್ತಾ? ಸೊ ಈ ಗೌರ್ಮೆಂಟ್ ಕೂಡ ಅದರ ಫಿನಾನ್ಸಸ್ ನ ಮ್ಯಾನೇಜ್ ಮಾಡ್ತಾರೆ. ಇಟ್ ಈಸ್ ಕಾಲ್ಡ್ ಆಸ್ ಪಬ್ಲಿಕ್ ಫಿನಾನ್ಸ್. ಇದನ್ನ ನಾವು ಸಾಮಾಜಿಕ ಹಣಕಾಸು ಅಂತ ಹೇಳ್ತೀವಿ. ಸೊ ಈ ಪರ್ಟಿಕ್ಯುಲರ್ ಲೆಸನ್ ಅಲ್ಲಿ ಮಕ್ಕಳೇ ನಾವ್ ಏನ್ ಕಲಿತೀವಿ, ಹೇಗೆ ಗೌರ್ಮೆಂಟು ಅದರ ಹಣಕಾಸನ್ನು ಮ್ಯಾನೇಜ್ ಮಾಡುತ್ತೆ ಅನ್ನೋದನ್ನ ಈ ಪರ್ಟಿಕ್ಯುಲರ್ ಲೆಸನ್ ಅಲ್ಲಿ ನಾವು ಕಲಿತೀವಿ. ಇನ್ ದಿಸ್ ಚಾಪ್ಟರ್ ಲೆಟ್ ಅಸ್ ನೋ ಅಬೌಟ್ ಹೌ ದ ಗವರ್ಮೆಂಟ್ ಮ್ಯಾನೇಜಸ್ ದ ಫಿನಾನ್ಸ್. ಅರ್ಥ ಆಯ್ತಾ ಮಕ್ಕಳೇ? ಸೊ ನೀವು ಇಲ್ಲಿ ನೋಡ್ಬೋದು, ನಾ ಹೇಳ್ದಂಗೆ ಇನ್ಕಮು, ಡೆತ್ ಮತ್ತೆ ಒಂದು ಎಕ್ಸ್ಪೆಂಡಿಚರ್ ಅಂತ ನಾವು ಡಿಫ್ರೆಂಟ್ ಇದೆಲ್ಲ ಹಾಕಿದೀವಿ. ಹೇಗೆ ಒಂದು ಇನ್ಕಮ್ ಬರುತ್ತೆ, ಆಮೇಲೆ ದುಡ್ಡು ನಾವು ಹೇಳ್ತಿರ್ತೀವಲ್ಲ ಕೈಯಿಂದ ಹಾರೋಗುತ್ತೆ ಅಂತ, ಅದೇ ತರದಲ್ಲಿ ಇಲ್ಲಿ ಡಿಪಿಕ್ಟ್ ಮಾಡಕ್ ಟ್ರೈ ಮಾಡಿದೀವಿ. ಮತ್ತೆ ಲೋನ್ ತಗೊಳ್ಳೋದು. ಅರ್ಥ ಆಯ್ತಾ? ಸೊ ಇದೇನಿದೆ ಇದು ಕೂಡ ಒಂದು ಭಾಗ. ಇವಾಗ ನಾವು ನೋಡ್ತಿದೀವಲ್ಲ, ಇಲ್ಲೊಂದು ಪಬ್ಲಿಕ್ ಫೋರಮ್ ಇದೆ, ಎಲ್ಲರೂ ಕೂತ್ಕೊಂಡು ಹಣಕಾಸನ್ನು ಡಿಸ್ಕಸ್ ಮಾಡ್ತಿದ್ದಾರೆ. ಅದು ತುಂಬಾ ಮುಖ್ಯ ಆಗುತ್ತೆ. ಸೊ ಮೊದಲನೇದಾಗಿ ಪಬ್ಲಿಕ್ ಫಿನಾನ್ಸ್ ಅಂದ್ರೆ ಏನು ಮಕ್ಕಳೇ ನೋಡೋಣ ಬನ್ನಿ. ಇಲ್ಲಿದೆ, ಪಬ್ಲಿಕ್ ಫಿನಾನ್ಸ್ ಮೀನ್ಸ್ ದ ಫಿನಾನ್ಸಸ್ ಆಫ್ ದ ಗವರ್ಮೆಂಟ್. ಗವರ್ಮೆಂಟಿನ ಹಣಕಾಸಿಗೆ ನಾವು ಪಬ್ಲಿಕ್ ಫಿನಾನ್ಸ್ ಅಂತ ಕರಿತೀವಿ. ಪಬ್ಲಿಕ್ ಫಿನಾನ್ಸ್ ಸ್ಟಡೀಸ್ ದ ವೇ ಗವರ್ಮೆಂಟ್ ಮ್ಯಾನೇಜಸ್. ಸೊ ನಾ ಹೇಳಿದ್ನಲ್ಲ, ಇನ್ಕಮ್, ಎಕ್ಸ್ಪೆಂಡಿಚರ್, ಡೆತ್. ಸೊ ಇದೇ ಇಲ್ಲೂ ಮಾಡೋದು, ಬಟ್ ಇದು ಪರ್ಸನಲ್ ಮ್ಯಾನೇಜ್ಮೆಂಟ್ ಅಲ್ಲ, ಬಟ್ ಗೌರ್ಮೆಂಟ್ ಇದನ್ನ ಹೇಗೆ ಮ್ಯಾನೇಜ್ ಮಾಡ್ತಿದೆ. ಆಯ್ತಾ? ಇಟ್ಸ್ ಇನ್ಕಮ್, ಎಕ್ಸ್ಪೆಂಡಿಚರ್ ಅಂಡ್ ಡೆತ್ಸ್. ಅಂದ್ರೆ ಹೇಗೆ ಗೌರ್ಮೆಂಟ್ ಅದರ ಒಂದು ದುಡಿಮೆನ ಕ್ಯಾಲ್ಕುಲೇಟ್ ಮಾಡುತ್ತೆ ಅಥವಾ ಮ್ಯಾನೇಜ್ ಮಾಡುತ್ತೆ, ಹೇಗೆ ಅದು ಖರ್ಚುಗಳನ್ನ ಮ್ಯಾನೇಜ್ ಮಾಡುತ್ತೆ, ಮತ್ತೆ ಹೇಗೆ ಸಾಲಗಳನ್ನ ತಗೊಂಡು ಅದು ನೋಡ್ಕೊಳ್ಳುತ್ತೆ, ಮತ್ತೆ ಹೇಗೆ ನಾವು ಡೆವಲಪ್ಮೆಂಟ್ ಕಡೆಗೆ ಹೋಗ್ತಿದೀವಿ ಅಂತ ನೋಡ್ಕೊಳ್ಳೋದೆ ನಮ್ಮ ಪಬ್ಲಿಕ್ ಫಿನಾನ್ಸ್. ಅದನ್ನ ಸ್ಟಡಿ ಮಾಡತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಪಬ್ಲಿಕ್ ಫಿನಾನ್ಸ್ ಗಿವ್ಸ್ ಅ ಕಂಪ್ಲೀಟ್ ಪಿಕ್ಚರ್. ಇದು ಬರೀ ಒಂದು ಇನ್ಕಮ್ ಅಲ್ಲ, ಬರೀ ಒಂದು ಎಕ್ಸ್ಪೆಂಡಿಚರ್ ಅಲ್ಲ, ಬಟ್ ಒಂದು ಕಂಪ್ಲೀಟ್ ಪಿಕ್ಚರ್ನ ಕೊಡುತ್ತೆ ಆಫ್ ದ ಗವರ್ಮೆಂಟ್ಸ್ ಇನ್ಕಮ್, ಎಕ್ಸ್ಪೆಂಡಿಚರ್ ಅಂಡ್ ಡೆತ್ ಮ್ಯಾನೇಜ್ಮೆಂಟ್. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದು ತುಂಬಾ ಮುಖ್ಯ. ನಾ ಹೇಳಿದೆ, ಈ 3 ಟರ್ಮ್ ಏನಿದೆ ಮಕ್ಕಳೇ ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಸೊ ಅವಾಗ ನಿಮ್ಗೆ ಪರ್ಸನಲ್ ಫಿನಾನ್ಸ್ ಹಾಗೂ ಪಬ್ಲಿಕ್ ಫಿನಾನ್ಸಿನ ಅರ್ಥ ಈಸಿಯಾಗಿ ನೀವು
ಡಿಫ್ರೆನ್ಶಿಯೇಟ್ ಮಾಡ್ಬೋದು ಮತ್ತೆ ಬರೀಲೂಬಹುದು. ಆಯ್ತಾ, ಇದು ನಮ್ಮ ಕೀವರ್ಡ್ಸ್ ಅಂತ ನಾವು ಹೇಳ್ಬೋದು. ಇವಾಗ ಪ್ರೈವೇಟ್ ಅಂಡ್ ಪಬ್ಲಿಕ್ ಫಿನಾನ್ಸ್ ಅಂದ್ರೆ ಅದ್ ಎರಡರ ಮಧ್ಯೆ ಡಿಫ್ರೆನ್ಸ್ ಏನು ಅರ್ಥ ಆಯ್ತಾ? ಸೊ ನಾನು ಇವಾಗ ನಿಮ್ಗೆ ಹೇಳಿದ್ನಲ್ಲ, ಎರಡು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ. ಒಂದು ಪರ್ಸನಲ್ ಪ್ರೈವೇಟ್ ಎರಡು ಸೇಮ್, ಅರ್ಥ ಆಯ್ತಾ? ಸೊ ಪರ್ಸನಲ್ ಫಿನಾನ್ಸು ಮತ್ತೆ ಗೌರ್ಮೆಂಟ್ ಆಗಿರುವಂತಹ ಪಬ್ಲಿಕ್ ಫಿನಾನ್ಸು, ಇದೆರಡರ ಮಧ್ಯೆ ಡಿಫ್ರೆನ್ಸ್ ಏನಪ್ಪಾ? ಸೊ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ದ ಟೂ ಫಿನಾನ್ಸಸ್ ಇಸ್ ಮೇಡ್ ಬೇಸ್ಡ್ ಆನ್ 4 ಪಾಯಿಂಟ್ಸ್. ಈ ಒಂದು ಡಿಫ್ರೆನ್ಸ್ ಏನಿದೆ ಅದು 4 ಪಾಯಿಂಟಿನ ಮೇಲೆ ಮಾಡಿದ್ದಾರೆ. ಮೊದಲನೇದಾಗಿ ಅದು ಯಾವ್ದಕ್ಕೆ ರಿಲೇಟ್ ಆಗತ್ತೆ, ಎರಡನೇದಾಗಿ ಹೇಗೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಮೂರನೇದಾಗಿ ಅಲ್ಲಿ ಯಾವ ರೀತಿಯಾದ ಡಿಸ್ಕಷನ್ಸ್ ನಡೆಯುತ್ತೆ, ಅಂಡ್ ನಾಲ್ಕನೇದು ಅದು ಹೇಗೆ ಸೇವ್ ಮಾಡುತ್ತೆ ಅಂತ. ಆಯ್ತಾ ಮಕ್ಕಳೇ, ಇವಾಗ ನೋಡೋಣ ಬನ್ನಿ. ಈ 4 ಪಾಯಿಂಟರ್ಸ್ ಮೇಲೆ ನಾವು ಒಂದು ಡಿಫ್ರೆನ್ಸ್ ನ ಕಂಡಿಡ್ಬೋದು. ಆಯ್ತಾ? ಸೊ ಈ ಐಕನ್ಸ್ ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ, ಅವಾಗ ನಿಮ್ಗೆ ಈ ಪಾಯಿಂಟರ್ಸ್ ಈಸಿಯಾಗಿ ಬರುತ್ತೆ. ರಿಲೇಟ್ಸ್ ಟು, ಕ್ಯಾಲ್ಕುಲೇಟೆಡ್, ಡಿಸ್ಕಸ್ಡ್ ಹಾಗೂ ಸೇವ್. ಮೊದಲನೇದಾಗಿ ಪ್ರೈವೇಟ್ ಪರ್ಸನಲ್ ಫಿನಾನ್ಸ್ ಏನಿದೆ ಮಕ್ಕಳೇ, ರಿಲೇಟ್ಸ್ ಟು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಫ್ ಒನ್ ಪರ್ಸನ್ ಆರ್ ಅ ಫ್ಯಾಮಿಲಿ. ಸೊ ನಾವು ಯಾವಾಗ ಪರ್ಸನಲ್ ಫಿನಾನ್ಸ್ ಹೇಳ್ತೀವೋ ಅದು ಇಡೀ ಸಮಾಜದ ಫಿನಾನ್ಸಸ್ ಅಲ್ಲ, ಬಟ್ ಆ ಒಂದು ವ್ಯಕ್ತಿಯ ಅಥವಾ ಅವರ ಒಂದು ಫ್ಯಾಮಿಲಿ ಏನಿರುತ್ತೆ ಅದರ ಫಿನಾನ್ಸಸ್ಸು. ಅರ್ಥ ಆಯ್ತಾ ಮಕ್ಕಳೇ? ಸೊ ಇವಾಗ ಅದೇ ಆಪೋಸಿಟ್ ಏನು, ಪಬ್ಲಿಕ್ ಫಿನಾನ್ಸು. ಪಬ್ಲಿಕ್ ಫಿನಾನ್ಸ್ ಏನಿದೆ ಅದು ಎಕ್ಸ್ಪೆಂಡಿಚರ್, ಇಲ್ಲಿ ಬರ್ದಿದೆ ನೋಡಿ, ರಿಲೇಟ್ಸ್ ಟು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಫ್ ದ ಗವರ್ಮೆಂಟ್. ನಮ್ಮ ಗೌರ್ಮೆಂಟ್ ಇಂದ ಒಂದು ದುಡಿಮೆ ಮತ್ತು ಅವರ ಖರ್ಚುಗಳೇನಿದೆ, ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರು, ಅದು ಪಬ್ಲಿಕ್ ಫಿನಾನ್ಸ್. ಅರ್ಥ ಆಯ್ತಾ? ಸೊ ಪ್ರೈವೇಟ್ ಅಥವಾ ಪರ್ಸನಲ್, ಪಬ್ಲಿಕ್, ಎರಡು ವರ್ಡಿನ ಅಂತರ ನಿಮಗೆ ಗೊತ್ತಾದ್ರೆ ಈ ಪರ್ಟಿಕ್ಯುಲರ್ ಲೈನ್ಸ್ ನ ಬರೆಯೋದಿಕ್ಕೆ ಅಥವಾ ಈ ಪರ್ಟಿಕ್ಯುಲರ್ ಆನ್ಸರ್ ನ ಬರೆಯೋದಿಕ್ಕೆ ಈಸಿ ಆಗೋಗುತ್ತೆ. ನೆಕ್ಸ್ಟ್ ನಾನು ಕ್ಯಾಲ್ಕುಲೇಟ್, ಹೇಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಅದು ಎರಡನೇ ಡಿಫ್ರೆನ್ಸು. ಇಂಡಿವಿಜುವಲ್ಸ್ ಕ್ಯಾಲ್ಕುಲೇಟ್ ದ ಇನ್ಕಮ್ ಬಿಫೋರ್ ಹ್ಯಾಂಡ್ ಅಂಡ್ ದೆನ್ ಸ್ಪೆಂಡ್ ಇಟ್ ಅಕಾರ್ಡಿಂಗ್ಲಿ. ಸೊ ನಮ್ಮ ಒಂದು ಮನೆಯಲ್ಲಿ ಪರ್ಸನಲ್ ಫಿನಾನ್ಸ್ ಹೆಂಗಾಗುತ್ತೆ, ಸೊ ಮುಂಚೆನೆ ನಾವು ಕುತ್ಕೊಂಡು ಆ ಖರ್ಚುಗಳನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂಡ್ ಅದರ ಬೇಸಿಸ್ ಮೇಲೆ ನಾವು ಸ್ಪೆಂಡ್ ಮಾಡ್ತೀವಿ. ಕರೆಕ್ಟಾ? ಇವಾಗ ಪಬ್ಲಿಕ್ ಫಿನಾನ್ಸು ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ ನೋಡೋಣ. ದ ಗವರ್ಮೆಂಟ್ ಕ್ಯಾಲ್ಕುಲೇಟ್ಸ್ ಇಟ್ಸ್ ಎಕ್ಸ್ಪೆಂಡಿಚರ್ ಫಸ್ಟ್ ಅಂಡ್ ದೆನ್ ಅಡ್ಜಸ್ಟ್ ಇಟ್ಸ್ ಇನ್ಕಮ್ ಅಕಾರ್ಡಿಂಗ್ಲಿ. ಸೊ ಈ ಒಂದು ಪರ್ಸನಲ್ ಫಿನಾನ್ಸ್ ಹೆಂಗಿದೆ ಮಕ್ಕಳೇ, ಅದು ಒಂದು ಪುಟ್ಟ ಯೂನಿಟ್ ಅಲ್ವಾ ಒಂದು ಫ್ಯಾಮಿಲಿಗೆ ಅಥವಾ ಪರ್ಸನಲ್. ಬಟ್ ಗೌರ್ಮೆಂಟ್ ಕ್ಯಾಲ್ಕುಲೇಟ್ ಮಾಡ್ತಿರುವಂತಹ ಒಂದು ಪಬ್ಲಿಕ್ ಫಿನಾನ್ಸ್ ಏನಿದೆ ಸುಮಾರು ಜನಕ್ಕೆ ಸಾಮಾಜಿಕ ಫಿನಾನ್ಸ್ ಅಲ್ವಾ ಅದು. ಸೊ ಅದಕ್ಕೇನೆ ತುಂಬಾ ಜನಗಳು ಇನ್ವಾಲ್ವ್ ಆಗಿದ್ದಾರೆ, ತುಂಬಾ ಸ್ಟೇಕ್ಸ್ ಕೂಡ ಹೈ ಆಗಿದೆ. ಸೊ ಮೊದಲನೇದಾಗಿ ಗೌರ್ಮೆಂಟ್ ಏನ್ ಮಾಡ್ತಾರೆ, ಎಲ್ಲಾದ್ರದ್ದು ಎಕ್ಸ್ಪೆಂಡಿಚರ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈ ವರ್ಷ ನಾನು ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು, ಈ ರೋಡ್ ಕನ್ಸ್ಟ್ರಕ್ಷನ್ ನಡೀತಿದ್ಯಾ, ಓಕೆ ಇಲ್ಲಿ ಡ್ಯಾಮ್ ಬಿಲ್ಡ್ ಮಾಡ್ಬೇಕಾ, ಓಕೆ ಇಲ್ಲಿ ಈ ರೀತಿಯಾದ ಒಂದು ನ್ಯಾಷನಲ್ ಹೈವೇ ಕಟ್ಬೇಕಾ. ಸೊ ಈ ರೀತಿಯಾದ ಎಕ್ಸ್ಪೆಂಡಿಚರ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊತಾರೆ. ಎಕ್ಸ್ಪೆಂಡಿಚರ್ನ ಕ್ಯಾಲ್ಕುಲೇಟ್ ಆದ್ಮೇಲೆ ಇನ್ಕಮ್ ಹೇಗೆ ಅಡ್ಜಸ್ಟ್ ಮಾಡಬೇಕು ಅಂತ ನೋಡ್ತಾರೆ. ಸೊ ಪರ್ಸನಲ್ ಫಿನಾನ್ಸ್ ಅಲ್ಲಿ ಉಲ್ಟಾ, ಫಸ್ಟ್ ನಾವು ಇನ್ಕಮ್ ನ ನೋಡ್ತೀವಿ, ಆ ಇನ್ಕಮ್ ನ ನೋಡ್ಕೊಂಡು ನಾವು ಹೇಗೆ ಖರ್ಚು ಮಾಡಬೇಕು ಅಂತ ನೋಡ್ತೀವಿ. ಆದ್ರೆ ಪಬ್ಲಿಕ್ ಫಿನಾನ್ಸ್ ಅಲ್ಲಿ ಮೊದಲನೇದಾಗಿ ನಮ್ಮ ಎಕ್ಸ್ಪೆಂಡಿಚರ್ ನೋಡ್ತೀವಿ, ಆಮೇಲೆ ಅದರ ಬೇಸಿಸ್ ಮೇಲೆ ಇನ್ಕಮ್ ನ ಅಡ್ಜಸ್ಟ್ ಮಾಡ್ತೀವಿ. ಇವಾಗ ಡಿಸ್ಕಸ್ಡ್ ಆಯ್ತಾ. ಸೊ ಈ ಪರ್ಸನಲ್ ಫಿನಾನ್ಸ್ ಟ್ರಾನ್ಸಾಕ್ಷನ್ಸ್ ಆರ್ ಕೆಪ್ಟ್ ಕಾನ್ಫಿಡೆನ್ಷಿಯಲ್. ನಾವು ಮನೆಯಲ್ಲಿ ಮಾತಾಡುವಂತಹ ಒಂದು ಹಣಕಾಸಿನ ಬಗ್ಗೆ ನಾವೇನ್ ಮಾತಾಡ್ತೀವೋ ಅದ್ ನಾವು ಆಚೆ ಹೋಗಿ ಎಲ್ಲರಿಗೂ ಹೇಳ್ತೀವಾ? ಇಲ್ಲ. ಅಥವಾ ನಾನ್ ಬಂದ್ಬಿಟ್ಟು ನಿಮ್ಮ ಹತ್ರ ಕ್ಲಾಸಲ್ಲಿ ಕುತ್ಕೊಂಡು ಹೇಳ್ತೀನ, ಮಕ್ಕಳೇ ನಂಗೆ ಇಷ್ಟು ಸಂಬಳ ಬರುತ್ತೆ, ನಾನು ಹಿಂಗ್ ಪ್ಲಾನಿಂಗ್ ಮಾಡ್ತೀನಿ, ಇಲ್ಲ ಅಲ್ಲ. ಇದು ಪರ್ಸನಲ್ ಮಕ್ಕಳೇ, ಇದನ್ನ ಸೀಕ್ರೆಟಿವ್ ಆಗಿರ್ತೀವಿ, ಅದನ್ನೇ ಕಾನ್ಫಿಡೆನ್ಷಿಯಲ್ ಅಂತ ಹೇಳೋದು. ಅಂದ್ರೆ ಎಲ್ಲಾರ ಹತ್ರ ನಾವು ಶೇರ್ ಮಾಡಲ್ಲ. ಅದೇ ರೀತಿಲಿ ಪಬ್ಲಿಕ್ ಫಿನಾನ್ಸ್ ಏನಿದೆ ಮಕ್ಕಳೇ, ಪಬ್ಲಿಕ್ ಫಿನಾನ್ಷಿಯಲ್ ಮ್ಯಾಟರ್ಸ್ ಆರ್ ಡಿಸ್ಕಸ್ಡ್ ಇನ್ ದ ಲೆಜಿಸ್ಲೇಟಿವ್ ಹೌಸಸ್. ಈ ಲೆಜಿಸ್ಲೇಟಿವ್ ಹೌಸಸ್ ಏನಿದೆ ಮಕ್ಕಳೇ, ಲೋಕಸಭಾ, ಇಲ್ಲೆಲ್ಲಾನು ಈ ಪಬ್ಲಿಕ್ ಫಿನಾನ್ಸ್ ನ ಡಿಸ್ಕಸ್ ಮಾಡ್ತಾರೆ. ಅಂಡ್ ನಿಮಗೂ ಕೂಡ ಇದರ ಆಕ್ಸೆಸ್ ಇರುತ್ತೆ, ನಿಮಗೂ ಕೂಡ ಗೊತ್ತಾಗುತ್ತೆ ಬಜೆಟ್ ಎಲ್ಲಿದೆ, ಯಾವ್ದ್ರಲ್ಲಿ ಈ ಸತಿ ಎಷ್ಟು ದುಡ್ಡು ಹಾಕ್ತಾ ಇದೆ ಗೌರ್ಮೆಂಟು, ಇದೆಲ್ಲ ನಮಗ್ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಸೊ ಮಾರ್ಚ್ 1 ಫಿನಾನ್ಷಿಯಲ್ ಇಯರ್ ಆದ್ಮೇಲೆ ಒಂದು ಮೀಟಿಂಗ್ ಕೂಡ ಕರೀತಾರೆ, ನಿಮ್ ನ್ಯೂಸ್ ಅಲ್ಲಿ ಕೂಡ ನೋಡ್ಬೋದು. ಈ ಸತಿ ಆದಾಗ ಖಂಡಿತ ಅದನ್ನ ನೋಡಿ
ಬಜೆಟ್ ಮೀಟಿಂಗ್ ನ. ಆಯ್ತಾ? ಸೊ ವೆನ್ an individual or a family saves money, it will supplement their prosperity. ಆಯ್ತಾ ಮಕ್ಳೇ? ಸೊ ಇವಾಗ ಇವರು ಸೇವ್ ಮಾಡಿದ್ರೆ, ಈ ದುಡ್ಡನ್ನ ಸೇವ್ ಮಾಡಿದ್ರೆ ಪರ್ಸನಲ್ ಫಿನಾನ್ಸ್ ಅಲ್ಲಿ ಅವರ ಒಂದು ಅಭಿವೃದ್ಧಿಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದೇ ಪಬ್ಲಿಕ್ ಫಿನಾನ್ಸ್ ಅಲ್ಲಿ ಮಕ್ಕಳೇ, ವೆನ್ ದ ಗವರ್ಮೆಂಟ್ ಸೇವ್ಸ್ ಮನಿ, ಗ್ರೋತ್ ಇಸ್ ಸ್ಟಂಟೆಡ್. ಹೆನ್ಸ್ ಗವರ್ಮೆಂಟ್ ಆಲ್ವೇಸ್ ಟ್ರೈಸ್ ಟು ಶೋ more expenditure on the developmental works. ನಮ್ಮ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಮಕ್ಕಳೇ, ಯಾವಾಗ ಗೌರ್ಮೆಂಟ್ ತುಂಬಾ ದುಡ್ಡನ್ನ ಸೇವ್ ಮಾಡಕ್ ಸ್ಟಾರ್ಟ್ ಮಾಡತ್ತೋ ಆವಾಗ ಬೆಳವಣಿಗೆ ಸ್ಟಾಪ್ ಆಗ್ಬಿಡುತ್ತೆ. ಸೊ ಅದಕ್ಕೇನೆ ಎಸ್ಪೆಷಲಿ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಯಾವಾಗ್ಲೂ ಏನ್ ತೋರ್ಸಕ್ ಟ್ರೈ ಮಾಡ್ತಾರೆ, ಎಕ್ಸ್ಪೆಂಡಿಚರು ಜಾಸ್ತಿ ತೋರ್ಸಕ್ಕೆ ಟ್ರೈ ಮಾಡ್ತಾರೆ. ಇದರ ಬೇಸಿಸ್ ಮೇಲೆ ಡೆವಲಪ್ಮೆಂಟಲ್ ವರ್ಕ್ಸ್ ಅಂದ್ರೆ ಅಭಿವೃದ್ಧಿ ಕಡೆಗೆ ಆಗುವಂತಹ ಒಂದು ಕಾರ್ಯಗಳೇನಿದೆ ಅದು ನಡೀತಾ ಹೋಗ್ತಿರತ್ತೆ. ಅರ್ಥ ಆಯ್ತಾ ಮಕ್ಳೇ? ಸೊ ನಾ ಹೇಳ್ದಂಗೆ ಇದಿಷ್ಟು ಇದರ ಡಿಫ್ರೆನ್ಸಸ್ ತುಂಬಾ ಸಿಂಪಲ್ ಮಕ್ಳೇ, ಟರ್ಮ್ ಅಲ್ಲೇ ಇದೆ, ನಿಮ್ಗೆ ಇದನ್ನ ಜ್ಞಾಪಿಸ್ಕೊಂಡ್ರೆ ಹೆಲ್ಪ್ ಆಗತ್ತೆ. ಅಂಡ್ ಇದು ತುಂಬಾ ಸತಿ ಕೇಳಿರುವಂತಹ ಕ್ವೆಶನ್ ಕೂಡ. ಆಯ್ತಾ? ಇದೆರಡರ ಮಧ್ಯೆ ಡಿಫ್ರೆನ್ಸಸ್, ಅದನ್ನ ನೋಡ್ಕೊಳ್ಳಿ. ಮುಂದೆ ನೋಡೋಣ ಬನ್ನಿ. ಇವಾಗ ತನಕ ನಾವು ವಾಟ್ ಇಸ್ ಪಬ್ಲಿಕ್ ಫಿನಾನ್ಸ್ ಅನ್ನೋದನ್ನ ಕವರ್ ಮಾಡಿದೀವಿ. ಮುಂದೆ ನಾವು ಪಬ್ಲಿಕ್ ಫಿನಾನ್ಸ್ ಮತ್ತೆ ಅದರ ಇಂಪಾರ್ಟೆನ್ಸ್ ನ ನೋಡೋಣ. ಸೊ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಫಿನಾನ್ಸ್ ನ ಹೇಳ್ದಂಗೆ, ಯಾಕೆ ಪಬ್ಲಿಕ್ ಫಿನಾನ್ಸ್ ಇಂಪಾರ್ಟೆಂಟ್, ಯಾಕೆ ಸಾಮಾಜಿಕ ಹಣಕಾಸು ಮುಖ್ಯ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಮಕ್ಕಳೇ, ಅ ಗವರ್ಮೆಂಟ್ ವಿತ್ ಅನ್ ಇಂಟೆನ್ಷನ್ ಟು ಎಸ್ಟಾಬ್ಲಿಷ್ ಎಕನಾಮಿಕ್ ಪ್ರೋಗ್ರೆಸ್ ಅಂಡ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ announces the fiscal policy related to its income, expenditure and debt. ಸೊ ಇಲ್ಲಿ ಒಂದು ಸಾಕಷ್ಟು ಇಂಪಾರ್ಟೆಂಟ್ ಟರ್ಮ್ಸ್ ಇದೆ ಮಕ್ಕಳೇ. ನೀವಿಲ್ಲಿ ನೋಡಿದಾಗ ಯಾಕೆ ಗೌರ್ಮೆಂಟು ಒಂದು ರೀತಿಯಾದ ಪಬ್ಲಿಕ್ ಫಿನಾನ್ಸ್ ಅಥವಾ ಬಜೆಟಿಂಗ್ ಅಲ್ಲಿ ಇಟ್ಬೇಕು, ಅಥವಾ ಯಾಕೆ ಒಂದು ಅಭಿವೃದ್ಧಿ ಕಡೆಗೆ ಇದು ಮಾಡಬೇಕು, ಸೊ ಏನೇ ಮಾಡಕ್ ಟ್ರೈ ಮಾಡಿದ್ರು ಮಕ್ಕಳೇ, ಒಂದು ಎಕನಾಮಿಕ್ ಪ್ರೋಗ್ರೆಸ್ ಕಡೆಗೆ ಹೋಗೋದಕ್ಕೋಸ್ಕರ ಗೌರ್ಮೆಂಟ್ ಮಾಡುತ್ತೆ. ಆಯ್ತಾ? ಅದರ ಜೊತೆಗೆ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಂದ್ರೆ ಒಂದು ರೀತಿಯಾದ ಈಕ್ವಲ್ ಗ್ರೋತ್ ಆಗ್ತಾ ಇರಬೇಕು ಅಂತ ಒಂದು ಪ್ರಯತ್ನ. ಆಯ್ತಾ? ಸೊ ಸ್ಟೆಬಿಲಿಟಿ ಇರಬೇಕು, ಸಡನ್ ಆಗಿ ಡ್ರಾಪ್ ಆಗಬಾರ್ದು, ಸಡನ್ ಆಗಿ ಮೇಲೆ ಈ ಸ್ಟೆಬಿಲಿಟಿಯಿಂದ ಅದು ಗ್ರೋ ಆಗ್ತಾ ಹೋಗ್ತಿರ್ಬೇಕು. ಸೊ ಇದಕ್ಕೋಸ್ಕರ ಒಂದು ಎಕನಾಮಿಕ್ ಪ್ರೋಗ್ರೆಸ್ ಮತ್ತೆ ಫಿನಾನ್ಷಿಯಲ್ ಸ್ಟೆಬಿಲಿಟಿನ ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ ಗೌರ್ಮೆಂಟು ಫಿಸ್ಕಲ್ ಪಾಲಿಸಿನ ಅನೌನ್ಸ್ ಮಾಡಿದೆ. ಸೊ ಫಿಸ್ಕಲ್ ಪಾಲಿಸಿ ಅಂದ್ರೆ ಏನು, ಇದೆಲ್ಲ ನಾವು ಕಲಿತೀವಿ. ಸೊ ಇದರಲ್ಲಿ ಇದು ಒಂದು ಪಾಲಿಸಿ ಮಕ್ಕಳೇ, ಇದರಲ್ಲಿ ಅದರ ಇನ್ಕಮ್ಮು, ಎಕ್ಸ್ಪೆಂಡಿಚರು ಮತ್ತೆ ಡೆತ್ ನ ಮೆನ್ಷನ್ ಮಾಡಿದ್ದಾರೆ. ಆಯ್ತಾ ಮಕ್ಕಳೇ? ಸೊ ಇವಾಗ ಒಂದು ಗೌರ್ಮೆಂಟ್ ಇದೆ, ಇದನ್ನ ನಾನು ಪಿಕ್ಚರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ, ನಿಮ್ಗೆ ನೋಡ್ಕೊಳ್ಳಿ. ಈ ಗೌರ್ಮೆಂಟಿನ ಇಂಟೆನ್ಷನ್ ಏನು ನಾವು ನೋಡಿದ್ವಿ, ಎಕನಾಮಿಕ್ ಪ್ರೋಗ್ರೆಸ್ ಹಾಗೂ ಫಿನಾನ್ಷಿಯಲ್ ಸ್ಟೆಬಿಲಿಟಿ. ನೋಡಿ, ಸೊ ಮಕ್ಕಳು ಇವಾಗ ನಾವು ಆಗ್ಲೇ ನೋಡಿದ್ವಲ್ಲ, ಒಂದು ಎಕನಾಮಿಕ್ ಪ್ರೋಗ್ರೆಸ್ ಹಾಗೂ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಂದ್ರೆ ಏನು ಅಂತ, ಅದ್ರ ಪಿಕ್ಚರ್ ಅಲ್ಲಿ ನಾನು ಇಲ್ಲಿ ನಿಮಗೆ ಡಿಪಿಕ್ಟ್ ಮಾಡಿ ತೋರಿಸಿದ್ದೀನಿ. ಸೊ ಗೌರ್ಮೆಂಟ್ ಇಂಟೆನ್ಷನ್ ಏನಿದೆ, ಎಕನಾಮಿಕ್ ಪ್ರೋಗ್ರೆಸ್ ಹಾಗೂ ಫಿನಾನ್ಷಿಯಲ್ ಸ್ಟೆಬಿಲಿಟಿ. ಸೊ ಇದನ್ನ ಅವರು ಮಾಡೋದಿಕ್ಕೆ ಅವರು ಏನನ್ನ ಅನೌನ್ಸ್ ಮಾಡಿದ್ದಾರೆ ಮಕ್ಕಳೇ, ಅವರು ಫಿಸ್ಕಲ್ ಪಾಲಿಸೀಸ್ ನ ಅನೌನ್ಸ್ ಮಾಡಿದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು ಇವಾಗ, ಸೊ ಇಲ್ಲಿ ನೋಡ್ಬೋದು ಮಕ್ಕಳೇ, ನೀವು ಇವಾಗ ಫಿಸ್ಕಲ್ ಪಾಲಿಸಿ ಅಂದ್ರೆ ಒಂದು ಡಾಕ್ಯುಮೆಂಟ್, ಅದ್ರಲ್ಲಿ ನಿಮ್ಗೆ ಎಲ್ಲಾ ರೀತಿಯಾದ ಇನ್ಕಮ್ಮು, ಎಕ್ಸ್ಪೆಂಡಿಚರು ಹಾಗೆ ಡೆತ್ ಕೂಡ ನಿಮ್ಗೆ ಅಲ್ಲಿ ಸಿಗತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದು ತುಂಬಾ ಮುಖ್ಯ. ಸೊ ಫಿಸ್ಕಲ್ ಪಾಲಿಸೀಸ್ ಅಲ್ಲಿ ಏನಪ್ಪಾ ಇದೆ ಅಂತ ನಾವು ನೋಡೋಣ ಬನ್ನಿ. ಸೊ ದ ಗವರ್ಮೆಂಟ್ ಮ್ಯಾನೇಜಸ್ ಪಬ್ಲಿಕ್ ಫಿನಾನ್ಸ್ ಅಕಾರ್ಡಿಂಗ್ ಟು ಫಿಸ್ಕಲ್ ಪಾಲಿಸಿ. ನಾ ಹೇಳಿದ್ನಲ್ಲ, ಈ ಫಿಸ್ಕಲ್ ಪಾಲಿಸಿನ ಅವ್ರು ಏನ್ ಕ್ರಿಯೇಟ್ ಮಾಡ್ತಾರೆ ಅದರ ಬೇಸಿಸ್ ಮೇಲೇನೆ ಗೌರ್ಮೆಂಟು ಅದರ ಪಬ್ಲಿಕ್ ಫಿನಾನ್ಸ್ ನ ಮ್ಯಾನೇಜ್ ಮಾಡುತ್ತೆ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಇವಾಗ ನಿಮ್ಮ ಅಪ್ಪ ಅಮ್ಮ ಕುತ್ಕೊಂಡು ಆ ವರ್ಷನ ಪೂರ್ತಿ ಪ್ಲಾನ್ ಮಾಡ್ತಿರ್ತಾರ. ಆಯ್ತಾ? ಸುಮ್ನೆ ತಲೆಯಲ್ಲೇ ಪ್ಲಾನ್ ಮಾಡ್ತಾರಾ? ಇಲ್ಲ, ಮೊಬೈಲಲ್ಲೋ ಅಥವಾ ಒಂದು ಬುಕ್ ಅಲ್ಲೋ ಎಲ್ಲ ಬರ್ಕೊಂತಾರೆ, ಈ ತಿಂಗಳು ನಂಗೆ ಇಷ್ಟಿಷ್ಟು ಖರ್ಚಿರ್ಬೋದು, ಓಕೆ ಏಪ್ರಿಲ್ ಅಲ್ಲ ಮೇ ಅಲ್ಲಿ ನಾನು ಫೀಸ್ ಕಟ್ಬೇಕಾಗತ್ತೆ, ಇಷ್ಟು ಖರ್ಚು. ಸೊ ಪೂರ್ತಿ ವರ್ಷ ಆ ಡಾಕ್ಯುಮೆಂಟ್ ಅಲ್ಲಿ ಏನ್ ಬರ್ತಿರ್ತಾರೆ ಅದನ್ನೇ ಅವ್ರು ಫಾಲೋ ಮಾಡ್ತಾರಲ್ಲ ಮಕ್ಕಳೇ. ಸೇಮ್ ಗೌರ್ಮೆಂಟ್ ಕೂಡ ಅದೇ ಮಾಡೋದು. ಅಂಡ್ ಗೌರ್ಮೆಂಟ್ಗೆ ಆ ಬುಕ್ ಏನ್ ನಾನು ಹೇಳಿದ್ನಲ್ಲ, ಅದು ಇದು ಫಿಸ್ಕಲ್ ಪಾಲಿಸಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಮಕ್ಕಳೇ, ದ ಗೌರ್ಮೆಂಟ್ ಏನಿದೆ ಮಕ್ಕಳೇ, ಸೊ ನಮ್ಮ ಗೌರ್ಮೆಂಟು ಅದರ ಹಣಕಾಸನ್ನ
ನಮ್ಮ ಪಬ್ಲಿಕ್ ಫಿನಾನ್ಸಿನ ಮೂಲಕ ಮ್ಯಾನೇಜ್ ಮಾಡುತ್ತೆ. ಸೊ ಅದ್ರ ಮೂಲಕ ಅವರು ಎಕ್ಸ್ಪೆಂಡಿಚರ್ ಏನಿದೆ, ಇನ್ಕಮ್ ಏನಿದೆ, ಡೆತ್ ಏನಿದೆ ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ. ನಾ ಹೇಳಿದ್ನಲ್ಲ, ಯಾವಾಗಲೂ ಡೆವಲಪಿಂಗ್ ಕಂಟ್ರೀಸಲ್ಲಿ ಎಕ್ಸ್ಪೆಂಡಿಚರ್ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಯಾವಾಗಲೂ ಎಕ್ಸ್ಪೆಂಡಿಚರ್ ಜಾಸ್ತಿ ತೋರ್ಸಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆ? ಬಿಕಾಸ್ ಅದರಿಂದ ಏನೇನು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ನಡೀತಿದೆ ಅದೆಲ್ಲ ಜಾಸ್ತಿ ಕಂಟಿನ್ಯೂಸ್ ಆಗಿ ನಡೀತಿರ್ಲಿ ಅಂತ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದರಿಂದ ಆಗತ್ತೆ, ಅವರು ಜಾಸ್ತಿ ಸ್ಪೆಂಡ್ ಮಾಡ್ತಾರೆ ಅಥವಾ ಟ್ಯಾಕ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಮೆನ್ಷನ್ ಆಗಿರೋದು ನಮ್ಮ ಫಿಸ್ಕಲ್ ಪಾಲಿಸಿಯಲ್ಲಿ. ಸೊ ಇದರ ಇಂಟೆನ್ಷನ್ ಏನು ಮಕ್ಕಳೇ? ಎಕನಾಮಿಕ್ ಸ್ಟೆಬಿಲಿಟಿ ಹಾಗೂ ಪ್ರೋಗ್ರೆಸ್. ನಾವು ನೋಡಿದ್ವಲ್ಲ ಮಕ್ಕಳೇ, ಹೇಗೆ ಎಕನಾಮಿಕ್ ಪ್ರೋಗ್ರೆಸ್ ಮತ್ತು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಮುಖ್ಯ ಅಂತ. ಅದನ್ನ ಎನ್ಶೋರ್ ಮಾಡೋದಕ್ಕೇನೆ ಫಿಸ್ಕಲ್ ಪಾಲಿಸಿ ಇರೋದು. ಅರ್ಥ ಆಯ್ತಾ? ಸೊ ತುಂಬಾ ಸುಲಭ ಇದು. ನಾನು ನಿಮ್ಗೆ ಈ ತರ ಡಿವೈಡ್ ಮಾಡಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ನ್ಯಾಪ್ಕಾ ಇಟ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಸೊ ಪಬ್ಲಿಕ್ ಫಿನಾನ್ಸ್ ಇಸ್ ಮ್ಯಾನೇಜ್ ಕೀಪಿಂಗ್ ಇನ್ ಮೈಂಡ್ ದ ಪ್ರೋಗ್ರೆಸ್ ಆಫ್ ದ ನೇಷನ್. ಕರೆಕ್ಟ್ ಅಲ್ವಾ? ಇವಾಗ ನಿಮ್ಮ ಫ್ಯಾಮಿಲಿ ಫಿನಾನ್ಸ್ ಹೇಗೆ ನೀವು ಮಾಡ್ತೀರಾ? ನಿಮ್ಮ ಒಂದು ಅಭಿವೃದ್ಧಿನ ಇಟ್ಕೊಂಡೇನೆ, ತಲೆಯಲ್ಲಿ ಇಟ್ಕೊಂಡೇನೆ ನಿಮ್ಮ ಅಪ್ಪ ಅಮ್ಮ ಪ್ಲಾನ್ ಮಾಡೋದಲ್ವಾ? ಹಾಗೇನೆ ನಮ್ಮ ದೇಶ ಕೂಡ, ನಮ್ಮ ಗೌರ್ಮೆಂಟ್ ಕೂಡ ನಮ್ಮ ದೇಶದ ಅಭಿವೃದ್ಧಿನ ತಲೆಯಲ್ಲಿ ಇಟ್ಕೊಂಡು ಪಬ್ಲಿಕ್ ಫಿನಾನ್ಸ್ ನ ಪ್ಲಾನ್ ಮಾಡ್ತಾರೆ. ಪಬ್ಲಿಕ್ ಫಿನಾನ್ಸ್ ಅಂದ್ರೆ ನಮ್ಗೆ ಇವಾಗ ಇಷ್ಟೊತ್ತಲ್ಲಿ ರಟ್ಟಾಗ್ಬಿಟ್ಟಿರ್ಬೇಕು, ಫುಲ್ ಬೈ ಹಾರ್ಟ್ ಮಾಡ್ಬಿಟ್ಟಿರ್ಬೇಕು. ಏನು? ಎಕ್ಸ್ಪೆಂಡಿಚರ್, ಇನ್ಕಮ್ ಮತ್ತೆ ಡೆತ್. ಸೊ ಎಕ್ಸ್ಪೆಂಡಿಚರ್ ಜಾಸ್ತಿ ಇರುತ್ತೆ. ಇದು ಯಾವ್ದ್ರಿಂದ ಮ್ಯಾನೇಜ್ ಆಗುತ್ತೆ? ಸೊ ನಮ್ಮ ಗೌರ್ಮೆಂಟ್ ಏನಿದೆ ಅದು ಜಾಸ್ತಿ ದುಡ್ಡನ್ನ ಹಾಕ್ತಾರೆ, ಟ್ಯಾಕ್ಸ್ ನ ಜಾಸ್ತಿ ಕೇಳ್ತಾರೆ ಫಾರ್ ಎಕನಾಮಿಕ್ ಸ್ಟೆಬಿಲಿಟಿ ಅಂಡ್ ಪ್ರೋಗ್ರೆಸ್. ಅಂಡ್ ಇದರ ಇಂಟೆನ್ಷನ್ ಏನಿದೆ ಮಕ್ಕಳೇ? ನಮ್ಮ ಕಂಟ್ರಿಯ ಪ್ರೋಗ್ರೆಸ್ ಕೂಡ. ಸೊ ಇದೆಲ್ಲ ಮಾಡ್ತಾರಲ್ಲ, ಫಿಸ್ಕಲ್ ಪಾಲಿಸಿ ಮೇಂಟೈನ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ? ಫಿಸ್ಕಲ್ ಪಾಲಿಸಿಯಿಂದ ಅನೌನ್ಸ್ ಮಾಡಿದ ಮೇಲೆ ಅದನ್ನು ಫಾಲೋ ಮಾಡಿದಾಗ ನಮ್ಮ ಎಕನಾಮಿಕ್ ಸ್ಟೆಬಿಲಿಟಿ ಹಾಗೂ ಪ್ರೋಗ್ರೆಸ್ ಆಗುತ್ತೆ. ಈ ಪ್ರೋಗ್ರೆಸ್ ಆದ್ರೆ ಏನಾಗುತ್ತೆ? ನಮ್ಮ ದೇಶ ಪ್ರೋಗ್ರೆಸ್ ಆಗತ್ತೆ. ಸೊ ಇವಾಗ ನೋಡೋಣ ಬನ್ನಿ. ಈ ಒಂದು ಪಿಕ್ಚರ್ ಅಲ್ಲಿ ನೀವು ನೋಡ್ಬೋದಲ್ಲ ಮಕ್ಕಳೇ, ಸುಮಾರು ರೀತಿಯಾದ ಜನಗಳಿದ್ದಾರೆ ಅಂಡ್ ಅವ್ರು ಬೇರೆ ಬೇರೆ ಕಾರ್ಯಗಳಲ್ಲಿ ಇನ್ವೆಸ್ಟ್ ಆಗಿದ್ದಾರೆ. ಕರೆಕ್ಟಾ? ನೀವಿಲ್ಲಿ ನೋಡ್ಬೋದು, ಒಬ್ರು ಕೆಲಸ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ, ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಗ್ರಾಸರಿ ಶಾಪಿಂಗ್ ಮಾಡ್ತಾ ಇದ್ದಾರೆ, ಅವ್ರವರೇ ಯುನೋ ಮಾತಾಡ್ತಾ ಕೂತಿದ್ದಾರೆ. ಸೊ ಸುಮಾರು ರೀತಿಯಾದ ಜನಗಳಿದ್ದಾರೆ. ಆಯ್ತಾ? ಸೊ ವಾಟ್ ಇಸ್ ದ ಏಮ್ ಆಫ್ ಫಿಸ್ಕಲ್ ಪಾಲಿಸಿ? ಆಗ್ಲಿಂದ ಫಿಸ್ಕಲ್ ಪಾಲಿಸಿ ಅಂತ ಹೇಳ್ತೀನಿ. ಬಟ್ ಇದರ ಏಮ್ ಏನು? ದ ಗವರ್ಮೆಂಟ್ ಟ್ರೈಸ್ ಟು ಎನ್ಶೋರ್ ದ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್. ಸೊ ಮೊದಲನೇದಾಗಿ ಈಕ್ವಿಟಬಲ್ ಅಂದ್ರೆ ಏನು ಮಕ್ಕಳೇ? ಈಕ್ವಲ್. ಆಯ್ತಾ? ಜನರೇಟೆಡ್ ಅಮಿಸ್ಟ್ ಆಲ್ ಸೆಕ್ಷನ್ಸ್ ಆಫ್ ದ ಪೀಪಲ್ ಅಂಡ್ ಟ್ರೈಸ್ ಟು ಸಿ all people live comfortably. ತಿರ್ಗಾ ಓದ್ತೀನಿ. The government tries to ensure the equitable distribution of the income generated amidst all sections of people and tries to see all people live comfortably. ಸೊ ಇವಾಗ ಏನಾಗಿದೆ, ನಮ್ಮ ಗೌರ್ಮೆಂಟು ಅಕಸ್ಮಾತ್ ಹೇಳಿ ಇವ್ರು ಕೆಲಸ ಮಾಡ್ತಾ ಇದಾರಲ್ಲ, ಇವ್ರಿಗೆ ಮಾತ್ರ ದುಡ್ಡು ಸಿಗತ್ತೆ, ಬೇರೆ ಯಾರಿಗೂ ಸಿಗಲ್ಲ ಅಂತ ಅಂದ್ರೆ ಏನಾಗತ್ತೆ? ಗ್ರೋತ್ ಆಗತ್ತಾ? ಪ್ರೋಗ್ರೆಸ್ ಆಗತ್ತಾ ನಮ್ಮ ದೇಶ? ಇಲ್ಲ. ಸೊ ಈ ಪರ್ಟಿಕ್ಯುಲರ್ ಪಾಲಿಸಿಯ ಮುಖಾಂತರ ಒಂದು ರೀತಿಯಾದ ಸಮತೆಯಿಂದ ಒಂದು ಇನ್ಕಮ್ ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂಡ್ ಇದು ಬರೀ ಒಂದ್ ಸೆಕ್ಷನ್ ಅಥವಾ ಒಂದು ಸೆಟ್ ಆಫ್ ಜನಗಳಿಗಲ್ಲ, ಬಟ್ ಎಲ್ಲ ನಮ್ಮ ದೇಶದಲ್ಲಿ ಇರುವಂತಹ ಜನಗಳಿಗೆ ಇದು ಅಪ್ಲೈ ಆಗುತ್ತೆ. ಅಂಡ್ ಅವರು ಕಂಫರ್ಟಬಲ್ ಆಗಿ ಜೀವನವನ್ನ ಸಾಗಿಸ್ಬೇಕು ಅಂತ ಕೂಡ ಇದರ ಏಮು. ಫಾರ್ಮುಲೇಟ್ಸ್ ಮೆಥಡ್ ಟು ಈಕ್ವಿಟೇಬಲಿ ಡಿಸ್ಟ್ರಿಬ್ಯೂಟ್ ದ ಕಂಟ್ರೀಸ್ ನ್ಯಾಚುರಲ್ ವೆಲ್ತ್, ಲೇಬರ್, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಹಾಗೂ ಮ್ಯಾಕ್ಸಿಮೈಸ್ ಪ್ರೊಡಕ್ಷನ್. ಸೊ ಇವ್ರೇನ್ ಮಾಡ್ತಾರೆ? ಡಿಫ್ರೆಂಟ್ ಮೆಥಡ್ಸ್ ಯೂಸ್ ಮಾಡಿಕೊಂಡು ಈಕ್ವಿಟಬಲಿ ಡಿಸ್ಟ್ರಿಬ್ಯೂಟ್ ಮಾಡಕ್ ಟ್ರೈ ಮಾಡ್ತಾರೆ. ಏನ್ನ? ನ್ಯಾಚುರಲ್ ವೆಲ್ತ್ ಅಂದ್ರೆ ನಮ್ಮ ಸೋಲಾರ್ ಎನರ್ಜಿ, ನಮ್ಮ ವಿಂಡ್ ಮೇಲಿಂದ ಬಂದಿರುವಂತಹ ಒಂದು ಎನರ್ಜಿ ಆಗಿರ್ಬೋದು, ಆ್ಯಂಡ್ ನಮ್ಮ ಡ್ಯಾಮ್ಸ್ ಅಲ್ಲಿ ಬರುವಂತಹ ಒಂದು ನೀರಾಗಿರ್ಲಿ, ಇದೆಲ್ಲ ಜನಗಳಿಗೆ ಸಮತೆಯಿಂದ ಒಂದು ಡಿಸ್ಟ್ರಿಬ್ಯೂಟ್ ಆಗಬೇಕು ಅನ್ನೋದು ಇವರ ನೀಡು. ಸೊ ಅದ್ರ ಜೊತೆಗೆ ಲೇಬರ್ ಕೂಡ, ಅಂದ್ರೆ ಬರೀ ಸ್ವಲ್ಪ ಜನಗಳಿಗೆ ಕೆಲಸ ಸಿಗೋದಲ್ಲ, ಎಲ್ಲಾರ್ಗೂ ಕೆಲಸ ಸಿಗ್ಬೇಕು ಅಂತ ಇವರು ಇದ್ ಮಾಡ್ತಾರೆ. ಅದ್ರ ಜೊತೆಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಯಾವ ರೀತಿಯಾದ ದುಡ್ಡು ಇನ್ವೆಸ್ಟ್ ಆಗುತ್ತೆ, ಯಾರ್ಯಾರಿಗೆ ದುಡ್ಡು ನೀಡ್ತಾರೆ, ಅದೆಲ್ಲ ಸಮತೆಯಿಂದ ಮಾಡಬೇಕು. ಅಂಡ್ ಮ್ಯಾಕ್ಸಿಮೈಸ್ ಪ್ರೊಡಕ್ಷನ್, ಅಂಡ್ ಆದಷ್ಟು ಜನಗಳಿಗೆ ಈಕ್ವಲ್ ಆಪರ್ಚುನಿಟಿ ಸಿಕ್ಕಿ ಬೇರೆ ಬೇರೆ ಫ್ಯಾಕ್ಟ್ರೀಸ್ ಅಲ್ಲಿ ಕೆಲಸ ಮಾಡ್ಬಿಟ್ಟು ಒಂದು ದುಡ್ಡು ಸಿಕ್ಕಿ ಅದನ್ನ ಪ್ರೊಡಕ್ಷನ್ ಏನಾಗುತ್ತೆ ಆ ಪರ್ಟಿಕ್ಯುಲರ್ ಫ್ಯಾಕ್ಟ್ರಿಯಿಂದ ಅದು ಕೂಡ ಮ್ಯಾಕ್ಸಿಮೈಸ್ ಮಾಡಬೇಕು. ಅಂದ್ರೆ ಆದಷ್ಟು ಜನಗಳನ್ನ ಯೂಸ್ ಮಾಡಿ ಆದಷ್ಟು ಪ್ರೊಡಕ್ಷನ್ ನ ಮ್ಯಾಕ್ಸಿಮೈಸ್ ಮಾಡಬೇಕು ಅಂತ.
ಸೊ ಎಲ್ಲಾ ರೀತಿಲಿ ಒಂದು ಸಮತೆನ ಒಂದು ಇನ್ಶೋರ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ ನಮ್ಮ ಫಿಸ್ಕಲ್ ಪಾಲಿಸಿ. ಸೊ ಅದ್ರ ಜೊತೆಗೆ ಒಂದು ಬ್ಯಾಲೆನ್ಸ್ಡ್ ಗ್ರೋತ್ ನ ಮೇಂಟೈನ್ ಮಾಡುತ್ತೆ. ಹೆಂಗಂದ್ರೆ ಒಂದೊಂದ್ ಕಡೆ ಏನಾಗುತ್ತೆ, ಗ್ರೋತ್ ಹಿಂಗಾಗ್ಬಿಡುತ್ತೆ ಬಟ್ ಅಷ್ಟೇ ಬೇಗ ಕೆಳಗಿಳಿತಾರೆ. ಸೊ ಬ್ಯಾಲೆನ್ಸ್ಡ್ ಗ್ರೋತ್ ಅಂದ್ರೆ ಒಂದು ರೀತಿಯಾದ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೊಂಡು ಬೆಳವಣಿಗೆನ ನೋಡೋದು. ದ ಗವರ್ಮೆಂಟ್ ಥ್ರೂ ದ ಫಿಸ್ಕಲ್ ಪಾಲಿಸೀಸ್ ಎನ್ಹಾನ್ಸ್ ದ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಇನ್ ಪ್ರಿಯಾರಿಟಿ ಏರಿಯಾ. ಸೊ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಏನಿದೆ ಅದು ಏನ್ ಖರ್ಚು ಎಲ್ಲಿ ಜಾಸ್ತಿ ಮಾಡುತ್ತೆ ನೋಡೋಣ ಬನ್ನಿ. ಅಗ್ರಿಕಲ್ಚರಲ್ಲಿ ಜಾಸ್ತಿ ಖರ್ಚು ಮಾಡುತ್ತೆ, ಮತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನಿದೆ ನಮ್ಮ ಇಂಡಸ್ಟ್ರೀಸ್ ಅಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡುತ್ತೆ ಅಥವಾ ಸ್ಪೆಂಡ್ ಮಾಡುತ್ತೆ, ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ. ಸೊ ನಮ್ಮ ಗೌರ್ಮೆಂಟ್ ಏನಿದೆ ಫಿಸ್ಕಲ್ ಪಾಲಿಸೀಸ್ ಇಂದ ಮುಖಾಂತರ ಅದರ ಪಬ್ಲಿಕ್ ಎಕ್ಸ್ಪೆಂಡಿಚರ್ ನ ಪ್ರಿಯಾರಿಟೈಸ್ ಮಾಡಿ ಈ ಪರ್ಟಿಕ್ಯುಲರ್ ಸೆಕ್ಟರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು. ಯಾವುದು? ಅಗ್ರಿಕಲ್ಚರ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹಾಗೂ ಇನ್ಫ್ರಾಸ್ಟ್ರಕ್ಚರು. By these means, the government takes steps to ensure a balanced growth in all spheres of the economy. So ಇದನ್ ಮಾಡ್ತಾ ಯಾವ್ದ್ರಲ್ಲಿ ಈ 3 ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ, ಏರಿಯಾಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಅದು ಒಂದು ರೀತಿಯಾದ ಬ್ಯಾಲೆನ್ಸ್ ಗ್ರೋತ್ ನ ಎನ್ಶೋರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ. ಇವಾಗ ಮಕ್ಕಳೇ, ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಂದ್ರೆ ಏನಪ್ಪ? ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಂದ್ರೆ ನಾವಿಲ್ಲಿ ಏನಕ್ಕೆ ರೆಫರ್ ಮಾಡ್ತಿದೀವಿ ನೋಡೋಣ ಬನ್ನಿ. ಡೆವಲಪ್ಮೆಂಟ್ ಕಂಟ್ರೀಸ್ ಲೈಕ್ ಇಂಡಿಯಾ ಯೂಟಿಲೈಸ್ ಪಬ್ಲಿಕ್ ಫಿನಾನ್ಸ್ ಟು ಇರಾಡಿಕೇಟ್ ಪಾವರ್ಟಿ ಅಂಡ್ ಅನ್ಎಂಪ್ಲಾಯ್ಮೆಂಟ್, ರೆಗ್ಯುಲೇಟ್ ಫಿನಾನ್ಷಿಯಲ್ ಅಪ್ಹೆವಲ್ಸ್ and commodity prices and thereby establish financial stability. ಸೊ ಮಕ್ಕಳೇ, ಇವಾಗ ಫಿನಾನ್ಷಿಯಲ್ ಅಂದ್ರೆ ನಮಗೆ ಗೊತ್ತಲ್ವಾ, ನಮ್ಮ ಹಣಕಾಸು, ಬರೋ ದುಡ್ಡು, ಎಕ್ಸ್ಪೆಂಡಿಚರ್, ಡೆತ್, ಇನ್ಕಮ್ ಅದೆಲ್ಲ ನಾವು ನೋಡಿದೀವಲ್ಲ. ಇವಾಗ ಸ್ಟೆಬಿಲಿಟಿ ಅಂದ್ರೆ ಸ್ಥಿರವಾಗಿರೋದು, ಅರ್ಥ ಆಯ್ತಾ? ಸೊ ನಮ್ಮ ಗೌರ್ಮೆಂಟ್ ಹೇಗೆ ಎನ್ಶೋರ್ ಮಾಡುತ್ತೆ, ಇವಾಗ ಸಡನ್ ಆಗಿ ಗ್ರೋ ಆಗ್ಬಿಟ್ರೆ ಬಿದ್ದೋಗುತ್ತೆ ಅಥವಾ ಸಡನ್ ಆಗಿ ಕಡಿಮೆ ಆಗ್ಬಿಡೋದು, ಇದರಿಂದ ಏನಾಗುತ್ತೆ ನಮ್ಮ ದೇಶಕ್ಕೆ ತುಂಬಾ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ಫಿನಾನ್ಷಿಯಲ್ ಸ್ಟೆಬಿಲಿಟಿನ ಇನ್ಶೋರ್ ಮಾಡೋದಕ್ಕೆ ಪಬ್ಲಿಕ್ ಫಿನಾನ್ಸ್ ನ ನಮ್ಮ ಕಂಟ್ರಿ ಇಂಡಿಯಾ ಏನಿದೆ ಮತ್ತೆ ಸುಮಾರು ಡೆವಲಪಿಂಗ್ ಕಂಟ್ರಿ ಅನ್ಎಂಪ್ಲಾಯ್ಮೆಂಟ್ ನ ತೆಗೆಯೋದಕ್ಕೆ ಹಾಗೂ ಬಡತನವನ್ನ ತೆಗೆಯೋದಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಬಿಕಾಸ್ ಅದೇ ಮೇಜರ್ ಚಾಲೆಂಜ್ ಅಲ್ವಾ ಮಕ್ಕಳೇ, ನಾವು ಇದನ್ನ ಓದಿದೀವಿ ಕೂಡ ಮುಂಚೆ ಕೂಡ. ಸೊ ಅನ್ಎಂಪ್ಲಾಯ್ಮೆಂಟ್ ಮತ್ತೆ ಪಾವರ್ಟಿ ಏನಿದೆ ಅದನ್ನ ತೆಗೆಯೋದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಒಂದು ದುಡ್ಡನ್ನ ಅಥವಾ ಪಬ್ಲಿಕ್ ಫಿನಾನ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಯಾವುದೇ ರೀತಿಯಾದ ಒಂದು ಫಿನಾನ್ಷಿಯಲ್ ಅಡಚಣೆಗಳು ಏನಾದ್ರು ಬಂದ್ರೆ, ಫಿನಾನ್ಷಿಯಲ್ ಅಪ್ಹೆವಲ್ಸ್ ಆಯ್ತಾ, ಅದನ್ನ ರೆಗ್ಯುಲೇಟ್ ಮಾಡೋದಕ್ಕೆ, ಅದಕ್ಕೆ ವಾಪಸ್ ಹೇಗಿತ್ತು ಹಂಗ್ ತರೋದಕ್ಕೆ, ಹಾಗೂ ಕಮಾಡಿಟಿ ಪ್ರೈಸಸ್ ನಾವು ನೋಡ್ತೀವಲ್ಲ ಒಂದೊಂದ್ಸತಿ ಏನಿದೆ ನಾವೇನೋ ತಗೊಳಕ್ ಹೋದ್ರೆ ಪ್ರೈಸ್ ತುಂಬಾ ಹೆಚ್ಚಾಗ್ಬಿಡುತ್ತೆ, ಅದನ್ನ ಕೂಡ ಮ್ಯಾನೇಜ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅಂಡ್ ದೇರ್ ಬೈ ಎಸ್ಟಾಬ್ಲಿಷ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ. ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡಿದ್ರೆ ಏನು, ಕಮಾಡಿಟಿ ಪ್ರೈಸಸ್ಸು, ಫಿನಾನ್ಷಿಯಲ್ ಅಪ್ಹೆವಲ್ಸು ಅದನ್ನ ರೆಗ್ಯುಲೇಟ್ ಮಾಡಿದ್ರೆ, ಆಮೇಲೆ ನಮ್ಮ ಪಾವರ್ಟಿ ಮತ್ತೆ ಅನ್ಎಂಪ್ಲಾಯ್ಮೆಂಟ್ ಇರಾಡಿಕೇಟ್ ಮಾಡಿದ್ರೆ ನಾವು ಈ ಪರ್ಟಿಕ್ಯುಲರ್ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿನ ಮೇಂಟೈನ್ ಮಾಡಬಹುದು. ಸೊ ಆಯ್ತಾ ಮಕ್ಕಳೇ? ಸೊ ನಮ್ಮ ಪಬ್ಲಿಕ್ ಫಿನಾನ್ಸ್ ಅಲ್ಲಿ ಇದೆ ನಮ್ಮ ಎಕ್ಸ್ಪೆಂಡಿಚರ್, ಇನ್ಕಮ್ ಮತ್ತೆ ಡೆತ್ತು. ಸೊ ಇದೇನಾಗತ್ತೆ, ಇದು ಇರಾಡಿಕೇಟ್ ಮತ್ತೆ ಮಾಡೋದಕ್ಕೆ ಏನೇನ್ ಟ್ರೈ ಮಾಡ್ತಾ ಇದೆ, ಇಟ್ಸ್ ಟ್ರೈಂಗ್ ಟು ಇರಾಡಿಕೇಟ್ ಮತ್ತೆ ರೆಗ್ಯುಲೇಟ್, ಅರ್ಥ ಆಯ್ತಾ? ಸೊ ಇರಾಡಿಕೇಟ್ ಪಾವರ್ಟಿ ಅಂಡ್ ಅನ್ಎಂಪ್ಲಾಯ್ಮೆಂಟ್, ಕರೆಕ್ಟಾ? ನೋಡಿ, ಇರಾಡಿಕೇಟ್ ಪಾವರ್ಟಿ ಮತ್ತೆ ಅನ್ಎಂಪ್ಲಾಯ್ಮೆಂಟ್, ಮತ್ತೆ ರೆಗ್ಯುಲೇಟ್ ಏನ್ ಮಾಡಕ್ ಟ್ರೈ ಮಾಡ್ತಾ ಇದೆ, ಫಿನಾನ್ಷಿಯಲ್ ಅಪ್ಹ್ಯಾವಲ್ಸ್ ಅಂದ್ರೆ ಸಡನ್ ಆಗಿ ಜಾಸ್ತಿ ಆಗೋದು, ಕಡಿಮೆ ಆಗೋದು, ಅದನ್ನ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಅದ್ರ ಜೊತೆಗೆ ಕಮಾಡಿಟಿ ಪ್ರೈಸಸ್. ಸೊ ಇವಾಗ ಒಂದು ಹಾಲಿನ ಪ್ಯಾಕೆಟ್ ಅಂತಾನೆ ಅನ್ಕೊಳ್ಳಿ, ಹಾಲಿನ ಪ್ಯಾಕೆಟ್ ಪ್ರೈಸು ಹೇಗೆ ಒಂದೊಂದ್ಸತಿ ಹೆಚ್ಚಾಗ್ಬಿಡುತ್ತೆ, ಈರುಳ್ಳಿ ಆಯ್ತಾ, ನಿಮ್ಗೆ ಈರುಳ್ಳಿ ಪ್ರೈಸಸ್ ಒಂದೊಂದ್ಸತಿ ಹೆಂಗೆ ಹೆಚ್ಚಾಗ್ಬಿಡುತ್ತಲ್ವಾ, ಇದನ್ನೆಲ್ಲ ಮ್ಯಾನೇಜ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಸೊ ಇದೆಲ್ಲ ಮಾಡೋದ್ರಿಂದ ಅದರ ಇಂಟೆನ್ಷನ್ ಏನು ಮಕ್ಕಳೇ, ಪಬ್ಲಿಕ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ. ಸರಿ, ಇವಾಗ ಏನೇನ್ ಕವರ್ ಮಾಡಿದೀವಿ ಇಲ್ಲಿ ತನಕ ಅಂತ ನೋಡೋಣ. ಮೊದಲನೇದಾಗಿ ಪಬ್ಲಿಕ್ ಫಿನಾನ್ಸ್ ಅಂದ್ರೆ ಏನು ಆಯ್ತಾ, ಸೊ ಅದನ್ನ ನೋಡಿದ್ವಿ. ಆಮೇಲೆ ಪಬ್ಲಿಕ್ ಫಿನಾನ್ಸ್ ನ ಇಂಪಾರ್ಟೆನ್ಸ್ ಏನು ಅಂತ ನೋಡಿದ್ವಿ, ಅದರಲ್ಲಿ 3 ಭಾಗಗಳು ನೋಡಿದ್ವಿ. ಒಂದು ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಲೇಬರ್, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಅದರ ಜೊತೆಗೆ ನಾವು ಎನ್ಶೋರ್ ಹೇಗೆ ಅದು ಒಂದು ಬ್ಯಾಲೆನ್ಸ್ ಗ್ರೋತ್ ನ ಎನ್ಶೋರ್ ಮಾಡುತ್ತೆ ಅಂತ ನೋಡಿದ್ವಿ. ಎಕನಾಮಿಕ್ ಸ್ಟೆಬಿಲಿಟಿನ ನೋಡಿದ್ವಿ, ಹೇಗೆ ಬೈ ಇರಾಡಿಕೇಟಿಂಗ್ ಅನ್ಎಂಪ್ಲಾಯ್ಮೆಂಟ್, ಪಾವರ್ಟಿ and regulating commodity prices and financial upheavals, ಆಯ್ತಾ? ಸೊ ಇದಿಷ್ಟೇನಿದೆ ಮಕ್ಕಳೇ, ಅದು ನಮ್ಮ ಪಬ್ಲಿಕ್ ಫಿನಾನ್ಸ್ ನ ಇಂಪಾರ್ಟೆನ್ಸ್. ಅದರ ಜೊತೆಗೆ ನಾವು ಪಬ್ಲಿಕ್ ಫಿನಾನ್ಸ್ ಮತ್ತೆ ಪರ್ಸನಲ್ ಫಿನಾನ್ಸ್ ನ ಡಿಫ್ರೆನ್ಸ್ ಕೂಡ
ನೋಡಿದ್ವಿ. ಆಯ್ತಾ ಮಕ್ಳೇ? ಸೊ ಇವಾಗ ಬಜೆಟ್ ಅಂದ್ರೆ ಏನು ಆಯ್ತಾ? ನಿಮಗ್ ಬಜೆಟ್ ಅಂದ್ರೆ ಏನು ಗೊತ್ತಾ? ನಿಮ್ಗೆ ಎಷ್ಟೊಂದ್ ಕಡೆ ಗೊತ್ತಿರುತ್ತೆ. ಸೊ ಒಂದ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ನಾಳೆ ನಿಮ್ ಸ್ಕೂಲಲ್ಲಿ ಒಂದು ಫೆಸ್ಟ್ ನಡೆಯುತ್ತೆ ಅಂತ ಅನ್ಕೊಳ್ಳಿ. ನಿಮ್ಮ HM ಬಂದ್ ಹೇಳ್ತಾರೆ, ಮಕ್ಳೇ ನೀವ್ 30 ಜನ ಸೇರ್ಕೊಂಡು ಈ ಪರ್ಟಿಕ್ಯುಲರ್ ಫೆಸ್ಟ್ ನ ನಡೆಸಿ. ಆಯ್ತಾ? ಅದಕ್ಕೆ ನಿಮ್ಮ ಒಂದು ಖರ್ಚುಗಳಿಗೆ ನಾನು ಕೊಡುವಂತಹ ಒಂದು ದುಡ್ಡು 1 ಲಕ್ಷ ಅಂತ ಹೇಳ್ತಾರೆ. ಸೊ ಆ 1 ಲಕ್ಷ ರೂಪಾಯಿ ನಿಮ್ಮ ಬಜೆಟ್. ಆ ಬಜೆಟ್ ಒಳಗೇನೆ ನೀವು ಯಾವ್ದ್ರಲ್ಲಿ ದುಡ್ಡು ಹಾಕ್ತೀರಾ, ಯಾವ್ದ್ರಲ್ಲಿ ಕಡಿಮೆ. ಫಾರ್ ಎಕ್ಸಾಂಪಲ್, ನೀವು ಜಾಸ್ತಿ ಹೋಗಿ ಟ್ರಾವೆಲ್ ಮಾಡೋದಕ್ಕೆ ದುಡ್ಡು ಬೇಕಾಗಿರುತ್ತೆ. ಸೊ ಆ ಟ್ರಾವೆಲ್ ದುಡ್ಡನ್ನ ಕಡಿಮೆ ಮಾಡ್ಕೊಂಡು ಹೇಗೆ ಬೇರೆ ಬೇರೆ ಸಾಮಗ್ರಿಗಳನ್ನ ತರೋದಕ್ಕೆ ಯೂಸ್ ಮಾಡ್ತೀರಾ. ಸೊ ನೀವು 30 ಸ್ಟೂಡೆಂಟ್ಸ್ ಏನಿರ್ತೀರಾ, ಜೊತೆಗೆ ಕುತ್ಕೊಂಡು ಡಿಸೈಡ್ ಮಾಡ್ತಿರಲ್ಲ ಯಾವ್ದ್ರ ಮೇಲೆ ಎಷ್ಟು ದುಡ್ಡು ಹೋಗ್ಬೇಕು ಅಂತ. ಕರೆಕ್ಟ್ ಅಲ್ಲ ಮಕ್ಳೇ? ಇವಾಗ ಪೋಸ್ಟರ್ಗೆ ಎಷ್ಟು ದುಡ್ಡು ಹೋಗ್ಬೇಕು, ಅದರಲ್ಲಿ ಕಡಿಮೆ ಮಾಡ್ಕೊಂಡು ಬೇರೆದ್ರಲ್ಲಿ ನೀವು ಪ್ರಯಾರಿಟೈಸ್ ಮಾಡ್ತೀರಾ ಅಲ್ವಾ? ಸೊ ಅದನ್ನೇ ಬಜೆಟ್ ಅಂತ ಹೇಳೋದು. ಸೇಮ್ ನಮ್ ಗೌರ್ಮೆಂಟ್ ಕೂಡ ಮಾಡತ್ತೆ. ಸೊ ಫಿನಾನ್ಷಿಯಲ್ ಇಯರ್, ನಮ್ಮ ಒಂದು ಭಾರತ ದೇಶದಲ್ಲಿ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು April 1st ಆಯ್ತಾ, ಅಂಡ್ ಎಂಡ್ ಆಗೋದು March 31st. ಅರ್ಥ ಆಯ್ತಾ? ಎವ್ರಿ ಇಯರ್ ದ ಗವರ್ಮೆಂಟ್ ಪ್ರೆಸೆಂಟ್ಸ್ ಇಟ್ಸ್ ಬಜೆಟ್ ಫಾರ್ ದ ಫಿನಾನ್ಷಿಯಲ್ ಇಯರ್. Through this budget, the government tries to achieve the objectives of its fiscal policies. So, ಈ fiscal policies ಅನ್ನೋದು ಏನಿರುತ್ತೆ ಮಕ್ಕಳೇ, ಅದರಲ್ಲಿ ಇರುವಂತಹ ಏನ್ ಆಬ್ಜೆಕ್ಟಿವ್ಸ್ ಇದೆ ಅದನ್ನ ಅಚೀವ್ ಮಾಡಕ್ ಟ್ರೈ ಮಾಡ್ತಾರೆ ಈ ಬಜೆಟಿನ ಮುಖಾಂತರ. ಅರ್ಥ ಆಯ್ತಾ ಮಕ್ಕಳೇ? ಸೊ ಈ ಬಜೆಟ್ ಏನಿದೆ ಅದನ್ನ ಎವ್ರಿ ಇಯರ್ ಗೌರ್ಮೆಂಟು ಪ್ರೆಸೆಂಟ್ ಮಾಡುತ್ತೆ. ಅರ್ಥ ಆಯ್ತಾ? ಫಾರ್ ಇಟ್ಸ್ ಫಿನಾನ್ಷಿಯಲ್ ಇಯರ್ ಅಂದ್ರೆ ಇದು ಸಾಕಷ್ಟು ವರ್ಷಗಳಿಗೆ ಜೊತೆಗೆ ಪ್ರೆಸೆಂಟ್ ಮಾಡೋದಲ್ಲ, ಆ ಒಂದು ವರ್ಷಕ್ಕೆ ಗೌರ್ಮೆಂಟ್ ಬಜೆಟ್ ನ ಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ಒಂದೇ ವರ್ಷದ ಇದಿರೋದು ಟೈಮ್ ಫ್ರೇಮ್ ಇರೋದು ಇದಕ್ಕೆ. ಸೊ ಆ ವರ್ಷಕ್ಕೆ ಏನೇನಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಹೆಂಗಿದೆ ಎಕ್ಸ್ಪೆಂಡಿಚರು, ಯಾವ ರೀತಿಯಾದ ಇನ್ಕಮ್ ಅವ್ರಿಗೆ ಬರುತ್ತೆ, ಮತ್ತೆ ಯಾವ್ದು ರೀತಿಯಾದ ಡೆತ್ಸ್ ಎಲ್ಲ ಇದೆ, ಅದೆಲ್ಲ ಇದ್ರ ಕೆಳಗೆ ಕವರ್ ಆಗತ್ತೆ. ಸೊ ನಾ ಹೇಳ್ದಂಗೆ ಸ್ಟಾರ್ಟ್ ಆಗೋದು ಒಂದು ಫಿನಾನ್ಷಿಯಲ್ ಇಯರು April 1st ಮತ್ತೆ March 31st ಆಫ್ ದ ನೆಕ್ಸ್ಟ್ ಇಯರ್ ಏನಿದೆ ಅದು ಎಂಡ್ ಆಗೋದು. ಸೊ ವಾಟ್ ಈಸ್ ಅ ಬಜೆಟ್ ಆಯ್ತಾ ಮಕ್ಕಳೇ? ಸೊ ನಮ್ಮ ಬಜೆಟ್ ಅಂದ್ರೆ ಏನು? ದ ಸ್ಟೇಟ್ಮೆಂಟ್ ಆಫ್ ಎಸ್ಟಿಮೇಟೆಡ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಫ್ ಅ ಇಯರ್ ಪ್ರಿಪೇರ್ಡ್ ಬೈ ದ ಗವರ್ಮೆಂಟ್ ಇಸ್ ಕಾಲ್ಡ್ ಬಜೆಟ್. ಸೊ ಇವಾಗ ನಿಮ್ಮ ಸ್ಕೂಲಲ್ಲಿ ನಿಮ್ಮ HM ಹೇಗೆ ಹೇಳ್ತಾರೆ, ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇದೆ ಅಂತ. ಆ 1 ಲಕ್ಷ ರೂಪಾಯಿನ ನೀವು ಹೇಗೆ ಡಿವೈಡ್ ಮಾಡಿ ಹೇಗೆ ಸ್ಪೆಂಡ್ ಮಾಡ್ತೀರಾ, ಮತ್ತೆ ಯಾವ್ದು ರೀತಿಯಾದ ಇನ್ಕಮ್ ನಿಮಗೆ ಬರುತ್ತೆ, ಅದೇನಿದೆ ಮಕ್ಕಳೇ ಅದನ್ನ ಬಜೆಟ್ ಅಂತ ನಾವು ಕರಿತೀವಿ. ಸೊ ನಾವು ಹೇಗೆ ಒಂದು ಗೌರ್ಮೆಂಟ್ ಕೂತ್ಕೊಂಡು ಎಷ್ಟು ಇನ್ಕಮ್ ಬರ್ಬೋದಪ್ಪ, ಮತ್ತೆ ಅದರ ಎಕ್ಸ್ಪೆಂಡಿಚರ್ ಹೇಗಿರತ್ತಪ್ಪ ಅಂತ ಕೂತ್ಕೊಂಡು ಡಿಸೈಡ್ ಮಾಡಿ ಆ ಒಂದು ಸ್ಟೇಟ್ಮೆಂಟ್ ನ ಕ್ರಿಯೇಟ್ ಮಾಡ್ತಾರಲ್ಲ, ಅದೇ ನಮ್ಮ ಬಜೆಟ್. ಈ ಸ್ಟೇಟ್ಮೆಂಟ್ ನ ಕ್ರಿಯೇಟ್ ಮಾಡೋದು ನಮ್ಮ ಗೌರ್ಮೆಂಟು. ಅರ್ಥ ಆಯ್ತಾ ಮಕ್ಕಳೇ? ಸೊ it is a document showing the income and expenditure of the government. The central and the state governments present their own budgets. ಆಯ್ತಾ? ಸೊ ನಮ್ಮ ಗೌರ್ಮೆಂಟು ಈ ಪರ್ಟಿಕ್ಯುಲರ್ ಒಂದು ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡುತ್ತೆ. ಇದರಲ್ಲಿ ಅವರ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೇ ರೀತಿಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ಸ್ ಕೂಡ ಅದರ ಖುದ್ದಾಗಿ ಕುತ್ಕೊಂಡು ಬಜೆಟ್ಸ್ ನ ಪ್ಲಾನ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಸೆಂಟ್ರಲ್ ಗವರ್ಮೆಂಟ್ ಸಪರೇಟ್ ಇರುತ್ತೆ ಅಂಡ್ ಎವ್ರಿ ಸ್ಟೇಟ್ಗೂ ಒಂದು ಬಜೆಟ್ ಅನ್ನೋದು ಇರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇವಾಗ ನಮ್ಮ ಇನ್ಕಮ್ ಇದೆ, ಇದು ಇನ್ಕಮು ಎಕ್ಸ್ಪೆಂಡಿಚರು. ಸೊ ನಾವು ಒಂದು ಬಜೆಟ್ ಪ್ಲಾನ್ ಮಾಡುವಾಗ ಎಲ್ಲಿ ದುಡ್ಡು ಹಾಕ್ಬೇಕು, ಎಷ್ಟು ದುಡ್ಡು ಹಾಕ್ಬೇಕು ಅನ್ನೋದನ್ನ ನೋಡ್ತೀವಿ. ಇಲ್ಲಿ ಸಾಕಷ್ಟು ಐಕನ್ಸ್ ನ ನೋಡ್ತೀರಾ. ಒಂದು ಇಂಡಸ್ಟ್ರೀಸ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಮಕ್ಕಳ ಅಭಿವೃದ್ಧಿ ಆಗಿರ್ಬೋದು, ರೈಲ್ವೇಸು, ಆಮೇಲೆ ಸಾಕಷ್ಟು ಒಂದು ರೀತಿಯಾದ ಎಜುಕೇಶನ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಇದೆಲ್ಲ ಏನಿದೆ ಮಕ್ಕಳೇ ಸೆಕ್ಯೂರಿಟಿ. ಅರ್ಥ ಆಯ್ತಾ? ಇದೆಲ್ಲ ಏನಿದೆ ಮಕ್ಕಳೇ ಇದರೆಲ್ಲದ್ರ ಮೇಲೆ ದುಡ್ಡನ್ನ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಒಂದು ವರ್ಷದ ಕಾಲದಲ್ಲಿ ಎಷ್ಟು ದುಡ್ಡು ಯಾವ ಪರ್ಟಿಕ್ಯುಲರ್ ಸೆಕ್ಟರ್ಗೆ ಹೋಗುತ್ತೆ, ಯಾವ್ದ್ರಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅನ್ನೋದನ್ನ ಡಿಸೈಡ್ ಮಾಡೋದು ಈ ಪರ್ಟಿಕ್ಯುಲರ್ ಬಜೆಟ್ ಅಲ್ಲಿ ಹಾಕಿರುತ್ತೆ. ಅಂಡ್ ಇದನ್ನ ಯಾರು ಮಾಡ್ತಾರೆ? ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಮಾಡುತ್ತೆ. ಅದ್ರ ಜೊತೆಗೆ ಸ್ಟೇಟ್ ಗವರ್ಮೆಂಟ್ ಕೂಡ ಡಿಫ್ರೆಂಟ್ ಬಜೆಟ್ಸ್ ನ ಪ್ರೆಸೆಂಟ್ ಮಾಡ್ತಾರೆ. ಸೊ ಮಕ್ಕಳೇ ಇವಾಗ ನಾವು ಇವಾಗ ಹೇಳಿದ್ವಲ್ಲ ಸೆಂಟ್ರಲ್ ಬಜೆಟ್ ಇದೆ, ಆಮೇಲೆ ಸ್ಟೇಟ್ ಬಜೆಟ್ ಕೂಡ ಸಪರೇಟ್ ಆಗಿ ಆಗುತ್ತೆ ಅಂತ. ಇವಾಗ ಸೆಂಟ್ರಲ್ ಬಜೆಟ್ ಅಂತ ಹೇಳಿದಾಗ ಅದನ್ನ ಯಾರು ಪ್ರಿಪೇರ್ ಮಾಡ್ತಾರೆ? ಇನ್ ಇಂಡಿಯಾ, ನಮ್ಮ ಭಾರತ ದೇಶದಲ್ಲಿ ದ ಸೆಂಟ್ರಲ್ ಬಜೆಟ್ ಇಸ್ ಪ್ರಿಪೇರ್ಡ್ ಬೈ ದ ಫಿನಾನ್ಸ್ ಮಿನಿಸ್ಟರ್. ನಮ್ಮ ಫಿನಾನ್ಸ್ ಮಿನಿಸ್ಟರ್ ಯಾರು?
ಅವರು ಈ ಸೆಂಟ್ರಲ್ ಬಜೆಟ್ ನ ಪ್ರಿಪೇರ್ ಮಾಡ್ತಾರೆ. ಸೊ ನಿಮ್ಗೆ ಫಿನಾನ್ಸ್ ಮಿನಿಸ್ಟರ್ ಯಾರು ಅಂತ ಗೊತ್ತಿದ್ರೆ ಖಂಡಿತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ನೋಡಿ ಹೇಳ್ತೀನಿ ಕರೆಕ್ಟಾ ಇಲ್ವಾ ಅಂತ. ನಾನು ಇವಾಗ ಹೇಳಲ್ಲ, ಬಟ್ ಖಂಡಿತ ಹೋಗಿ ಕಾಮೆಂಟ್ ಹಾಕಿ, ನಾವು ನೋಡೋಣ, ನೋಡ್ಬಿಟ್ಟು ರೆಸ್ಪಾಂಡ್ ಕೂಡ ಮಾಡ್ತೀವಿ. ಸೊ ಈ ಫಿನಾನ್ಸ್ ಮಿನಿಸ್ಟರ್ ಏನಿದ್ದಾರೆ, ಈ ಬಜೆಟ್ ನ ಪ್ರಿಪೇರ್ ಮಾಡ್ತಾರಲ್ಲ, ಅವ್ರು ಖುದ್ದಾಗಿ ಕೂತ್ಕೊಂಡು ಮಾಡ್ತಾರಾ ಅಥವಾ ಬೇರೆಯವ್ರು ಕೂಡ ಕೇಳ್ತಾರಾ? ನಿಮ್ಗೇನ್ ಅನ್ಸುತ್ತೆ? ಅವ್ರೊಬ್ರೇ ಮಾಡಲ್ಲ ಮಕ್ಕಳೇ, ಅವರು ಬೇರೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಜನಗಳೇನಿರ್ತಾರೆ ಅವ್ರನ್ನ ಅಪ್ರೋಚ್ ಮಾಡಿ, ಅವ್ರನ್ನ ಕನ್ಸಲ್ಟ್ ಮಾಡ್ಕೊಂಡು, ಅವರ ಒಂದು ಒಪಿನಿಯನ್ ತಗೊಂಡು ಒಂದು ಬಜೆಟ್ ನ ಕ್ರಿಯೇಟ್ ಮಾಡ್ತಾರೆ, ಆಯ್ತಾ? ಸೊ ಇನ್ ಕನ್ಸಲ್ಟೇಷನ್ ವಿತ್ ದ ಫಿನಾನ್ಸ್ ಡಿಪಾರ್ಟ್ಮೆಂಟ್. ಸೊ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ಸೇರ್ಕೊಂಡು ಜೊತೆಗೆ ಇವ್ರನ್ನ ಅಸಿಸ್ಟ್ ಮಾಡ್ತಾರೆ, ಅರ್ಥ ಆಯ್ತಾ? ಯಾರನ್ನ? ಫಿನಾನ್ಸ್ ಮಿನಿಸ್ಟರ್ನ. ನಾರ್ಮಲಿ ದ ಫಿನಾನ್ಸ್ ಮಿನಿಸ್ಟರ್ ಪ್ರೆಸೆಂಟ್ಸ್ ದ ಸೆಂಟ್ರಲ್ ಬಜೆಟ್ ಇನ್ ದ ಲೋಕ್ ಸಭಾ ಇನ್ ಫೆಬ್ರವರಿ ಆರ್ ಮಾರ್ಚ್, ಆಯ್ತಾ? ಸೊ ಮಾರ್ಚ್ ಅಥವಾ ಫೆಬ್ರವರಿಲಿ ಫಿನಾನ್ಸ್ ಮಿನಿಸ್ಟರ್ ಏನಿರ್ತಾರೆ ಅವರು ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ಗೆ ಒಂದು ಬಜೆಟ್ ನ, ಸೆಂಟ್ರಲ್ ಬಜೆಟ್ ನ ಪ್ರೆಸೆಂಟ್ ಮಾಡ್ತಾರೆ. ಎಲ್ಲಿ? ಲೋಕಸಭಾಲಿ, ಆಯ್ತಾ? ಇವಾಗ ನಿಮ್ಮ HM ನಿಮಗೆ ಕೊಟ್ಟಿದ್ರೆ ನೀವೆಲ್ಲ ಪ್ಲಾನ್ ಮಾಡ್ಕೊಂಡು ಹಂಗೆ ಮಾಡ್ಬಿಡ್ತೀರಾ? ಇಲ್ಲ, ಹೋಗೋರ್ ಮುಂದೆ ಪ್ರೆಸೆಂಟ್ ಮಾಡ್ತಿರಲ್ಲ, ಹಂಗೆ ಫಿನಾನ್ಸ್ ಮಿನಿಸ್ಟರ್ ಕೂಡ ಹೋಗಿ ಲೋಕಸಭಾಲಿ ಪ್ರೆಸೆಂಟ್ ಮಾಡ್ತಾರೆ. ಇನ್ ಬೋತ್ ದಿ ಹೌಸಸ್ ಆಫ್ ಪಾರ್ಲಿಮೆಂಟ್ there will be a detailed discussion. both the houses of parliament ಅಲ್ಲಿ ಮಕ್ಕಳೇ ಒಂದು ಡೀಟೇಲ್ ಆಗಿ ಒಂದು ಡಿಸ್ಕಷನ್ ನಡೆಯುತ್ತೆ, ಆಯ್ತಾ? on the budget, and the government has to obtain the approval of both the houses before March 31st. ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು, ಅಂದ್ರೆ ಏಪ್ರಿಲ್ 1st ಗಿಂತ ಮುಂಚೆ ಈ ಒಂದು ಬಜೆಟ್ ನ ಅಪ್ರೂವಲ್ ನ ಪಡಿಬೇಕು. ಯಾರಿಂದ? ಎರಡು ಹೌಸಸ್, ಬೋತ್ ದಿ ಹೌಸಸ್ ಆಫ್ ಪಾರ್ಲಿಮೆಂಟ್ ಇಂದ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಇದಕ್ಕೆ ಅಪ್ರೂವಲ್ ನ ತಗೊಂಡ್ಬರ್ಬೇಕು. ಅಪ್ರೂವಲ್ ಸಿಕ್ಕಿದ್ರೆ ಮಾತ್ರ ಅದು ಅಪ್ಲೈ ಆಗುತ್ತೆ. ಅಂಡ್ ಅದು ಮ್ಯಾಂಡೇಟರಿ ಕೂಡ, ಮಾರ್ಚ್ 31st ಗಿಂತ ಮುಂಚೆ ಅಪ್ರೂವಲ್ ನ ಪಡಿಲೇಬೇಕು. ಸೊ ಇವಾಗ ಬಜೆಟ್ ಅಂತ ಹೇಳಿದಾಗ ಟೈಪ್ಸ್ ಆಫ್ ಬಜೆಟ್ ನ ನೋಡೋಣ ಬನ್ನಿ. ಒಂದು ಸರ್ಪ್ಲಸ್ ಬಜೆಟ್, ಆಯ್ತಾ? ಸೊ ಇಲ್ಲಿ ಪ್ಲಸ್ ಅಂತ ಇದೆ ನೋಡಿ, ಇಲ್ಲಿ ಈ ಪಕ್ಕ ಮೈನಸ್ ಅಂತ ಇದೆ. ಐ ಪಕ್ಕ ಪ್ಲಸ್ ಇರೋದು ಇನ್ಕಮ್ ಜಾಸ್ತಿ, ಮತ್ತೆ ಈ ಪಕ್ಕ ಮೈನಸ್ ಇರೋದು ಎಕ್ಸ್ಪೆಂಡಿಚರ್ ಕಡಿಮೆ. ಇಫ್ ದ ಬಜೆಟ್ ಶೋಸ್ ಎಕ್ಸೆಸ್ ಇನ್ಕಮ್, ಅಕಸ್ಮಾತ್ ನಮ್ಮ ಒಂದು ಬಜೆಟ್ ಏನಿದೆ ಅದು ಜಾಸ್ತಿ, ಅದು ತುಂಬಾ ಜಾಸ್ತಿ ಇನ್ಕಮ್ ನ ತೋರಿಸಿದ್ರೆ ಆಸ್ ಕಂಪೇರ್ ಟು ದ ಎಕ್ಸ್ಪೆಂಡಿಚರ್, ಇದನ್ನ ಯಾವ್ದ್ರ ಜೊತೆ ಕಂಪೇರ್ ಮಾಡಿದಾಗ? ಒಂದು ಖರ್ಚುಗಳಿಗೆ ಕಂಪೇರ್ ಮಾಡಿದಾಗ, ಎಕ್ಸ್ಪೆಂಡಿಚರ್ಗೆ ಕಂಪೇರ್ ಮಾಡಿದಾಗ ಅದನ್ನ ನಾವು ಸರ್ಪ್ಲಸ್ ಬಜೆಟ್ ಅಂತ ಹೇಳ್ತೀವಿ. ಡೆಫಿಸಿಟ್ ಬಜೆಟ್ ಅಂದ್ರೆ ಏನು? ಯಾವಾಗ ನಮ್ಮ ಇನ್ಕಮ್ ಕಡಿಮೆ ಇರುತ್ತೋ, ಎಕ್ಸ್ಪೆಂಡಿಚರ್ ಜಾಸ್ತಿ ಇರುತ್ತೋ, ಆವಾಗ ಡೆಫಿಸಿಟ್ ಬಜೆಟ್ ಅಂತ ಹೇಳ್ತೀವಿ. ಇಫ್ ದ ಎಕ್ಸ್ಪೆಂಡಿಚರ್ ಇಸ್ ಮೋರ್ ದೆನ್ ದ ಇನ್ಕಮ್, ನಾ ಹೇಳ್ದಂಗೆ ಇಟ್ ಇಸ್ ಕಾಲ್ಡ್ ಡೆಫಿಸಿಟ್ ಬಜೆಟ್, ಆಯ್ತಾ? ಸೊ ಇಲ್ಲಿ ನೋಡ್ತಿರಲ್ಲ, ಇನ್ಕಮ್ ಮೈನಸ್ ಅಂತ ಇದೆ, ಇನ್ಕಮ್ ಕಡಿಮೆ ಆಗ್ಬಿಟ್ಟಿದೆ, ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. ಸೊ ಇವಾಗ ಬ್ಯಾಲೆನ್ಸ್ಡ್ ಬಜೆಟ್ ಅಂದ್ರೆ ಏನು? ಬ್ಯಾಲೆನ್ಸ್ ಬಜೆಟ್ ಅಂದ್ರೆ ಇಫ್ ಬೋತ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆರ್ ದ ಸೇಮ್, ಯಾವಾಗ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ ಸೇಮ್ ಆಗಿದೆಯೋ, ಬ್ಯಾಲೆನ್ಸ್ಡ್ ಆಗಿದೆಯೋ, ಆವಾಗ ನಾವು ಬ್ಯಾಲೆನ್ಸ್ಡ್ ಅಂತ ಕರಿತೀವಿ. ಬ್ಯಾಲೆನ್ಸ್ಡ್ ಬಜೆಟ್ ನೋಡಿ, ಇಲ್ಲೆರಡು ಬ್ಯಾಲೆನ್ಸ್ಡ್ ಆಗಿದೆ, ಅದಕ್ಕೆ ಇದು ಬ್ಯಾಲೆನ್ಸ್ಡ್ ಬಜೆಟ್. ಈ ಒಂದು ಸೀಸಾ ತರ ನೀವು ಜ್ಞಾಪಕ ಇಟ್ಕೊಳ್ಳಿ, ಅವಾಗ ಜ್ಞಾಪಕ ಇರುತ್ತೆ. ನಮ್ಮ ಸರ್ಪ್ಲಸ್ ಬಜೆಟ್ ಅಲ್ಲಿ ಇನ್ಕಮ್ ತುಂಬಾ ಜಾಸ್ತಿ ಇರುತ್ತೆ ಕಂಪೇರ್ ಟು ಎಕ್ಸ್ಪೆಂಡಿಚರು. ಡಿಫಿಸಿಟ್ ಬಜೆಟ್ ಅಲ್ಲಿ ಎಕ್ಸ್ಪೆಂಡಿಚರ್ ಜಾಸ್ತಿ ಇರುತ್ತೆ, ಇನ್ಕಮ್ ಕಡಿಮೆ ಇರುತ್ತೆ. ಹಾಗೂ ಬ್ಯಾಲೆನ್ಸ್ ಬಜೆಟ್ ಅಲ್ಲಿ ಎರಡು ಸಮತೆಯಲ್ಲಿ ಇರುತ್ತೆ, ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಇವಾಗ ಮಕ್ಕಳೇ ಟೈಪ್ಸ್ ಆಫ್ ಬಜೆಟ್ ಅಂತ ನಾವು ನೋಡಿದಾಗ, ಇನ್ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ ದ ಗವರ್ಮೆಂಟ್ ನಾರ್ಮಲಿ ಪ್ರೆಸೆಂಟ್ಸ್ ಡೆಫಿಸಿಟ್ ಬಜೆಟ್. ಡೆಫಿಸಿಟ್ ಬಜೆಟ್ ಅಂದ್ರೆ ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆ ಇನ್ಕಮ್ ಕಂಪೇರ್ ಮಾಡಿದ್ರೆ. ನಾ ಇದನ್ನ ಮುಂಚೆ ಕೂಡ ಹೇಳಿದ್ದೆ. ಅಂಡ್ ಟ್ರೈಸ್ ಟು ಅಚೀವ್ ಎಕನಾಮಿಕ್ ಪ್ರೋಗ್ರೆಸ್. ಸೊ ಈ ತರ ಒಂದು ಪ್ರೆಸೆಂಟ್ ಮಾಡಿ ಎಕನಾಮಿಕ್ ಪ್ರೋಗ್ರೆಸ್ ನ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಇಲ್ಲಿ ನೋಡ್ತಿದಿರಲ್ಲ, ಯಾವಾಗ್ಲೂ ಇನ್ಕಮ್ ನ ಕಡಿಮೆ ತೋರಿಸುತ್ತೆ, ಎಕ್ಸ್ಪೆಂಡಿಚರ್ ನ ಜಾಸ್ತಿ ತೋರಿಸುತ್ತೆ. ಇದನ್ನ ಡಿಫಿಸಿಟ್ ಬಜೆಟ್ ಅಂತ ಹೇಳ್ತಾರೆ. ಮೋಸ್ಟ್ಲಿ ಡೆವಲಪಿಂಗ್ ಕಂಟ್ರೀಸ್ ಇದನ್ನೇ ಪ್ರೆಸೆಂಟ್ ಮಾಡೋದು. ಎಕ್ಸ್ಪೆಂಡಿಚರ್ ಯಾವ್ದಿರೋದ್ರಲ್ಲಿ ಜಾಸ್ತಿ ತೋರಿಸುತ್ತೆ? ಒಂದು ಜನಗಳ ವೆಲ್ಫೇರ್ ಆಗಿರ್ಲಿ, ಆಯ್ತಾ, ಅಭಿವೃದ್ಧಿಗಾಗಿರ್ಲಿ, ಒಂದು ಟೆಕ್ನಾಲಜಿಗಾಗ್ಲಿ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಿರ್ಲಿ, ಅಥವಾ ಟ್ರಾನ್ಸ್ಪೋರ್ಟ್ಗಾಗಿರ್ಲಿ, ಆಯ್ತಾ. ಸೊ ಈ ರೀತಿಯಾದ ಎಕ್ಸ್ಪೆಂಡಿಚರ್ಸ್ ನ ತೋರಿಸಿ, ಇನ್ಕಮ್ ಕಡಿಮೆ ಅಂತ ತೋರಿಸಿ ಕೂಡ ಎಕನಾಮಿಕ್ ಪ್ರೋಗ್ರೆಸ್ ನ ಅಚೀವ್ ಮಾಡೋದಕ್ಕೆ ಪ್ರಯತ್ನಿಸುತ್ತೆ, ಆಯ್ತಾ ಮಕ್ಕಳೇ. ಸೊ ಇಲ್ಲಿ ತನಕ ನಾವು ಸಾಕಷ್ಟು ಟಾಪಿಕ್ಸ್ ನ ಕವರ್ ಮಾಡಿದೀವಿ. ವಾಟ್ ಇಸ್ ಪಬ್ಲಿಕ್ ಫಿನಾನ್ಸ್, ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಫಿನಾನ್ಸ್, ಹಾಗೂ ಬಜೆಟ್.
ಸೊ ಇವಾಗ ಟೈಪ್ಸ್ ಆಫ್ ಬಜೆಟ್ ಅಂದ್ರೆ ನಾವು ಅದರಲ್ಲಿ ಸರ್ಪ್ಲಸ್, ಡೆಫಿಸಿಟ್ ಹಾಗೂ ಬ್ಯಾಲೆನ್ಸ್ಡ್ ಬಜೆಟ್ ನ ಕೂಡ ಕಲ್ತ್ವಿ. ಸೊ ನಮ್ಮ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಏನಿದೆ ಮಕ್ಕಳೇ, ಅದು ಯಾವ್ದ್ರ ಮೇಲೆ ದುಡ್ಡು ಹಾಕತ್ತೆ ನಮ್ಮ ಗೌರ್ಮೆಂಟು, ಅದನ್ನ ಇದು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಇವಾಗ ಒಂದು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂದಾಗ ದ ಗೌರ್ಮೆಂಟ್ ಏನಿದೆ ಮಕ್ಕಳೇ, ನಮ್ಮ ಗೌರ್ಮೆಂಟು ಸುಮಾರು ಪರ್ಪಸಸ್ಗೆ ಅದರ ದುಡ್ಡನ್ನು ಯೂಸ್ ಮಾಡುತ್ತೆ. ಕರೆಕ್ಟಾ? ದ ಗೌರ್ಮೆಂಟ್ ಸ್ಪೆಂಡ್ಸ್ ಮನಿ ಫಾರ್ ವೇರಿಯಸ್ ಪರ್ಪಸಸ್. ಯಾವ ತರ? ಡಿಫೆನ್ಸು, ಅಡ್ಮಿನಿಸ್ಟ್ರೇಷನು, ಎಕನಾಮಿಕ್ ಡೆವಲಪ್ಮೆಂಟ್ ಹಾಗೂ ವೆಲ್ಫೇರ್ ಆಫ್ ದ ಪೀಪಲ್, ಇದಕ್ಕೆಲ್ಲ ದುಡ್ಡನ್ನ ಯೂಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಇದರಲ್ಲಿ ಸುಮಾರು ಒಂದು ವಿಲೇಜಸ್ ಅಲ್ಲಿ ಎಲೆಕ್ಟ್ರಿಸಿಟಿ ಹೋಗುತ್ತೆ, ಅದು ನಮ್ಮ ವೆಲ್ಫೇರ್ ಆಫ್ ದ ಪೀಪಲ್, ನಮ್ಮ ಜನಗಳಿಗೋಸ್ಕರ ಹೈವೇಸ್ ನ ಕನ್ಸ್ಟ್ರಕ್ಟ್ ಮಾಡ್ಕೊಡುತ್ತೆ. ಆಯ್ತಾ? ಅದು ಯಾವ್ದಕ್ಕೆ? ವೆಲ್ಫೇರ್ ಆಫ್ ದ ಪೀಪಲ್ಗೆ. ಮತ್ತೆ ಡಿಫೆನ್ಸು, ಆಯ್ತಾ, ನಮ್ಮ ಏರ್ ಫೋರ್ಸು ಅದೆಲ್ಲ ಯಾಕೆ ಬೇಕು? ನಮ್ಗೆ ಆರ್ಮಿ, ಏರ್ ಫೋರ್ಸ್ ಎಲ್ಲ ನಮ್ಮ ಕಂಟ್ರಿನ ಸೇಫ್ ಆಗಿಡೋದಿಕ್ಕೆ ಅಲ್ವಾ ಮಕ್ಕಳೇ? ಅಡ್ಮಿನಿಸ್ಟ್ರೇಷನ್, ಇವಾಗ ಗೌರ್ಮೆಂಟ್ ಆಫೀಸಸ್ ಜನ ಕೂತಿರ್ತಾರೆ, ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಕೂಡ ತುಂಬಾ ಇನ್ವೆಸ್ಟ್ಮೆಂಟ್ ಹಾಕ್ತಾರೆ. ಬಿಕಾಸ್ ಅದಿಲ್ಲದೆ ಯಾವುದೇ ರೀತಿಯಾದ ಸಿಸ್ಟಮ್ ಕರೆಕ್ಟಾಗಿ ನಡೆಯಲ್ಲ. ಮತ್ತೆ ಎಕನಾಮಿಕ್ ಡೆವಲಪ್ಮೆಂಟ್ಗೋಸ್ಕರ ಕೂಡ ಒಂದು ಇನ್ವೆಸ್ಟ್ಮೆಂಟ್ ನ ಮಾಡ್ತೆ, ಮತ್ತೆ ಸ್ಪೆಂಡ್ ಕೂಡ ಮಾಡ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಸೊ ಡಿಫೆನ್ಸ್, ಅಡ್ಮಿನಿಸ್ಟ್ರೇಷನ್, ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ವೆಲ್ಫೇರ್ ಆಫ್ ದ ಪೀಪಲ್. ಆಯ್ತಾ? DAEW ಅಂತ ಜ್ಞಾಪಿಸ್ಕೊಳ್ಳಿ. ಆಯ್ತಾ? ನೋಡಿ ಇಲ್ಲಿ DAEW ಅಂತ ಜ್ಞಾಪಿಸ್ಕೊಂಡ್ರೆ ಇದೆಲ್ಲ ನಿಮಗೆ ಜ್ಞಾಪಕ ಬರುತ್ತೆ. ಡಿಫೆನ್ಸ್, ಅಡ್ಮಿನಿಸ್ಟ್ರೇಷನ್, ಎಕನಾಮಿಕ್ ಡೆವಲಪ್ಮೆಂಟ್ ಹಾಗೂ ವೆಲ್ಫೇರ್ ಆಫ್ ದ ಪೀಪಲ್, DAEW. ಅಂಡ್ ಇದು ಬರೀ ಸ್ವಲ್ಪ ಪರ್ಪಸ್. ಆಯ್ತಾ ಮಕ್ಕಳೇ? ಇದಿಷ್ಟೇ ಅಂತ ಅಲ್ಲ, ಸಾಕಷ್ಟಿದೆ. ಎಜುಕೇಶನ್ ಇದೆ, ಆಮೇಲೆ ಟ್ರಾನ್ಸ್ಪೋರ್ಟ್ ಇದೆ, ಸಾಕಷ್ಟು ಪರ್ಪಸ್ ಯೂಸ್ ಮಾಡ್ತಾರೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದಿಷ್ಟು ಕೊಟ್ಟಿದ್ದಾರೆ. ಆಯ್ತಾ? ಸೊ ಇದಕ್ಕೆಲ್ಲ ಹೇಗೆ ದುಡ್ಡು ಸ್ಪೆಂಡ್ ಮಾಡ್ತಾರಲ್ಲ ಅದನ್ನ ನಾವು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಇವಾಗ ಮುಂದೆ ನೋಡೋಣ ಬನ್ನಿ. ಇನ್ ಅದರ್ ವರ್ಡ್ಸ್, ದಿ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ದ ಗವರ್ಮೆಂಟ್ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಇಸ್ ಕಾಲ್ಡ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಸೇಮ್ ಇದು ಬೇರೆ ರೀತಿಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹೇಗೆ ಎಕ್ಸ್ಪೆಂಡಿಚರ್ ಮಾಡುತ್ತೆ, ಹೇಗೆ ಗವರ್ಮೆಂಟ್ ದುಡ್ಡನ್ನ ಸ್ಪೆಂಡ್ ಮಾಡುತ್ತೆ ಫಾರ್ ದ ಪಬ್ಲಿಕ್, ಅಂದ್ರೆ ನಮ್ಮ ಒಂದು ಪಬ್ಲಿಕ್ಗೋಸ್ಕರ, ಅದನ್ನ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಯ್ತಾ ಮಕ್ಳೇ? ಸೊ ನಮ್ಮ ಗೌರ್ಮೆಂಟ್ ಇದೆ. ಇವಾಗ ಇಮೇಜಸ್ ಅಲ್ಲಿ ತೋರಿಸ್ತೀನಿ, ಐಕನ್ಸ್ ಅಲ್ಲಿ. ಗೌರ್ಮೆಂಟ್ ಏನ್ ಮಾಡುತ್ತೆ ಮಕ್ಳೇ? ಇವಾಗ ದುಡ್ಡನ್ನು ಖರ್ಚು ಮಾಡುತ್ತೆ. ಕರೆಕ್ಟಾ? ಎಕ್ಸ್ಪೆಂಡಿಚರ್, ದುಡ್ಡನ್ನ ಖರ್ಚು ಮಾಡುತ್ತೆ. ಬಂದಿದ್ದ ದುಡ್ಡೆಲ್ಲ ಇವಾಗ ಹಾರ ಹೋಗ್ತಿದೆ ನೋಡಿ, ಖರ್ಚಾಗ್ತಾ ಇರುತ್ತೆ. ಸೊ ಅದು ಯಾರಿಗೋಸ್ಕರ ಮಾಡ್ತಾರೆ? ನಮ್ಮ ಪಬ್ಲಿಕ್ಗೋಸ್ಕರ ಮಾಡ್ತಾರೆ, ನಮ್ಮ ಒಂದು ಸಮಾಜಕ್ಕೋಸ್ಕರ ಮಾಡ್ತಾರೆ. ಸೊ ಅದನ್ನ ನಾವು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಯಾವ್ದ್ರ ಮೇಲೆ ಮಾಡ್ತಾರೆ? ನಾ ಹೇಳಿದಾಗ ಇಂಡಸ್ಟ್ರೀಸ್, ಟ್ರಾನ್ಸ್ಪೋರ್ಟ್, ಮತ್ತೆ ಅನ್ಎಂಪ್ಲಾಯ್ಮೆಂಟ್ನೆಲ್ಲ ತೆಗೆಯೋದಕ್ಕೋಸ್ಕರ ಮಾಡ್ತಾರೆ, ಪಾವರ್ಟಿನೆಲ್ಲ ಇರಾಡಿಕೇಟ್ ಮಾಡೋಕ್ಕೋಸ್ಕರ ಮಾಡ್ತಾರೆ, ಜಾಸ್ತಿ ಜನಗಳಿಗೆ ಕೆಲಸ ಕೊಡ್ತಾರೆ. ಸೊ ಇದೆಲ್ಲ ಮಾಡೋದು ಯಾರಿಗೋಸ್ಕರ? ಪಬ್ಲಿಕ್ಗೋಸ್ಕರ. ಅಂಡ್ ಇದೆಲ್ಲ ಈ ರೀತಿಯಾದ ಖರ್ಚುಗಳನ್ನ ನಾವು ಪಬ್ಲಿಕ್ expenditure. In the 20th century, with the advent of welfare states, the role and scope of the modern governments have expanded. Hence, public expenditure has also increased. So, ಯಾವಾಗ ನಾವು ವೆಲ್ಫೇರ್ ಸ್ಟೇಟ್ಸ್ ಬಗ್ಗೆ ಮಾತಾಡ್ತೀವಲ್ಲ ಮಕ್ಕಳೇ, ವೆಲ್ಫೇರ್ ಸ್ಟೇಟ್ಸ್ ಮುಖಾಂತರ ನಾವು ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್ ಬಗ್ಗೆ ಹೇಳ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ಇವಾಗ 2 ವಿಲೇಜ್ ಇದೆ ಅಂತ ಅನ್ಕೊಳ್ಳಿ. ಒಂದು ವಿಲೇಜ್ ಅಲ್ಲಿ 20 ಜನ ಇದ್ದಾರೆ, ಇನ್ನೊಂದು ವಿಲೇಜ್ ಅಲ್ಲಿ 50 ಜನ ಇದ್ದಾರೆ. ಗೌರ್ಮೆಂಟ್ ಇವಾಗ ಟಾಯ್ಲೆಟ್ಸ್ ಇಲ್ಲ, ನಾನು ಟಾಯ್ಲೆಟ್ಸ್ ಕಟ್ಸ್ಕೊಡ್ತೀನಿ ಅಂತ ಹೇಳ್ತಾರೆ. 2 ವಿಲೇಜ್ ಅಲ್ಲೂ 2 ಟಾಯ್ಲೆಟ್ ಕಟ್ಕೊಟ್ರೆ ಸಾಕಾ? ಇಲ್ಲ. ಇವಾಗ 20 ಜನ ಇರುವಂತಹ ಒಂದು ವಿಲೇಜ್ ಅಲ್ಲಿ ಮೋಸ್ಟ್ಲಿ 2 ಟಾಯ್ಲೆಟ್ ಸಾಕಾಗತ್ತೆ. ಬಟ್ 50 ಜನ ಇರುವಂತಹ ವಿಲೇಜ್ ಅಲ್ಲಿ 2 ಟಾಯ್ಲೆಟ್ ಸಾಕಾಗತ್ತಾ ಮಕ್ಕಳೇ? ಇಲ್ಲ. ಸೊ ಆವಾಗ ಅವ್ರು ಏನ್ ಮಾಡ್ತಾರೆ? ಈಕ್ವಲ್ ಆಗಿ ಕೊಡ್ಬೇಕು. ಆಯ್ತಾ? ಇವಾಗ 20 ಜನ ಇರುವಂತಹ ವಿಲೇಜ್ ಅಲ್ಲಿ ಅವ್ರಿಗೆ 2 ಟಾಯ್ಲೆಟ್ ಕಟ್ಕೊಟ್ರೆ 50 ಜನ ಇರುವಂತಹ ಒಂದು ಟಾಯ್ಲೆಟ್ ಅಲ್ಲಿ 5 ಟಾಯ್ಲೆಟ್ ನ ಅವರು ಕಟ್ಕೊಡ್ಬೇಕಾಗತ್ತೆ. ಸೊ ಇದೇ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್, ಅಂದ್ರೆ ಜನಗಳಿಗೆ ಎಷ್ಟು ಬೇಕೋ ಅಷ್ಟನ್ನ ಅವರು ಕೊಡೋದು. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದರ ಮುಖಾಂತರ ಏನಾಗಿದೆ? ಮಾಡರ್ನ್ ಗವರ್ಮೆಂಟ್ಸ್ ಏನಿದೆ ಅದು ಎಕ್ಸ್ಪ್ಯಾಂಡ್ ಆಗ್ತಿದೆ. ಅದರಿಂದ ಕೂಡ ನಮ್ಮ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಮುಂಚೆ ಏನಾಗೋದು? ಎಲ್ಲಾರ್ಗು 1 ಟಾಯ್ಲೆಟ್ ಕಟ್ಸ್ಕೊಟ್ಬಿಡಿ, ಎಲ್ಲ ವಿಲೇಜ್ ಅಲ್ಲೂ 1 ಅಂತ ಹೇಳ್ಬಿಡೋರು. ಇವಾಗ ಆ ಜನಗಳಿಗೆ ಎಷ್ಟು ಬೇಕೋ ಅಷ್ಟನ್ನ ಇವರು ನೀಡ್ತಾ ಇದ್ದಾರೆ. ಅದರಿಂದ ನಮ್ಮ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ಆಯ್ತಾ ಮಕ್ಕಳೇ?
ಸೊ ಇನ್ ಇಂಡಿಯಾ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ಸ್ ಹ್ಯಾವ್ ದೇರ್ ಓನ್ ಎಕ್ಸ್ಪೆಂಡಿಚರ್ಸ್. ನಾ ಹೇಳಿದ್ದೀನಲ್ಲ, ಸೆಂಟ್ರಲ್ ಗವರ್ಮೆಂಟ್ ಸಪರೇಟ್ ಎಕ್ಸ್ಪೆಂಡಿಚರ್ ಇರುತ್ತೆ, ಮತ್ತೆ ಎವ್ರಿ ಸ್ಟೇಟ್ ಅವ್ರದೇ ಒಂದು ಎಕ್ಸ್ಪೆಂಡಿಚರ್ ನ ಪ್ರೆಸೆಂಟ್ ಮಾಡ್ತಾರೆ. ದ ಎಕ್ಸ್ಪೆಂಡಿಚರ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಇಸ್ ಆಫ್ 2 types. ಸೊ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಇಂದ ಎಕ್ಸ್ಪೆಂಡಿಚರ್ ಏನಿದೆ ಅದು 2 ರೀತಿಲಿ ಇದೆ, ಆಯ್ತಾ ಮಕ್ಕಳೇ. ಸೊ ಇದನ್ ಮುಂದೆ ನಾನು ಏನೇನು ಹೇಳ್ತೀನಲ್ಲ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರ್ಬೋದು, ನಾನು ಬ್ರೇಕ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಹತ್ರ ಅಕಸ್ಮಾತ್ ಯಾವ್ದಾದ್ರು ಬುಕ್ಕು ಪೆನ್ ಇದ್ರೆ ಖಂಡಿತ ಬರ್ಕೊಳ್ಳೋದನ್ನ ಸ್ಟಾರ್ಟ್ ಮಾಡಿ, ಎಕ್ಸಾಂಪಲ್ಸ್ ಕೊಟ್ಟು ಹೇಳೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ, ಆಯ್ತಾ ಮಕ್ಕಳೇ. ಸೊ ಮೊದಲನೇದಾಗಿ ರೆವೆನ್ಯೂ ಎಕ್ಸ್ಪೆಂಡಿಚರ್, ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನಮ್ಮ ರೆವೆನ್ಯೂ ಎಕ್ಸ್ಪೆಂಡಿಚರ್ ಏನಿದೆ ಅದಲ್ಲಿ ಬರುವಂತಹ ದುಡ್ಡಲ್ಲಿ ಯಾವ್ದ್ರ ಮೇಲೆ ಖರ್ಚು ಮಾಡ್ತೀವಿ? ನೇಷನ್ ಬಿಲ್ಡಿಂಗು, ವೆಲ್ಫೇರ್ ಸ್ಟೇಟ್ಸು ಹಾಗೂ ಮೇಂಟೆನೆನ್ಸ್ ಆಫ್ ದ ಗವರ್ಮೆಂಟ್ಗೆ ನಾವು ಯೂಸ್ ಮಾಡ್ತೀವಿ. ನೇಷನ್ ಬಿಲ್ಡಿಂಗ್ ಅಂದ್ರೆ ಏನು ಮಕ್ಕಳೇ? ನಮ್ಮ ಒಂದು ದೇಶ ಏನಿದೆ ಅದನ್ನ ಇನ್ನೂ ಜಾಸ್ತಿ ಬೆಟರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಆಯ್ತಾ. ವೆಲ್ಫೇರ್ ಸ್ಟೇಟ್ಸ್ ಅಂದ್ರೆ ನಾ ಈಗ ತಾನೇ ನಿಮ್ಗೆ ಟಾಯ್ಲೆಟ್ ಎಕ್ಸಾಂಪಲ್ ಕೊಟ್ನಲ್ಲ ಮಕ್ಕಳೇ, ಜನಗಳಿಗೆ ಎಷ್ಟು ಬೇಕು ಅಷ್ಟನ್ನ ನೀಡೋದು, ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್. ಅದ್ರ ಜೊತೆಗೆ ಮೇಂಟೆನೆನ್ಸ್ ಆಫ್ ದ ಗವರ್ಮೆಂಟ್. ಇವಾಗ ನೀವು ಕೇಳ್ಬೋದು ಗೌರ್ಮೆಂಟ್ಗೆ ಏನಪ್ಪ ಮೇಂಟೆನೆನ್ಸ್ ಇದೆ? ಸೊ ಇವಾಗ ಎಷ್ಟೊಂದು ಅಡ್ವರ್ಟೈಸ್ಮೆಂಟ್ಸ್ ನೋಡ್ತೀವಲ್ಲ ನಾವು, ಅದು ಇಂಡಿಯಾ ಗೌರ್ಮೆಂಟ್ ಮಾಡಿರುವಂತಹ ಒಂದು ಅಡ್ವರ್ಟೈಸ್ಮೆಂಟ್ ಅಂತ ಗೊತ್ತಾಗಿದ ತಕ್ಷಣ ಆ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೂ ಒಂದು ರೀತಿಯಾದ ನಿಮ್ಗೆ ದುಡ್ಡು ಬೇಕಾಗಿರುತ್ತೆ. ಈ ದುಡ್ಡು ನಾವೇನ್ ಕೊಡ್ತೀವಲ್ಲ ದುಡ್ಡು ಅದರಿಂದ ಹೋಗುತ್ತೆ. ಸೊ ಮೋಸ್ಟ್ಲಿ ನಮ್ಮ ರೆವೆನ್ಯೂ ಎಕ್ಸ್ಪೆಂಡಿಚರ್ ಏನಿದೆ ಮಕ್ಕಳೇ, ಅದು ನಮ್ಮಿಂದ ಬಂದಿರುವಂತಹ ದುಡ್ಡನ್ನ ಖರ್ಚು ಮಾಡಿ ಅವರು ಮಾಡೋದು. ಅಂಡ್ ಇದೆಲ್ಲ ಏನಿದೆ ಮೇಂಟೈನ್ ಮಾಡೋದಕ್ಕೆ ಮಾಡ್ತಾರೆ, ಹಾಗೂ ನಮ್ಮ ಅಭಿವೃದ್ಧಿಗೋಸ್ಕರ ಮಾಡ್ತಾರೆ, ಆಮೇಲೆ ನಮ್ಮ ದೇಶವನ್ನ ಪ್ರೋಗ್ರೆಸ್ ಕಡೆಗೆ ತಗೊಂಡೋಗಕ್ಕೆ ಮಾಡ್ತಾರೆ, ಆಯ್ತಾ. ಸೊ ಇದು ನಮ್ಮ ರೆವೆನ್ಯೂ ಎಕ್ಸ್ಪೆಂಡಿಚರ್. ಹಾಗೆ ನಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಿದೆ ಮಕ್ಕಳೇ, ಅದು ನ್ಯೂ ಅಸೆಟ್ ಕ್ರಿಯೇಷನ್ ಮತ್ತೆ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಇದರಿಂದ ಅವ್ರಿಗೂ ವಾಪಸ್ ದುಡ್ಡು ಬರುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಒಂದಿಷ್ಟು ದುಡ್ಡನ್ನ ಅವರು ಇನ್ವೆಸ್ಟ್ ಮಾಡಿ ಯಾವುದೇ ರೀತಿಯಾದ ಒಂದು ಹೊಸ ಅಸೆಟ್ ನ ಕ್ರಿಯೇಟ್ ಮಾಡ್ತಾರೆ. ಹೆಂಗ್ ಕ್ರಿಯೇಟ್ ಮಾಡ್ತಾರೆ ಮಕ್ಕಳೇ? ಫಾರ್ ಎಕ್ಸಾಂಪಲ್ ದೊಡ್ಡ ರೋಡ್ಸ್ ನ ಬಿಲ್ಡ್ ಮಾಡ್ತಾರೆ, ಮೆಟ್ರೋಸ್ ನ ಬಿಲ್ಡ್ ಮಾಡ್ತಾರೆ. ಇದರ ಮುಖಾಂತರ ಇದೇ ನಮ್ಮ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನ ಕೂಡ ಅವ್ರು ಮಾಡ್ತಾರೆ. ಇದನ್ನ ಮುಖಾಂತರ ಕೂಡ ಅವ್ರಿಗೆ ದುಡ್ಡು ಬರುತ್ತೆ. ಹೆಂಗ್ ಬರುತ್ತೆ? ಟೋಲ್ ಫೀ ಆಗಿರ್ಲಿ, ಇಲ್ಲ ಡಿಫ್ರೆಂಟ್ ರೀತಿಯಾದ ಟ್ಯಾಕ್ಸಸ್ ನಾವೇನ್ ಕಟ್ತೀವಿ ಅದರಿಂದ ಅವ್ರಿಗೆ ದುಡ್ಡು ಜನರೇಟ್ ಆಗುತ್ತೆ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾರೆ, ಅದರಿಂದ ಅವ್ರಿಗೆ ದುಡ್ಡು ಬರುತ್ತೆ. ಬಟ್ ನಮ್ಮ ರೆವೆನ್ಯೂ ಎಕ್ಸ್ಪೆಂಡಿಚರ್ ಏನಿದೆ ಅದು ನಮ್ಮ ಅಭಿವೃದ್ಧಿಗೋಸ್ಕರ ಯೂಸ್ ಮಾಡುವಂತಹ ಒಂದು ಎಕ್ಸ್ಪೆಂಡಿಚರ್. ಇದರಿಂದ ಅವ್ರಿಗೆ ವಾಪಸ್ ದುಡ್ಡು ಬರಲ್ಲ, ಬಟ್ ಜನಗಳ ಅಭಿವೃದ್ಧಿ ಆಗತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ನಾವು ನೇಷನ್ ಬಿಲ್ಡಿಂಗ್ ನ ಕಾನ್ಸಂಟ್ರೇಟ್ ಮಾಡ್ತೀವಿ, ವೆಲ್ಫೇರ್ ಸ್ಟೇಟ್ಸ್ ಹಾಗೂ ಮೇಂಟೆನೆನ್ಸ್ ಆಫ್ ದ ಗವರ್ಮೆಂಟ್ ಬರುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ನಾವು ಹೊಸ ಅಸೆಟ್ಸ್ ನ ಕ್ರಿಯೇಟ್ ಮಾಡೋದು. ಅಸೆಟ್ಸ್ ಅಂದ್ರೆ ಹೊಸ ರೀತಿಯಾದ ಒಂದು ಪ್ರಾಜೆಕ್ಟ್ಸ್ ಅಥವಾ ಒಂದು ರೀತಿಯಾದ ಹೊಸ ಬದಲಾವಣೆಗೆ ಒಂದು ಆಪರ್ಚುನಿಟಿ ಕೊಡೋದು, ಮತ್ತೆ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನ ಕೂಡ ಮಾಡ್ತಾರೆ, ಆಯ್ತಾ ಮಕ್ಕಳೇ. ಸೊ ಇದು ನಮ್ಮ ರೆವೆನ್ಯೂ ಎಕ್ಸ್ಪೆಂಡಿಚರು ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಅಂದ್ರೆ ದುಡ್ಡು ಹಾಕ್ತಾರೆ, ಆ ದುಡ್ಡು ವಾಪಸ್ ಕೂಡ ಅವ್ರಿಗೆ ಬರುತ್ತೆ ಒಂದು ರೀತಿಲಿ. ಇವಾಗ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಮಾತಾಡಿದಾಗ ಇವಾಗ ಮಕ್ಕಳೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಪಕ್ಕದಲ್ಲಿ ಇಟ್ಬಿಡಿ, ಬರೀ ರೆವೆನ್ಯೂ ಎಕ್ಸ್ಪೆಂಡಿಚರ್ ಬಗ್ಗೆ ನೋಡಿ. ಅದಂದ್ರೆ ಏನು? ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಫ್ರಮ್ ದ ಸೋರ್ಸಸ್ ಆಫ್ ರೆವೆನ್ಯೂ ಇನ್ಕಮ್. ನಮ್ಮ ರೆವೆನ್ಯೂ ಇನ್ಕಮ್ ಇಂದ ಇನ್ಕರ್ ಆಗಿರುವಂತಹ ಒಂದು ಎಕ್ಸ್ಪೆಂಡಿಚರ್ ಏನಿದೆ ಮಕ್ಕಳೇ, ಅದನ್ನ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ರೆವೆನ್ಯೂ ಇನ್ಕಮ್ ಅಂದ್ರೆ ಏನು? ನಾವು ಕಟ್ಟುವಂತಹ ಒಂದು ಟ್ಯಾಕ್ಸಸ್ ಆಗಿರ್ಲಿ, ನಾವು ಹಾಕುವಂತಹ ಒಂದು ಫೈನ್ಸ್ ಗಳಾಗಿರ್ಲಿ, ಇದೆಲ್ಲ ಅವರ ರೆವೆನ್ಯೂ ಇನ್ಕಮ್. ಈ ದುಡ್ಡೆಲ್ಲ ಹೋಗಿ ರೆವೆನ್ಯೂ ಎಕ್ಸ್ಪೆಂಡಿಚರ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅಂದ್ರೆ ಮೇಂಟೆನೆನ್ಸ್ ಆಫ್ ದ ಗವರ್ಮೆಂಟು, ವೆಲ್ಫೇರ್ ಆಫ್ ಸ್ಟೇಟ್ಸು ಹಾಗೂ ನೇಷನ್ ಬಿಲ್ಡಿಂಗ್ಗೆ. ಸೊ ಈ ಪರ್ಟಿಕ್ಯುಲರ್ ಸೋರ್ಸ್ ಏನಿದೆ, ಈ ಪರ್ಟಿಕ್ಯುಲರ್ ಎಕ್ಸ್ಪೆಂಡಿಚರ್ದು ರೆವೆನ್ಯೂ ಇನ್ಕಮ್ಮು. ಅರ್ಥ ಆಯ್ತಾ ಮಕ್ಕಳೇ? ಸೊ ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಸೊ ಈ ಪರ್ಟಿಕ್ಯುಲರ್ ಎಕ್ಸ್ಪೆಂಡಿಚರ್ ನ ಹೇಳ್ದಂಗೆ ಇದು ಯಾವ್ದಕ್ಕೆ ಯೂಸ್ ಆಗತ್ತೆ? ಫಿನಾನ್ಷಿಯಲು, ಸೋಷಿಯಲ್ ಸರ್ವಿಸಸ್ಸು, ಡಿಫೆನ್ಸು, ಅಡ್ಮಿನಿಸ್ಟ್ರೇಷನು, ಇಂಟ್ರೆಸ್ಟ್ ಪೇಮೆಂಟು ಹಾಗೂ ಗ್ರಾಂಟ್ಸ್ ಟು ದ ಸ್ಟೇಟ್ಸ್. ನಾ ಇವಾಗೆಲ್ಲ ಹೇಳಿದ್ನಲ್ಲ ಅದನ್ನೇ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫಿನಾನ್ಷಿಯಲ್ ನೀಡ್ಸ್ ಯೂಸ್ ಮಾಡ್ತಾರೆ, ಸೋಷಿಯಲ್ ಸರ್ವಿಸಸ್ ಅಂದ್ರೆ ವೆಲ್ಫೇರ್ ಆಫ್ ಸ್ಟೇಟ್ಸ್ ಯೂಸ್ ಮಾಡ್ತಾರೆ,
ಡಿಫೆನ್ಸ್ ಪರ್ಪಸಸ್ಗೆ ಯೂಸ್ ಮಾಡ್ತಾರೆ, ಅಡ್ಮಿನಿಸ್ಟ್ರೇಷನ್ಗೆ ಯೂಸ್ ಮಾಡ್ತಾರೆ. ಆಯ್ತಾ? ಸೊ ಇದೆಲ್ಲ ನಾನು ಹೇಳಿದ್ನಲ್ಲ, ಇವಾಗ ಒಂದು ಹೊಸ ವಿಡಿಯೋ ಬರ್ತಾ ಇದೆ, ಆ ವಿಡಿಯೋಗೆ ಬೇರೆ ಬೇರೆ ಜನಗಳಿಗೆ ಅವ್ರು ದುಡ್ಡು ಕೊಡಬೇಕು, ಅದೆಲ್ಲ ಅಡ್ಮಿನಿಸ್ಟ್ರೇಷನ್ ಕೆಳಗೆ ಕೂಡ ಬರುತ್ತೆ. ಇಂಟ್ರೆಸ್ಟ್ ಪೇ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ, ಹಾಗೂ ಗ್ರಾಂಟ್ಸ್ ಆಗಿ ಕೊಡ್ತಾರೆ ನಮ್ಮ ಒಂದು ಸ್ಟೇಟ್ಸ್ಗೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಈ ರೆವೆನ್ಯೂ ಎಕ್ಸ್ಪೆಂಡಿಚರ್ನ ಯಾವ್ದ್ರಿಂದ ಇನ್ಕರ್ ಆಗತ್ತಿದು? ರೆವೆನ್ಯೂ ಇನ್ಕಮ್ ಇಂದ ನಾವು ಕೊಟ್ಟುವಂತಹ ಫೈನ್ಸ್ ಆಗಿರ್ಲಿ, ಟ್ಯಾಕ್ಸ್ ಆಗಿರ್ಲಿ, ಅದರಿಂದ ಇನ್ಕರ್ ಆಗುವಂತಹ ಎಕ್ಸ್ಪೆಂಡಿಚರು ಇದಿಷ್ಟಕ್ಕೆ ಯೂಸ್ ಮಾಡ್ತಾರೆ. ಆಯ್ತಾ ಮಕ್ಕಳೇ? ಅದ್ರ ಜೊತೆಗೆ ಬೇರೆ ಬೇರೆ ಪರ್ಪಸಸ್ಗೆ ಕೂಡ ಯೂಸ್ ಮಾಡ್ತಾರೆ. ಇವಾಗ ಸೋರ್ಸಸ್ ಆಫ್ ರೆವೆನ್ಯೂ ಇನ್ಕಮ್ ಅಂದ್ರೆ ನಾನು ಹೇಳಿದ್ನಲ್ಲ, ರೆವೆನ್ಯೂ ಇನ್ಕಮ್ ಎಲ್ಲೆಲ್ಲಿಂದ ಬರತ್ತಪ್ಪ ಅಂತ ನೋಡೋಣ. ನಾ ಹೇಳ್ದಂಗೆ ಪೆನಾಲ್ಟೀಸ್, ಓಕೆನಾ ಮಕ್ಕಳೇ? ನಾವು ಕಟ್ಟುವಂತಹ ಒಂದು ಪೆನಾಲ್ಟೀಸ್, ಇವಾಗ ನೀವು ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿದ್ರೆ ಒಂದು ದುಡ್ಡನ್ನ ಕೊಡ್ತಿರಲ್ಲ, ಅದು. ಟ್ಯಾಕ್ಸ್, ನಾವೊಬ್ರು ಟ್ಯಾಕ್ಸ್ ಅಂತ ನಾನು ಏನು ಬೇರೆ ಬೇರೆ ರೀತಿಯಾದ ಟ್ಯಾಕ್ಸ್ ನಾನು ಹೇಳ್ತೀನಿ, ಇನ್ಕಮ್ ಟ್ಯಾಕ್ಸ್ ಆಗಿರ್ಲಿ, ಬೇರೆ ಬೇರೆ ಟ್ಯಾಕ್ಸ್ ಇಂದ ಅವ್ರಿಗೆ ಬರುವಂತಹ ದುಡ್ಡು. ಮತ್ತೆ ಪ್ರಾಫಿಟ್ಸ್, ಇವಾಗ ರೈಲ್ವೆ ಲೈನ್ ಕ್ರಿಯೇಟ್ ಮಾಡಿದ್ರು, ಆ ರೈಲ್ವೆ ಲೈನ್ ಇಂದ ಬರುವಂತಹ ದುಡ್ಡು ಏನಿದೆ ಅದು ನಾವಿಲ್ಲಿ ರೆವೆನ್ಯೂ ಇನ್ಕಮ್ ಅಂತ ನಾವು ಹೇಳ್ಬೋದು. ಆಯ್ತಾ? ಸೊ ಈ ಒಂದು ಇನ್ಕಮ್ ಏನಿದೆ ಅದು ನಮ್ ಗೌರ್ಮೆಂಟ್ ಹೋಗುತ್ತೆ. ಇವಾಗ ಗೌರ್ಮೆಂಟ್ ಏನಿದೆ ಅದನ್ನ ಸ್ಪೆಂಡ್ ಮಾಡುತ್ತೆ. ಇದು ಸ್ಪೆಂಡ್ ಮಾಡುತ್ತೆ. ನಮ್ಮ ಎಕ್ಸ್ಪೆಂಡಿಚರ್ ಯಾವ್ದು? ಹೆಲ್ತ್, ಸ್ಕಾಲರ್ಶಿಪ್ಸ್, ಸೆಕ್ಯೂರಿಟಿ, ಡಿಫೆನ್ಸ್, ಸಾಕಷ್ಟು ನಾವು ನೋಡಿದ್ವಲ್ಲ ಲಿಸ್ಟು, ಅದ್ರ ಮೇಲೆ ಅವರು ಸ್ಪೆಂಡ್ ಮಾಡ್ತಾರೆ. ಸೊ ರೆವೆನ್ಯೂ ಇನ್ಕಮ್ ಇಂದ ಇನ್ಕರ್ ಆಗುವಂತಹ ಒಂದು ಎಕ್ಸ್ಪೆಂಡಿಚರ್ ಏನಿದೆ ಅದೇ ನಮ್ಮ ರೆವೆನ್ಯೂ ಎಕ್ಸ್ಪೆಂಡಿಚರು. ಮುಂದೆ ನೋಡೋಣ ಬನ್ನಿ. ರೆವೆನ್ಯೂ ಎಕ್ಸ್ಪೆಂಡಿಚರ್ ಏನಿದೆ ಮಕ್ಕಳೇ, ಅದು 2 ತರ ಇದೆ. ಆಯ್ತಾ? ನಾವಿವಾಗ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಏನು ಅಂತ ನೋಡಿದ್ವಿ. ಒಂದು ಪ್ಲಾನ್ಡ್ ಎಕ್ಸ್ಪೆಂಡಿಚರ್. ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಮಕ್ಕಳೇ ಸೆಂಟ್ರಲಿ ಅಡ್ಮಿನಿಸ್ಟರ್ಡ್ ಸ್ಟೇಟ್ ಎಕ್ಸ್ಪೆಂಡಿಚರ್ ಅಂದ್ರೆ ನಮ್ಮ ಸೆಂಟರ್ ಅಲ್ಲಿ ಅಡ್ಮಿನಿಸ್ಟರ್ ಮಾಡುವಂತಹ ನಮ್ಮ ಸ್ಟೇಟಿನ ಎಕ್ಸ್ಪೆಂಡಿಚರ್ ಏನಿದೆ ಅದು ಒಂದು. ಆಮೇಲೆ ಸ್ಟೇಟ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್, ನಮ್ಮ ಸ್ಟೇಟ್ ಪ್ಲಾನ್ ಮಾಡುವಂತಹ ಒಂದು ಎಕ್ಸ್ಪೆಂಡಿಚರು, ಹಾಗೂ ಸೆಂಟ್ರಲ್ ಅಲ್ಲಿ ಪ್ಲಾನ್ ಆಗುವಂತಹ ಒಂದು ಎಕ್ಸ್ಪೆಂಡಿಚರ್ ಅಂದ್ರೆ ಸೆಂಟ್ರಲ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್. ತುಂಬಾ ಸ್ಪೆಸಿಫಿಕ್ ಆಗಿದೆ, ಜ್ಞಾಪಕ ಇಟ್ಕೊಳ್ಳೋಕೆ ಈಸಿ. ಸೊ ಅದು ಬರುತ್ತೆ ನಮ್ಮ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಕೆಳಗೆ. ಅದ್ರ ಜೊತೆಗೆ ಇನ್ನೊಂದು ರೀತಿಯಾದ ಎಕ್ಸ್ಪೆಂಡಿಚರ್ ಏನಿದೆ ಮಕ್ಕಳೇ, ಅದು ನಾನ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್. ಸೊ ಇವಾಗ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ 2 ತರ ಇದೆ. ಅದರಲ್ಲಿ ಯಾವುದು? ಪ್ಲಾನ್ಡು ಮತ್ತೆ ನಾನ್ ಪ್ಲಾನ್ಡು. ಮೊದಲನೇದಾಗಿ ಮಕ್ಕಳೇ ನಾವಿವಾಗ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ನ ನೋಡೋಣ. ಸೊ ಪ್ಲಾನ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಏನಿದೆ ಮಕ್ಕಳೇ, ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ದ ಗವರ್ಮೆಂಟ್ ಟುವರ್ಡ್ಸ್. ಸೊ ಇದು ಯಾವ್ದಕ್ಕೆ ಹೋಗತ್ತಪ್ಪ ಅಂತ ನೋಡೋಣ. ಫಿನಾನ್ಷಿಯಲ್ ಸರ್ವಿಸಸ್, ನಮ್ಮ ಒಂದು ದುಡ್ಡು ಕಡೆಗೆ, ಹಣಕಾಸಿನ ಕಡೆಗೆ ಹೋಗುವಂತಹ, ಆ ಸರ್ವಿಸಸ್ ಕಡೆಗೆ ಹೋಗುವಂತಹ ಒಂದು ಎಕ್ಸ್ಪೆಂಡಿಚರ್ ಇದು. ಸೋಷಿಯಲ್ ಸರ್ವಿಸಸ್ ಅಂದ್ರೆ ನಮ್ಮ ಜನಗಳ ಒಂದು ಅಭಿವೃದ್ಧಿಗೆ ಯೂಸ್ ಮಾಡುವಂತಹ ಹಣಕಾಸು. ನೇಷನ್ ಬಿಲ್ಡಿಂಗ್ ಎಕ್ಸಸೈಸಸ್, ನಾವಲ್ಲಿ ನೋಡಿದ್ವಲ್ಲ, ನಮ್ಮ ಒಂದು ಭಾರತ ದೇಶವನ್ನ ಒಂದು ಗಟ್ಟಿ ಮುಟ್ಟಿಯಾಗಿ ಮಾಡಿ ಸ್ಟ್ರೆಂತ್ ನ ಕೊಟ್ಟು ಅದನ್ನ ಬಿಲ್ಡ್ ಮಾಡಕ್ಕೆ ಯೂಸ್ ಮಾಡುವಂತಹ ಒಂದು ರಿಸೋರ್ಸಸ್. ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಪೆಂಡೆನ್ಸ್ ಡೇನ ಮಾಡ್ತೀವಿ, ಆಯ್ತಾ? ಸೊ ಅದಕ್ಕೋಸ್ಕರ ಯೂಸ್ ಮಾಡುವಂತಹ ಒಂದು ದುಡ್ಡು. ನೇಷನ್ ಬಿಲ್ಡಿಂಗ್ ಎಕ್ಸಸೈಸ್ ಗಾಂಧಿ ಜಯಂತಿ ಆಗಿರ್ಬೋದು, ರಿಪಬ್ಲಿಕ್ ಡೇ ಆಗಿರ್ಬೋದು, ಒಂದು ರೀತಿಯಾದ ಪರೇಡ್ಸ್ಗಳನ್ನ ನಡೆಸ್ತೀವಿ. ಸೊ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಈ ಪರ್ಟಿಕ್ಯುಲರ್ ಎಕ್ಸ್ಪೆಂಡಿಚರ್ ಕೆಳಗೆ ಬರೋದಾಯ್ತಾ. ಮೇಂಟೆನೆನ್ಸ್ ಆಫ್ ಕಂಪ್ಲೀಟೆಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್, ಆಯ್ತಾ? ಸೊ ಇವಾಗ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ನಡೆದಿದೆ, ಆಯ್ತಾ? ಸೊ ಒಂದು ಡ್ಯಾಮ್ ಆಗಿರ್ಬೋದು, ಆಯ್ತಾ? ಡ್ಯಾಮ್ ಕನ್ಸ್ಟ್ರಕ್ಟ್ ಆಗ್ಬಿಟ್ಟಿದೆ, ಬಟ್ ಅದರ ಮೇಂಟೆನೆನ್ಸ್ ನೋಡ್ಕೊಳ್ಳೋದು ನಮ್ಮ ರೆವೆನ್ಯೂ ಎಕ್ಸ್ಪೆಂಡಿಚರ್, ಪ್ಲಾನ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದೆಲ್ಲ ಏನಿದೆ ಅದು ಪ್ಲಾನ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಕೆಳಗೆ ಬರುತ್ತೆ. ಪ್ಲಾನ್ಸ್ ಆಫ್ ಸ್ಟೇಟ್ ಆಸ್ ವೆಲ್ ಆಸ್ ಸೆಂಟ್ರಲಿ ಅಡ್ಮಿನಿಸ್ಟರ್ಡ್ ಟೆರಿಟರೀಸ್. ಸೊ ಇವಾಗ ಟೆರಿಟರೀಸ್ ಇದೆಯಲ್ಲ ಮಕ್ಕಳೇ, ಯೂನಿಯನ್ ಟೆರಿಟರೀಸ್ ದಟ್ ಆರ್ ಅಡ್ಮಿನಿಸ್ಟರ್ಡ್ ಸೆಂಟ್ರಲಿ, ಆಯ್ತಾ? ಅದರ ಒಂದು ರೀತಿಯಾದ ಪ್ಲಾನ್ಸ್ ಏನಿದೆ ಮತ್ತೆ ಸ್ಟೇಟಿನ ಪ್ಲಾನ್ಸ್ ಏನಿದೆ ಅದನ್ನ ಕೂಡ ಮ್ಯಾನೇಜ್ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ಎಕ್ಸ್ಪೆಂಡಿಚರ್ನ ಯೂಸ್ ಮಾಡ್ತಾರೆ. ಸೊ ಇವಾಗ ಸೆಂಟ್ರಲಿ ಪ್ಲಾನ್ಡ್ ಎಕ್ಸ್ಪೆಂಡಿಚರ್, ನಾವು ಮಕ್ಕಳೇ ಪಾಸ್ ತಗೊಳ್ಳೋಣ. ನಾ ಹೇಳ್ದಂಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಪ್ಲಾನ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇದೆ. ಪ್ಲಾನ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಕೆಳಗೆ ಏನೇನ್ ಬರುತ್ತಪ್ಪ ಅಂತ ನೋಡಿದ್ವಿ. ಅದರಲ್ಲಿ ಮೊದಲನೇದಾಗಿ ಸೆಂಟ್ರಲಿ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಅನ್ನೋದೊಂದಿದೆ. ಅದೇನು 3 ಟೈಪ್ ಇದೆ, ಅದ್ರಲ್ಲಿ ಮೊದಲನೇದಾಗಿ ಇದು ಬರುತ್ತೆ. ಸೊ ಫಿನಾನ್ಷಿಯಲ್ ಸರ್ವಿಸಸ್ ಕೆಳಗೆ ಸಾಕಷ್ಟು ಒಂದು ಸೆಕ್ಟರ್ಗಳು ಬರುತ್ತೆ.
ಅದರ ಫಿನಾನ್ಷಿಯಲ್ ಸರ್ವಿಸಸ್ ಕಡೆಗೆ ಇವರು ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ ಅಗ್ರಿಕಲ್ಚರು ಮತ್ತೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರುವಂತಹ ಒಂದು ಕಾರ್ಯಗಳು ಅಂದ್ರೆ ನಮ್ಮ ಒಂದು ಪೌಲ್ಟ್ರಿ ಇರ್ಬೋದು, ಸಿಲ್ಕ್ ವರ್ಮ್ ರೇರಿಂಗ್ ಇರ್ಬೋದು, ಅದೆಲ್ಲ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರುವಂತಹ ಒಂದು ಆಕ್ಟಿವಿಟಿ ಅಲ್ಲ. ಸೊ ಅದ್ರ ಜೊತೆಗೆ ಇಂಡಸ್ಟ್ರಿ, ಕಮ್ಯುನಿಕೇಶನ್, ಫ್ಯೂಯಲ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ರೂರಲ್ ಡೆವಲಪ್ಮೆಂಟ್, ಇದೆಲ್ಲ ನಿಮಗೆ ಗೊತ್ತು ಮಕ್ಕಳೇ. ಅರ್ಥ ಆಯ್ತಾ? ಸಾಕಷ್ಟು ಸತಿ ನೋಡಿದೀವಿ, ಅದಕ್ಕೆ ನಾನು ಇದು ಎಕ್ಸ್ಪ್ಲೇನ್ ನಿಮಗೆ ಡೀಟೇಲ್ ಆಗಿ ಮಾಡ್ತಿಲ್ಲ. ಬಟ್ ನಾ ಹೇಳ್ದಂಗೆನೆ ಇಂಡಸ್ಟ್ರಿ ಕಡೆಗೆ ಹೋಗುವಂತಹ ಒಂದು ದುಡ್ಡು, ಮಾತಾಡಕ್ಕೆ ಕಮ್ಯುನಿಕೇಶನ್ ಏನಿದೆ ಅದಕ್ಕೋಸ್ಕರ, ಫ್ಯೂಯಲ್ ಅಂದ್ರೆ ನಿಮ್ಮ ಪೆಟ್ರೋಲ್ ಆಗಿರ್ಲಿ, ಆಯಿಲ್ ಆಗಿರ್ಲಿ, ಡೀಸೆಲ್ ಆಗಿರ್ಲಿ, ಅದ್ರ ಕಡೆಗೆ ಹೋಗುವಂತ ದುಡ್ಡು, ಸೈನ್ಸ್ ಅಂಡ್ ಟೆಕ್ನಾಲಜಿ, ನಮ್ಮ ಒಂದು ಟೆಕ್ನಾಲಜಿ ಗ್ರೋತ್ ಬೇಕಾಗಿರುವಂತಹ ಒಂದು ದುಡ್ಡು, ಹಾಗೂ ರೂರಲ್ ಡೆವಲಪ್ಮೆಂಟ್ ಆಯ್ತಾ, ನಮ್ಮ ಒಂದು ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಯೂಸ್ ಮಾಡುವಂತಹ ಒಂದು ದುಡ್ಡು, ಅದು ಈ ಪರ್ಟಿಕ್ಯುಲರ್ ಎಕ್ಸ್ಪೆಂಡಿಚರ್ ಕೆಳಗೆ ಬರುತ್ತೆ. ಅದ್ರ ಮುಂದೆ ಸೋಷಿಯಲ್ ಸರ್ವಿಸಸ್, ಸೋಷಿಯಲ್ ಅಂದಿದ ತಕ್ಷಣ ನಮ್ಗೆ ಅರ್ಥ ಆಗ್ಬೇಕು ಮಕ್ಕಳೇ, ನಮ್ಮ ಒಂದು ಅಭಿವೃದ್ಧಿಗೆ ಯೂಸ್ ಮಾಡುವಂತಹ ದುಡ್ಡು. ಸೊ ಅದ್ರಲ್ಲಿ ಯಾವ್ದು ಬರುತ್ತೆ? ಎಜುಕೇಶನ್ ಬರುತ್ತೆ, ಆಮೇಲೆ ಹೆಲ್ತ್ ಬರುತ್ತೆ, ನಮ್ಮ ಹೆಲ್ತ್ ಆಯ್ತಾ, ಇವಾಗ ಈಗ ತಾನೇ ಕೋವಿಡ್ ಆಯ್ತು, ಅದಕ್ಕೆ ಯೂಸ್ ಮಾಡುವಂತಹ ಎಕ್ಸ್ಪೆಂಡಿಚರ್ಸ್ ಆಗಲಿ, ಹೈಜೀನು, ಫ್ಯಾಮಿಲಿ ವೆಲ್ಫೇರು, ಡ್ರಿಂಕಿಂಗ್ ವಾಟರ್ ಸಪ್ಲೈ, ಹಾಗೂ ಹೌಸಿಂಗ್ ಹಾಗೂ ಸೋಷಿಯಲ್ ವೆಲ್ಫೇರ್ ಅಂದ್ರೆ ಟಾಯ್ಲೆಟ್ಸ್ ಕಟ್ಕೊಡೋದು, ಆಮೇಲೆ ಸಾಕಷ್ಟು ರೀತಿಯಾದ ಒಂದು ಹೆಲ್ಪ್ ನ ಮಾಡ್ತಾರೆ ಈ ಪರ್ಟಿಕ್ಯುಲರ್ ಎಕ್ಸ್ಪೆಂಡಿಚರಿನ ಮೂಲಕ. ಅದ್ರ ಜೊತೆಗೆ ಜನರಲ್ ಸರ್ವಿಸಸ್ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡ್ತಾರೆ, ಅಂದ್ರೆ ಮೇಂಟೆನೆನ್ಸ್ ಆಫ್ ಪೀಸ್, ಲಾ ಅಂಡ್ ಆರ್ಡರ್, ಒಂದು ರೀತಿಯಾದ ಪೀಸ್ ಆಗಿ ಮೇಂಟೈನ್ ಮಾಡೋದಕ್ಕೆ, ಮತ್ತೆ ಎಲ್ಲಾ ಜನಗಳು ಲಾ ಅಂಡ್ ಆರ್ಡರ್ನ ಫಾಲೋ ಮಾಡ್ತಿದಾರಾ ಅಂತ ನೋಡ್ಕೊಳ್ಳೋದಕ್ಕೆ ಸಾಕಷ್ಟು ಒಂದು ಕಾರ್ಯಗಳು ಮಾಡ್ತಾರಲ್ಲ, ಅದಕ್ಕೋಸ್ಕರ ಕೂಡ ಈ ಒಂದು ಎಕ್ಸ್ಪೆಂಡಿಚರ್ನ ಯೂಸ್ ಮಾಡ್ಕೊಂತಾರೆ. ಇವಾಗ ಮುಂದೆ ನಾನ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ನ ನೋಡೋಣ. ಅರ್ಥ ಆಯ್ತಾ? ಸೊ ಇವಾಗ ನಾವು ನೋಡಿದ್ವಲ್ಲ, ಝೂಮ್ ಔಟ್ ಆಗಿ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ನೋಡಿದ್ವಿ, ರೆವೆನ್ಯೂ ಎಕ್ಸ್ಪೆಂಡಿಚರು, ಅದ್ರಲ್ಲಿ 3 ಭಾಗಗಳಿತ್ತು. ಅದಲ್ಲಿ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಯಾವ್ದಕ್ಕೆ ಕೇಟರ್ ಮಾಡುತ್ತೆ ಅಂತ ನೋಡಿದೀವಿ ನಾವು. ಆಮೇಲೆ ಸೆಂಟ್ರಲಿ ಪ್ಲಾನ್ಡ್ ಎಕ್ಸ್ಪೆಂಡಿಚರ್, ಬಿಕಾಸ್ ನಾವು ಪಬ್ಲಿಕ್ ಫಿನಾನ್ಸ್ ನೋಡ್ತಾ ಇದೀವಿ, ಸಾಕಷ್ಟು ಬರೀ ಸೆಂಟರ್ ರಿಲೇಟೆಡ್ ಕೊಟ್ಟಿರೋದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ, ಅದಕ್ಕೇನೆ ನಾವು ಬರೀ ಅದು ಒಂದನ್ನೇ ನೋಡಿರೋದು. ಆಯ್ತಾ? ಅದೊಂದೇ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದ್ರಿಂದ ಅದೊಂದನ್ನೇ ನಾವು ಎಕ್ಸ್ಪ್ಲೇನ್ ಮಾಡಿದೀವಿ. ಅದನ್ನ ನೋಡಿದ ನಂತರ ಇವಾಗ ನಾನ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಏನಿದೆ ಅದನ್ನ ನೋಡೋಣ ಬನ್ನಿ. ನಾನ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಏನಿದೆ ಮಕ್ಕಳೇ, ಇದು ಎಕ್ಸ್ಪೆಂಡಿಚರ್ ಯಾವ್ದ್ರ ಮೇಲೆ ಬೀಳುವಂತಹ ಎಕ್ಸ್ಪೆಂಡಿಚರ್, ಯಾವ್ದ್ರಿಂದ ಬರುವಂತಹ ಎಕ್ಸ್ಪೆಂಡಿಚರ್, ಇದು ನೋಡೋಣ ಬನ್ನಿ. ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ಸಿವಿಲ್ ಅಡ್ಮಿನಿಸ್ಟ್ರೇಷನ್, ನಮ್ಮ ಸಿವಿಲ್ ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಬೇಕಿರುವಂತಹ ಒಂದು ಎಕ್ಸ್ಪೆಂಡಿಚರ್ ಏನಿದೆ, ಅದ್ರ ಜೊತೆಗೆ ನಮ್ಮ ಡಿಫೆನ್ಸ್ ನೀಡ್ಸ್. ಆಯ್ತಾ ಮಕ್ಕಳೇ? ಸೊ ಡಿಫೆನ್ಸ್ ಇಂದ ಬರುವಂತಹ ಒಂದು ಖರ್ಚುಗಳೇನಿದೆ ಅದು ಕೂಡ ಇದ್ರ ಕೆಳಗೆ ಬರುತ್ತೆ. ನಮ್ಮ ಆರ್ಮಿ, ನೇವಿ, ಏರ್ ಫೋರ್ಸ್, ಅದೆಲ್ಲ ಇಂಟ್ರೆಸ್ಟ್ ಪೇಮೆಂಟ್, ನಮ್ಮ ಇಂಟ್ರೆಸ್ಟ್ ಪೇಮೆಂಟ್ ಏನಿದೆ ನಮ್ಮ ಗೌರ್ಮೆಂಟ್ದು, ಅದು ಕೂಡ ಇದ್ರ ಕೆಳಗೆ ಬರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಆಮೇಲೆ ಅಲೋಕೇಶನ್ಸ್ ಟು ಸ್ಟೇಟ್, ಇವಾಗ ಸ್ಟೇಟ್ಗಳಿಗೆ ಏನೋ ದುಡ್ಡುಗಳು ಬೇಕು ಅಂತ ಅನ್ಕೊಳ್ಳಿ, ಆ ದುಡ್ಡನ್ನ ಅಲೋಕೇಟು ಈ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಇಂದಾನೆ ಆಗೋದು. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದನ್ನ ನೀವು ತಿಳ್ಕೊಂಡಿರೋದು ಮುಖ್ಯ. ಅದ್ರ ಜೊತೆಗೆ ಬೇರೆ ಬೇರೆ ಸಬ್ಸಿಡೀಸ್ ನ ಕಟ್ಟೋದಿಕ್ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಆಯ್ತಾ ಮಕ್ಕಳೇ? ಸೊ ಇವಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು? ಝೂಮ್ ಔಟ್ ಆಗಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಫುಲ್ ನೋಡಾಗಿದೆ ನಾವು. ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಪ್ಲಾನ್ಡ್ ಮತ್ತೆ ನಾನ್ ಪ್ಲಾನ್ ನ ನೋಡಿದ್ವಿ. ಇವಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ನೋಡೋಣ. ಅರ್ಥ ಆಯ್ತಾ ಮಕ್ಕಳೇ? ಸೊ ಮೊದಲನೇದಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ದ ಮನಿ ಸ್ಪೆಂಟ್ ಬೈ ದ ಗವರ್ಮೆಂಟ್ ಆನ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್. ಅಂದ್ರೆ ನಾ ಹೇಳ್ದಂಗೆ ಒಂದು ರೀತಿಯಾದ ಟ್ರಾನ್ಸ್ಪೋರ್ಟ್ ಡೆವಲಪ್ಮೆಂಟ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಸಾಕಷ್ಟು ಡೆವಲಪ್ಮೆಂಟ್ ಅಂದ್ರೆ ನಮ್ಮ ಒಂದು ಸುತ್ತಮುತ್ತ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ ಮೇಲಾಗಿರ್ಬೋದು, ಅಥವಾ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಕೂಡ ಆಗಿರ್ಬೋದು. ಸೊ ಆ ಆಕ್ಟಿವಿಟೀಸ್ ಇಂದ ಬರುವಂತಹ ಏನೇನು ಖರ್ಚುಗಳಿದೆ ಅದು ಇದ್ರ ಕೆಳಗೆ ಬರುತ್ತೆ ಮಕ್ಕಳೇ. ಅಂಡ್ ಕ್ರಿಯೇಷನ್ ಆಫ್ ನ್ಯೂ ಅಸೆಟ್ಸ್, ಅದ್ರ ಜೊತೆಗೆ ಹೊಸ ಹೊಸ ರೀತಿಯಾದ ಏನೇನ್ ಕ್ರಿಯೇಷನ್ಗಳನ್ನ ಮಾಡ್ಬೇಕಿರುತ್ತೋ ಅದು ಕೂಡ ಇದ್ರ ಕೆಳಗೆ ಬರುತ್ತೆ. ಸೊ ಇದರಿಂದ ನಾ ಹೇಳ್ದಂಗೆ ಅವ್ರಿಗೆ ವಾಪಸ್ ದುಡ್ಡು ಕೂಡ ಬರುತ್ತೆ, ಬಿಕಾಸ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಅವ್ರು ಮಾಡಿದಾಗ ಒಂದು ರೀತಿಯಾದ ನಾವು ಫೀಸ್ ಅನ್ನ ಕಟ್ತೀವಿ. ಅರ್ಥ ಆಯ್ತಾ? ಅದರಿಂದ ಕೂಡ ಅವ್ರಿಗೆ ಒಂದು ದುಡಿಮೆ ಕೂಡ ಆಗತ್ತೆ. The government spends this amount from the income generated by the capital receipts. ಸೊ ಈ ಅಮೌಂಟ್ ಏನಿದೆ ಮಕ್ಕಳೇ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಯೂಸ್ ಮಾಡುವಂತಹ ಒಂದು ಅಮೌಂಟ್ ಏನಿದೆ ಅದು ಕ್ಯಾಪಿಟಲ್ ರಿಸಿಪ್ಟ್ಸ್ ಇಂದ ಬರುವಂತಹ ಒಂದು ದುಡ್ಡನ್ನ ಅವರು ಯೂಸ್ ಮಾಡ್ತಾರೆ. ಸೊ ಇವಾಗ ನಮ್ಮ ಗೌರ್ಮೆಂಟ್ ಇದೆ, ಅದು ಕ್ಯಾಪಿಟಲ್ ಸೋರ್ಸಸ್ ಆಫ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಯಾವುದು ಮಕ್ಕಳೇ? ಒಂದು ಸೇಲ್ ಆಫ್ ಗೌರ್ಮೆಂಟ್ ಆಸೆಟ್ಸ್. ಇವಾಗ ಗೌರ್ಮೆಂಟ್ ಒಂದು ಬಿಲ್ಡಿಂಗ್ ಗಳಿದೆ, ಅದನ್ನೆಲ್ಲ ಸೇಲ್ ಆಗುತ್ತಲ್ಲ, ಆ ಸೇಲ್ ಆಗುವಂತಹ ಒಂದು ಏನಿದೆ
ಅಲ್ಲಿಂದ ಬರುವಂತಹ ದುಡ್ಡು ಏನಿದೆ ಅದು ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ಅದ್ರ ಜೊತೆಗೆ ಲೋನು, ಆಯ್ತಾ, ಇದರಿಂದ ಬರುವಂತಹ ದುಡ್ಡು ಏನಿದೆ ಇನ್ಕಮು, ಅದು ಕ್ಯಾಪಿಟಲ್ ರಿಸಿಪ್ಟ್ಸು. ಅದರಿಂದ ಬರುವಂತಹ ಒಂದು ದುಡ್ಡನ್ನ ನಾವು ಸ್ಪೆಂಡ್ ಮಾಡ್ತಾರೆ ಯಾವ್ದ್ರ ಮೇಲೆ? ನಮ್ಮ ರೋಡ್ಸ್ ಮೇಲೆ, ಗ್ಯಾಸ್ ಪೈಪ್ಲೈನ್ಸು, ರೈಲ್ವೇಸು ಎಕ್ಸೆಟ್ರಾ. ಆಯ್ತಾ? ಅದು ನ್ಯೂ ಅಸೆಟ್ಸ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ ಕೂಡ. ಸೊ ಇವಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಿದೆ ಮಕ್ಕಳೇ, ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಇದೆ. ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಅಲ್ಲಿ 2 ಟೈಪ್ ಇದೆ ಅಂತ ನಾನು ಹೇಳ್ದಂಗೆ. ಮೊದಲನೇ ಟೈಪು ಪ್ಲಾನ್ಡ್ ಎಕ್ಸ್ಪೆಂಡಿಚರು. ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಮೂಲಕ ದುಡ್ಡು ಯಾವ್ದ್ರ ಮೇಲೆ ಹೋಗುತ್ತೆ, ಯಾವ್ದು ಖರ್ಚು ಇದ್ರ ಕೆಳಗೆ ಬೀಳತ್ತೆ ಅಂದ್ರೆ ಅಗ್ರಿಕಲ್ಚರು, ಲಾಂಗ್ ಟರ್ಮ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್. ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ, ಇದು ಮೇಂಟೆನೆನ್ಸ್ ಮಾಡಲ್ಲ. ಲಾಂಗ್ ಟರ್ಮ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಇರುತ್ತಲ್ಲ, ಅಗ್ರಿಕಲ್ಚರ್ ಅಲ್ಲಿ, ಇಂಡಸ್ಟ್ರೀಸ್ ಅಲ್ಲಿ, ಟ್ರಾನ್ಸ್ಪೋರ್ಟ್ ಅಲ್ಲಿ ಹಾಗೂ ಇರಿಗೇಷನ್ ಅಲ್ಲಿ. ನಿಮ್ಗೆ ಹೇಳ್ಬೇಕು ಅಂದ್ರೆ ಇವಾಗ ನಮ್ಮ ರೆವೆನ್ಯೂ ಎಕ್ಸ್ಪೆಂಡಿಚರ್ ಏನಿದೆ ಅದು ಮೇಂಟೆನೆನ್ಸ್ ನ ನೋಡುತ್ತೆ. ಇವಾಗ ಒಂದು ಡ್ಯಾಮ್ ನ ಕಟ್ಟಿದ್ರೆ ಅದಕ್ಕೆ ಬೇಕಾಗಿರುವಂತ ಮೇಂಟೆನೆನ್ಸ್ಗೆ ಬೇಕಾಗಿರುವಂತ ದುಡ್ಡೆಲ್ಲ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇಂದ ಹೋಗುತ್ತೆ. ಬಟ್ ಇವಾಗ ಹೊಸ ಡ್ಯಾಮ್ನೇ ಕಟ್ಟಬೇಕು, ಹೊಸ ದೊಡ್ಡ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ನೇ ಮಾಡ್ಬೇಕು ಅಂದ್ರೆ ಅದು ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಇಂದ ಹೋಗೋ ದುಡ್ಡು. ಆಯ್ತಾ? ಆಮೇಲೆ ನಾನ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಇದೆ. ನಾನ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಇಂದ ಕೆಳಗೆ ಪೇಯಿಂಗ್ ಕಾಂಪನ್ಸೇಷನ್ ಟು ದ ಪೀಪಲ್ ಎಫೆಕ್ಟೆಡ್ ಬೈ ಡೆವಲಪ್ಮೆಂಟ್ ಆಕ್ಟಿವಿಟೀಸ್. ಸೊ ಈ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಆಗುವಾಗ ಒಂದಿಷ್ಟು ಅನಾಹುತಗಳಾಗೋದ್ರೆ ಅಥವಾ ಜನಗಳು ಅಲ್ಲಿ ಬಂದು ಕೆಲಸ ಮಾಡ್ತಾರಲ್ವಾ, ಅವ್ರಿಗೆಲ್ಲ ದುಡ್ಡು, ಅವ್ರಿಗೆಲ್ಲ ಸಂಬಳ ಆಗಿ ಅಥವಾ ಯಾವುದೇ ರೀತಿಯಾದ ಒಂದು ಕಾಂಪನ್ಸೇಷನ್ ಕೊಡಬೇಕಾದ್ರೆ ಅದು ಇದರಿಂದ ಹೋಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಈ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಯಾವ್ದಾಗಿರ್ಬೋದು, ನಾ ಹೇಳ್ದಾಗೆ ಡ್ಯಾಮ್ ಕಟ್ಟೋದಾಗಿರ್ಬೋದು ಅಥವಾ ಹೊಸ ನ್ಯಾಷನಲ್ ಹೈವೇ ಕಟ್ಟೋದಾಗಿರ್ಬೋದು. ಸೊ ಇದೆಲ್ಲ ಬರುತ್ತೆ ನಮ್ಮ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಆಫ್ ಪ್ಲಾನ್ಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಮತ್ತೆ ನಮ್ಮ ನಾನ್ ಪ್ಲಾನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ನಾ ಹೇಳ್ದಂಗೆ ಇವಾಗ ಡ್ಯಾಮ್ ಕಟ್ಬಿಟ್ಟು ಡ್ಯಾಮ್ ಏನೋ ಬ್ರೇಕ್ ಡೌನ್ ಆಗೋಯ್ತು, ಅದರಿಂದ ಹೋಗಿ ಸಾಕಷ್ಟು ಜನಗಳಿಗೆ ಇಂಪ್ಯಾಕ್ಟ್ ಆಯ್ತು. ಆಯ್ತಾ? ಅದು ಒಡೆದೋಯ್ತು ಅಥವಾ ನೀರ್ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ಅದೆಲ್ಲೆಲ್ಲೋ ಹೋಗ್ತಿದೆ, ಹೋಗಿ ಫ್ಲಡ್ಸ್ ಆಯ್ತು. ಆ ಫ್ಲಡ್ಸ್ ಅಫೆಕ್ಟ್ ಮಾಡಿರುವಂತ ಜನಗಳಿಗೆಲ್ಲ ಕಾಂಪನ್ಸೇಷನ್ ನಾನ್ ಪ್ಲಾನ್ಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಂದ ಹೋಗುತ್ತೆ. ಆಯ್ತಾ ಮಕ್ಕಳೇ? ಇನ್ ದಿಸ್ ಮ್ಯಾನರ್ ದ ಗವರ್ಮೆಂಟ್ ಸ್ಪೆಂಡ್ಸ್ ಮನಿ ಆನ್ ಅಡ್ಮಿನಿಸ್ಟ್ರೇಷನ್. ಇದೇ ರೀತಿಲಿ ಅಡ್ಮಿನಿಸ್ಟ್ರೇಷನ್ ಮೇಲೆ, ನ್ಯಾಷನಲ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡ್ ಸಿಟಿಸನ್ಸ್ ವೆಲ್ಫೇರ್ ಮೇಲೆ ದುಡ್ಡನ್ನ ಖರ್ಚು ಮಾಡುತ್ತೆ ನಮ್ಮ ಗೌರ್ಮೆಂಟು. ಅರ್ಥ ಆಯ್ತಾ? ಸೊ ಈ ರೀತಿಲಿ ಏನೇನ್ ಇನ್ಕಮ್ ಇದೆ ನಮ್ಮ ಗೌರ್ಮೆಂಟು, ಈ ರೀತಿಲಿ ಅದರ ಎಕ್ಸ್ಪೆಂಡಿಚರ್ ಇದೆ ಕೂಡ. ಟು ಮೀಟ್ ದಿಸ್ ಎಕ್ಸ್ಪೆಂಡಿಚರ್ ದ ಗವರ್ಮೆಂಟ್ ಟ್ರೈಸ್ ಟು ಜನರೇಟ್ ಇನ್ಕಮ್. ಸೊ ಇವಾಗ ಹೆಂಗೆ ದುಡ್ಡನ್ನ ಎಲ್ಲೆಲ್ಲಿ ದುಡ್ಡು ಹೋಗ್ತಿದೆ ಅಂತ ನೋಡಿದ್ವಲ್ಲ, ಬಟ್ ಈ ಇನ್ಕಮ್ ಎಲ್ಲಿಂದ ಬರುತ್ತೆ ನಮ್ಮ ಗೌರ್ಮೆಂಟ್ಗೆ? ಆಯ್ತಾ? ಜನರೇಟ್ ಇನ್ಕಮ್ ಮಾಡೋದಿಕ್ ಕೂಡ ಟ್ರೈ ಮಾಡುತ್ತೆ ನಮ್ಮ ಗೌರ್ಮೆಂಟು. ಸೊ ಇವಾಗ ನಾವೇನ್ ನೋಡ್ತೀವಿ ಮಕ್ಳೇ, ನೋಡಕ್ಕಿಂತ ಮೊದಲನೇದಾಗಿ ಏನೇನ್ ಕವರ್ ಮಾಡಿದೀವಿ, ಪಬ್ಲಿಕ್ ಫಿನಾನ್ಸ್ ಅಂದ್ರೆ ಏನು ಅಂತ ನೋಡಿದೀವಿ, ಅದರ ಇಂಪಾರ್ಟೆನ್ಸು, ಬಜೆಟ್ ಮತ್ತೆ ಪಬ್ಲಿಕ್ ಎಕ್ಸ್ಪೆಂಡಿಚರ್ ನೋಡಿದ್ವಿ, ಅದ್ರಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ನೋಡಿದ್ವಿ, ಅದ್ರ ಕೆಳಗೆ ಪ್ಲಾನ್ಡ್ ಮತ್ತೆ ನಾನ್ ಪ್ಲಾನ್ ನ ಕೂಡ ನೋಡಿದೀವಿ. ಸೊ ಮಕ್ಕಳೇ, ಇವಾಗ ಇತ್ತೀಚೆಗೆ ಪ್ಲಾನ್ಡ್ ನಾನ್ ಪ್ಲಾನ್ ಅಂತ ಡಿವಿಷನ್ ಆಗಲ್ಲ, ಎಲ್ಲ ಒಂದೇ ಇರುತ್ತೆ. ಅಂದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಅದ್ರ ಕೆಳಗೆ ಎಲ್ಲ ಜೊತೆಗಿದೆ, ಪ್ಲಾನ್ಡ್ ನಾನ್ ಪ್ಲಾನ್ ಅಂತ ಇವಾಗ ಡಿವೈಡ್ ಮಾಡಲ್ಲ ಮಕ್ಕಳೇ. ಬಟ್ ಇವಾಗ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದ್ರಿಂದ ನಾವು ಹಂಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಮಕ್ಕಳೇ, ಇವಾಗ ಪಬ್ಲಿಕ್ ರೆವೆನ್ಯೂ ಅಂದ್ರೆ ಏನು ಅಂತ ನೋಡೋಣ ಬನ್ನಿ. The government collects income from varied sources to meet its expenditure. This is called as public revenue. So ಈ ಖರ್ಚುಗಳೆಲ್ಲ ಇದೆ, ಬಟ್ ಅವ್ರ ಹತ್ರ ಇನ್ಕಮ್ ಹೆಂಗೆ ಬರುತ್ತೆ ಮಕ್ಕಳೇ? ಸೊ ಗೌರ್ಮೆಂಟ್ ಏನ್ ಮಾಡುತ್ತೆ, ಸಪ್ರೇಟ್ ಬೇರೆ ರೀತಿಯಾದ ಒಂದು ಜಾಗಗಳಿಂದ ಇನ್ಕಮ್ ಜನರೇಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಆ ಇನ್ಕಮ್ ನೇ ಏನಂತಾರೆ? ಪಬ್ಲಿಕ್ ರೆವೆನ್ಯೂ ಅಂತ ನಾವು ಕರಿತೀವಿ. ಗವರ್ಮೆಂಟ್ಸ್ ಆರ್ ever ready to create facilities for the welfare of people and speedy economic development. ಯಾವುದೇ ರೀತಿಯಾದ ಗವರ್ಮೆಂಟ್ ನೀವು ತಗೊಳ್ಳಿ, ಅದು ನಮ್ಮ ಜನಗಳ ಅಭಿವೃದ್ಧಿಗೋಸ್ಕರ ಮತ್ತು ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ಗೋಸ್ಕರ ಯಾವಾಗಲೂ ರೆಡಿಲಿ ಕೆಲಸ ಮಾಡೋದಕ್ಕೆ ತಯಾರಾಗಿರ್ತಾರೆ. ಡ್ಯೂ ಟು ದಿಸ್ ದ ರೋಲ್ ಆಫ್ ಗವರ್ಮೆಂಟ್ಸ್ ಹ್ಯಾವ್ ಎಕ್ಸ್ಪ್ಯಾಂಡೆಡ್. ಇದರಿಂದ ಏನಾಗಿದೆ, ನಮ್ಮ ಗವರ್ಮೆಂಟ್ ಇಂದ ಒಂದು ರೋಲ್ ಏನಿದೆ ಅದು ಜಾಸ್ತಿ ಆಗಿದೆ ಅಂಡ್ ವಾಸ್ಟ್ ಕೂಡ ಆಗಿದೆ. As a result of this, public expenditure is ever increasing and necessary revenue sources have to be identified and added. So ಇದರಿಂದ ಏನಾಗ್ತಿದೆ ಮಕ್ಕಳೇ, ಜನಗಳ ಅಭಿವೃದ್ಧಿ ಅಂತ ನಾವು ನೋಡಿದಾಗ ಒಂದು ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್ ಆಗತ್ತೆ. ಇವಾಗ ಅದರಿಂದ ಏನಾಗ್ತಿದೆ, ತುಂಬಾ ಎಕ್ಸ್ಪೆಂಡಿಚರ್ ಆಗ್ತಿದೆ. ಇದರಿಂದ ಇನ್ಕಮ್ ಅಥವಾ ನಾವು ರೆವೆನ್ಯೂ ಅಂತ ನಾವು ಏನ್ ಹೇಳ್ತೀವಿ, ಪಬ್ಲಿಕ್ ರೆವೆನ್ಯೂ ಏನಿದೆ ಅದು ಸೋರ್ಸಸ್ ಕೂಡ ಜಾಸ್ತಿ ನಾವು ಐಡೆಂಟಿಫೈ ಮಾಡ್ಬೇಕಾಗತ್ತೆ ಮತ್ತೆ ಆಡ್ ಮಾಡ್ಬೇಕಾಗತ್ತೆ. In India, central and state governments have their own sources of revenue.
ಸೊ ನಮ್ಮ ದೇಶದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಅವ್ರದೇ ಡಿಫ್ರೆಂಟ್ ರೀತಿಯಾದ ರೆವೆನ್ಯೂ ಜನರೇಟ್ ಮಾಡೋದಕ್ಕೋಸ್ಕರ ಸೋರ್ಸಸ್ ಇದೆ. ಸೊ ದ ಇನ್ಕಮ್ ಆಫ್ ಸೆಂಟ್ರಲ್ ಗವರ್ಮೆಂಟ್, ಸೊ ಇವಾಗ ನಾವು ಇನ್ಕಮ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಇನ್ಕಮ್ ಅದು ಎಕ್ಸ್ಪೆಂಡಿಚರ್, ಇನ್ಕಮ್ ಏನು? ದ ಸೆಂಟ್ರಲ್ ಗವರ್ಮೆಂಟ್ ಕಲೆಕ್ಟ್ಸ್ ಇಟ್ಸ್ ಇನ್ಕಮ್ ಫ್ರಮ್ ವೇರಿಯಸ್ ಸೋರ್ಸಸ್. ಸಾಕಷ್ಟು ಸೋರ್ಸಸ್ ಇಂದ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಇನ್ಕಮ್ ನ ಜನರೇಟ್ ಮಾಡುತ್ತೆ. ಸೊ ಏನಿದು ರೆವೆನ್ಯೂ ರಿಸಿಪ್ಟ್ಸ್ ಆಯ್ತಾ. ಸೊ ರೆವೆನ್ಯೂ ರಿಸಿಪ್ಟ್ಸ್ ಏನಿದೆ ಅದು ಒಂದು ರೀತಿಯಾದ ಒಂದು ಪಾತ್ವೆ ಅನ್ಬೋದು ಇನ್ಕಮ್ ಜನರೇಟ್ ಮಾಡೋದಿಕ್ಕೆ. ಸೊ ದ ಇನ್ಕಮ್ ಜನರೇಟೆಡ್ ಬೈ ದ ಗವರ್ಮೆಂಟ್, ಸೊ ಯಾವ ಪರ್ಟಿಕ್ಯುಲರ್ ಭಾಗಗಳಲ್ಲಿ ಇನ್ಕಮ್ ಜನರೇಟ್ ಮಾಡ್ತಾರಲ್ಲ, ಇನ್ಕಮ್ ಜನರೇಟೆಡ್ ಬೈ ವಾಟ್. ಸೊ ಇವಾಗ ನಮ್ಮ ಗವರ್ಮೆಂಟ್ ಇನ್ಕಮ್ ನ ಜನರೇಟ್ ಮಾಡುತ್ತೆ. ಸೊ ಇನ್ಕಮ್ ಜನರೇಟೆಡ್ ಬೈ ಆಯ್ತಾ ಟ್ಯಾಕ್ಸಸ್ ಇಂದ ಬರುವಂತಹ ಒಂದು ದುಡ್ಡು ಏನಿದೆ, ಇನ್ಕಮ್ ಏನಿದೆ, ಅದು ರೆವೆನ್ಯೂ ರಿಸಿಪ್ಟ್ಸ್. ಆಯ್ತಾ ಮಕ್ಕಳೇ? ಅದರಲ್ಲಿ ಬರುತ್ತೆ ಡೈರೆಕ್ಟ್ ಟ್ಯಾಕ್ಸ್ ಬರುತ್ತೆ, ಮತ್ತೆ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಬರುತ್ತೆ ನಮ್ಮ ಇನ್ಕಮ್ ಟ್ಯಾಕ್ಸು, ವೆಲ್ತ್, ಕಾರ್ಪೊರೇಟು ಮತ್ತೆ ಸ್ಟ್ಯಾಂಪು. ಅರ್ಥ ಆಯ್ತಾ? ವೆರಾಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಏನಿದೆ ಮಕ್ಕಳೇ, ಅದು ನಮ್ಮ ನಾನ್ ಟ್ಯಾಕ್ಸ್ ಸೋರ್ಸಸ್ಸು, ಸೆಂಟ್ರಲ್ ಎಕ್ಸೈಸ್ ಟ್ಯಾಕ್ಸು, ಸರ್ವಿಸ್ ಟ್ಯಾಕ್ಸು ಹಾಗೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಟ್ಯಾಕ್ಸು. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದ್ರೆಲ್ಲ ಬರುತ್ತೆ ನಮ್ಮ ರೆವೆನ್ಯೂ ರೆಸಿಪ್ಟಿನ ಕೆಳಗೆ. ಸೊ ನಮ್ಮ ಟ್ಯಾಕ್ಸಸ್ ಏನಿದೆ ಮಕ್ಕಳೇ, ಅದರಿಂದ ಜನರೇಟ್ ಆಗುವಂತಹ ಇನ್ಕಮ್ ಏನಿದೆ ರೆವೆನ್ಯೂ ರಿಸಿಪ್ಟ್ಸ್ ಅನ್ನ ಕೆಳಗೆ ಬರುತ್ತೆ. ಸೊ ಇವಾಗ ನಿಮ್ಗೆ ಎರಡು ಟರ್ಮ್ ಇಲ್ಲಿ ಕಾಣ್ತಿದೆ ಅಲ್ವಾ, ನೋಡಿ ಇಲ್ಲಿ. ಸೊ ಮೊದಲನೇದಾಗಿ ನಿಮ್ಗೆ ಡೈರೆಕ್ಟ್ ಟ್ಯಾಕ್ಸಸ್ ಅನ್ನೋದು ಒಂದು ಕಾಣ್ತಿದೆ. ಡೈರೆಕ್ಟ್ ಟ್ಯಾಕ್ಸಸ್ ಅಂದ್ರೆ ಏನು? ಹೆಸರಲ್ಲೇ ಇದೆ ಡೈರೆಕ್ಟ್. ಅರ್ಥ ಆಯ್ತಾ? ಸೊ ಇವಾಗ ನಾನು ಒಂದು ಕೆಲಸ ಮಾಡ್ತಿದ್ದೀನಿ. ಅರ್ಥ ಆಯ್ತಾ? ಡೈರೆಕ್ಟ್ ಟ್ಯಾಕ್ಸಿನ ಮೂಲಕ ಏನಾಗುತ್ತೆ, ಇವಾಗ ಒಂದು ಎಕ್ಸಾಂಪಲ್ ತಗೋಣ, ಇನ್ಕಮ್ ಟ್ಯಾಕ್ಸ್. ಅರ್ಥ ಆಯ್ತಾ? ಸೊ ಎಲ್ಲಾ ಜನಗಳು, ಸೊ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಡಿಫ್ರೆಂಟ್ ಸ್ಲ್ಯಾಬ್ಸ್ ಇದೆ ಮಕ್ಕಳೇ. ಒಂದು ಹೇಳ್ಬೋದು 6 ಇಂದ 10 ಲಕ್ಷದ ಮಧ್ಯೆ ನೀವು ಅಕಸ್ಮಾತ್ ದುಡಿತಿದ್ರೆ ನೀವು 10% ಟ್ಯಾಕ್ಸ್ ನ ಕಟ್ಟಬೇಕು ಅಂತ ಇದೆ. ಸೊ ಅದನ್ನ ಈ ಇನ್ಕಮ್ ಟ್ಯಾಕ್ಸ್ ಏನಿದೆ ಅದು ನೀವೇ ಕಟ್ಟಬೇಕಾಗತ್ತೆ. ನಿಮ್ ಕಂಪ್ನಿ ಕಟ್ಟಕ್ಕಾಗತ್ತಾ ನಿಮ್ಗೋಸ್ಕರ? ಇಲ್ಲ. ಅಥವಾ ನಿಮ್ಮ ಬೇರೆ ಫ್ಯಾಮಿಲಿ ಮೆಂಬರ್ಸ್ ನಿಮ್ಗೋಸ್ಕರ ಕಟ್ಟಕ್ಕಾಗತ್ತಾ? ಇಲ್ಲ. ನೀವೇ ಕಟ್ಟಬೇಕಾಗಿರುವಂತಹ ಒಂದು ಟ್ಯಾಕ್ಸ್ ಇದು. ಸೊ ಇದೇನಿದೆ ಡೈರೆಕ್ಟ್ ಟ್ಯಾಕ್ಸು, ಇದು ಇಂಡಿವಿಜುವಲಿ ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತಾ? ಅಂಡ್ ಈ ಇನ್ಕಮ್ ಟ್ಯಾಕ್ಸ್ ಏನಿದೆ ಮಕ್ಕಳೇ, ಅದು ಡಿಫ್ರೆಂಟ್ ಸ್ಲ್ಯಾಬ್ಸ್ ಇದೆ. ಅಂಡ್ ನೀವು ಇದ್ರ ಬಗ್ಗೆ ಜಾಸ್ತಿ ನೋಡ್ತಿದ್ರೆ ನಿಮಗೆ ಜಾಸ್ತಿ ಗೊತ್ತಾಗುತ್ತೆ. ಸಿಮಿಲರ್ಲಿ ವೆಲ್ತ್ ಟ್ಯಾಕ್ಸ್ ಕೂಡ ಆಯ್ತಾ ಮಕ್ಕಳೇ. ಈ ವೆಲ್ತ್ ಏನಿದೆ ಅದು ನಿಮ್ಮ ಸಮಾಜದ ವೆಲ್ತಾ? ಇಲ್ಲ. ಇನ್ಕಮ್ಮು ನಿಮ್ಮ ಸಮಾಜದ ಇನ್ಕಮ್ಮ? ಇಲ್ಲ. ನಿಮ್ದು ಇನ್ಕಮ್ಮು ನಿಮ್ದು ವೆಲ್ತ್ ಅಲ್ವಾ ಮಕ್ಕಳೇ. ಸೊ ನೀವೇ ಆ ಟ್ಯಾಕ್ಸ್ ನ ಕಟ್ಬೇಕಾಗತ್ತೆ. ಸಿಮಿಲರ್ಲಿ ಕಾರ್ಪೊರೇಟು ಮತ್ತೆ ಸ್ಟ್ಯಾಂಪ್ ಕೂಡ. ಸೊ ಇವರೇ ಈ ಡೈರೆಕ್ಟ್ ಟ್ಯಾಕ್ಸ್ ಏನಿದೆ ಅದು ಒಂದು ಮನುಷ್ಯನ ಮೇಲೆ ಬೀಳುವಂತಹ ಟ್ಯಾಕ್ಸ್. ಅಂದ್ರೆ ಅವ್ರ ಮೇಲೆ ಅಲ್ಲ, ಬಟ್ ಇನ್ಕಮಿನ ಮೇಲೆ ಅಥವಾ ಒಂದು ವೆಲ್ತಿನ ಮೇಲೆ ಬೀಳುವಂತಹ ಟ್ಯಾಕ್ಸ್ ಇದು. ಅರ್ಥ ಆಯ್ತಾ ಮಕ್ಕಳೇ? ಆಮೇಲೆ ಇವಾಗ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಇದೆ. ಅರ್ಥ ಆಯ್ತಾ? ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಸರ್ವಿಸ್ ಟ್ಯಾಕ್ಸ್ ತಗೊಳ್ಳೋಣ. ಅರ್ಥ ಆಯ್ತಾ? ಇವಾಗ ನೀವೊಂದು ಹೋಟೆಲ್ಗೆ ಹೋಗ್ತೀರಾ. ಹೋಟೆಲ್ಗೆ ಹೋಗಿ ನೀವು ನಿಮ್ಮ ಫ್ಯಾಮಿಲಿ ಚೆನ್ನಾಗಿ ತಿಂತೀರಾ, ಎಲ್ಲ ಪಾರ್ಟಿ ಎಲ್ಲ ಆಗುತ್ತೆ. ಆಮೇಲೆ ಮನೆಗೆ ಹೋಗ್ಬೇಕಾಗಿರೋ ಟೈಮಲ್ಲಿ ಒಂದು ಬಿಲ್ನ ಕೊಡ್ತಾರೆ. ಆ ಬಿಲ್ನ ಕೊಟ್ಟಾಗ ನೀವು ಲಾಸ್ಟಲ್ಲಿ ನೋಡ್ಬೋದು ಸರ್ವಿಸ್ ಟ್ಯಾಕ್ಸ್ ಅನ್ನೋದಿರುತ್ತೆ. ಸೊ ನಿಮ್ಮ ಒಂದು ಬಿಲ್ ಏನಿದೆ ಮಕ್ಕಳೇ, ಅದರ ಲಾಸ್ಟ್ ಪಾರ್ಟ್ ಅಲ್ಲಿ ಸರ್ವಿಸ್ ಟ್ಯಾಕ್ಸ್ ಅನ್ನೋದನ್ನ ಅಟ್ಯಾಚ್ ಮಾಡಿರ್ತಾರೆ. ಈ ಟ್ಯಾಕ್ಸ್ ಏನು? ಆಕ್ಚುಲಿ ಈ ಒಂದು ಟ್ಯಾಕ್ಸ್ ಏನಿದೆ ಅದು ನೀವು ಹೋಗ್ತಿರಲ್ಲ ಹೋಟೆಲು, ಆ ಹೋಟೆಲು ಕಟ್ಟಬೇಕಾಗಿರುವಂತಹ ಟ್ಯಾಕ್ಸು ಗೌರ್ಮೆಂಟ್ಗೆ. ಅವ್ರೇನ್ ಮಾಡ್ತಾರೆ, ಅವರು ನಿಮಗೆ ಒಂದು ಸರ್ವಿಸ್ ನ ನೀಡ್ತಾ ಇದಾರಲ್ಲ, ಅದಕ್ಕೆ ಆ ಟ್ಯಾಕ್ಸ್ ನ ಡಿವೈಡ್ ಮಾಡಿ ಕಸ್ಟಮರ್ಸ್ ಇಂದ ಕಲೆಕ್ಟ್ ಮಾಡ್ತಾರೆ. ಸೊ ಇದು ನಮ್ಮ ಇಂಡೈರೆಕ್ಟ್ ಟ್ಯಾಕ್ಸ್. ಅಂದ್ರೆ ನೀವು ಆ ಹೋಟೆಲು ನಿಮ್ಮ ಮುಖಾಂತರ ದುಡ್ಡನ್ನ ಕಲೆಕ್ಟ್ ಮಾಡ್ಬಿಟ್ಟು ಟ್ಯಾಕ್ಸ್ ನ ಕಟ್ತಾ ಇದೆ. ಸೊ ಇದು ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಮಾಡ್ಬೋದು. ಬಟ್ ನಮ್ಮ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಅದ್ ಮಾಡಕ್ಕಾಗಲ್ಲ. ನಾನ್ ಹೋಗ್ಬಿಟ್ಟು ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ನನ್ನ ಇನ್ಕಮ್ ಟ್ಯಾಕ್ಸ್ ಏನಿದೆ ಅದನ್ನ ಹೋಗ್ಬಿಟ್ಟು 4 ಜನಕ್ಕೆ ಹೇಳಕ್ಕಾಗಲ್ಲ, ಇಷ್ಟಿಷ್ಟು ದುಡ್ಡು ಕೊಡಿ ನಾನು ಹೋಗಿ ಕಟ್ತೀನಿ ಅಂತ. ಅದು ನಿಮ್ಮ ಇನ್ಕಮ್ ಮೇಲೆ ಬೀಳುವಂತಹ ಒಂದು ಟ್ಯಾಕ್ಸ್ ಆಗಿರೋದ್ರಿಂದ ನೀವು ಅದನ್ನ ಕಟ್ಬೇಕಾಗತ್ತೆ. ಅಂಡ್ ಈ ವೆಲ್ತ್ ಕೂಡ ಏನಿದೆ ಅದು ನಿಮ್ಮ ಹೆಸರಲ್ಲಿ ಬರುತ್ತಲ್ವಾ, ಅದಕ್ಕೆ ನೀವೇ ಆ ಟ್ಯಾಕ್ಸ್ ನ ಕಟ್ಟಬೇಕು. ಸಿಮಿಲರ್ಲಿ ಮಕ್ಕಳೇ ನಮ್ಮ ಸೆಂಟ್ರಲ್ ಎಕ್ಸೈಸ್ ಟ್ಯಾಕ್ಸ್ ಕೂಡ, ಅಂದ್ರೆ ನೀವು ಯಾವುದೇ ಒಂದು ರೀತಿಯಾದ ಒಂದು ವಸ್ತುನ ಬೇರೆ ದೇಶದಿಂದ ತರ್ತಿದ್ರೆ ಆ ದೇಶದ ಒಂದು ಟ್ಯಾಕ್ಸ್ ಇದನ್ನ ಕೂಡ ನೀವು ಫಾಲೋ ಮಾಡಿ ಅದನ್ನ ಕಟ್ಟಿ ಬಿಲ್ಲನ್ನ ಪ್ರೊಡ್ಯೂಸ್ ಮಾಡಿದ್ರೇನೆ ನಿಮಗೆ ಒಂದು ಪರ್ಮಿಷನ್ ನ ಸೀಕ್ ಮಾಡ್ಕೊಂಡೇ ಒಳಗ್ ಬರಕ್ಕೆ, ಆ ಒಂದು ಪದಾರ್ಥನ ಒಳಗ್ ತರಕ್ ಕೂಡ
ಅಲೌ ಮಾಡ್ತಾರೆ. ಸೇಮ್ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಟ್ಯಾಕ್ಸ್ ಕೂಡ ಮಕ್ಕಳೇ, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಟ್ಯಾಕ್ಸ್ ಅಲ್ಲಿ ನಾವು ಇಲ್ಲಿಂದ ಒಂದು ಎಕ್ಸ್ಪೋರ್ಟ್ ಮಾಡ್ತಿದ್ರೆ ಇಲ್ಲಿಯ ಟ್ಯಾಕ್ಸ್ ಮಾತ್ರ ಅಲ್ಲ, ಅಲ್ಲಿಯ ಟ್ಯಾಕ್ಸ್ ನ ಕೂಡ ನಾವು ಕಟ್ಟಬೇಕಾಗತ್ತೆ. ಅದು ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ನೀವು ಡೀಟೇಲ್ ಆಗಿ ಅದಕ್ಕೆ ಇಷ್ಟ ಇದ್ರೆ ಖಂಡಿತ ಅದನ್ನ ಓದಿ. ಮತ್ತೆ ನಾನ್ ಟ್ಯಾಕ್ಸ್ ಸೋರ್ಸಸ್ ಕೂಡ ಇದೆ. ಆಯ್ತಾ ಮಕ್ಕಳೇ? ಸೊ ಇದೇ ನಮ್ಮ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ, ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನಪ್ಪ, ಮತ್ತೆ ಅದರಲ್ಲಿ ಏನೇನು ಬರತ್ತಪ್ಪ ಅಂತ. ಇದೆಲ್ಲ ಒಂದು ಸೋರ್ಸಸ್ ಇಂದ ಬರುವಂತಹ ಒಂದು ಇನ್ಕಮ್ ಏನಿದೆ ಅದು ನಮ್ಮ ರೆವೆನ್ಯೂ ರಿಸಿಪ್ಟ್ಸ್ ಕೆಳಗೆ ಬರುತ್ತೆ. ಓಕೆನಾ ಮಕ್ಕಳೇ? ಸೊ ಇವಾಗ ಮುಂದಿನ ಸ್ಲೈಡ್ಗೆ ಹೋಗೋಣ. ಇದೆಲ್ಲ ಒಂದು ಈ ಟ್ಯಾಕ್ಸಸ್ ಮುಖಾಂತರ ಬರುವಂತಹ ಒಂದು ದುಡ್ಡು ಏನಿದೆ ಗೌರ್ಮೆಂಟ್ಗೆ, ಅದು ರೆವೆನ್ಯೂ ರಿಸಿಪ್ಟ್ಸ್ ಇಂದ ಕೆಳಗೆ ಬರುತ್ತೆ. ಆಯ್ತಾ ಮಕ್ಕಳೇ? ಇವಾಗ ಮುಂದೆ ನೋಡೋಣ. ಮತ್ತೆ ಇದರ ಜೊತೆಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಮಕ್ಕಳೇ ಫಾರಿನ್ ಟ್ರಾವೆಲ್ ಟ್ಯಾಕ್ಸ್ ಅಂತ ಕೂಡ ಇದೆ. ಫಾರಿನ್ ಟ್ರಾವೆಲ್ ಟ್ಯಾಕ್ಸ್ ಕೂಡ ಒಂದು ರೀತಿಯಾದ ಟ್ಯಾಕ್ಸು. ಸೊ ಅಕಸ್ಮಾತ್ ನೀವು ಒಂದಿಷ್ಟು ದುಡ್ಡುಗಿಂತ ಹೆಚ್ಚಾಗಿ ಏನಾದರೂ ಟ್ರಾವೆಲ್ ಮಾಡಿದ್ರೆ ನೀವು ಒಂದು ರೀತಿಯಾದ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. ಟ್ರಾವೆಲಿಂಗ್ ಅಂದ್ರೆ ನೀವು ಭಾರತ ದೇಶದೊಳಗಲ್ಲ, ಬಟ್ ವಿದೇಶಕ್ಕೆ ಹೋಗುವಾಗ ಒಂದಿಷ್ಟು ದುಡ್ಡಕ್ಕಿಂತ ಜಾಸ್ತಿ ದುಡ್ಡು ನೀವು ಅದರಲ್ಲಿ ಹಾಕಿದ್ರೆ ಗೌರ್ಮೆಂಟ್ಗೆ ನೀವು ಟ್ಯಾಕ್ಸ್ನ ಕಟ್ಟಬೇಕಾಗತ್ತೆ. ಸೊ ಇವಾಗ ಮುಂದೆ ನೋಡೋಣ ಮಕ್ಕಳೇ. ಮೊದಲನೇದಾಗಿ ರೆವೆನ್ಯೂ ರಿಸಿಪ್ಟ್ಸ್ ಅಂತ ನಾವು ನೋಡಿದ್ವಿ. ರೆವೆನ್ಯೂ ರಿಸಿಪ್ಟ್ಸ್ ಅಲ್ಲಿ ಟ್ಯಾಕ್ಸ್ ರೆವೆನ್ಯೂ ಇದೆ. ಟ್ಯಾಕ್ಸ್ ರೆವೆನ್ಯೂ ಏನಿದೆ, ದ ಮನಿ ಪೇಡ್ ಬೈ ದ ಸಿಟಿಸನ್ಸ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್ ಇನ್ ರಿಟರ್ನ್ ಇಸ್ ಕಾಲ್ಡ್ ಆಸ್ ಟ್ಯಾಕ್ಸ್. ಟ್ಯಾಕ್ಸ್ ಅಂದ್ರೆ ಏನು? ಇವಾಗ ನಂಗೆ ಒಂದು ದುಡ್ಡುಗಳು ಬರುತ್ತೆ, ನನ್ನ ಇನ್ಕಮ್ ಬರುತ್ತೆ, ಆ ಇನ್ಕಮ್ ಅಲ್ಲಿ ನಾನು ಒಂದಿಷ್ಟು ಗೌರ್ಮೆಂಟ್ಗೆ ಪೇ ಮಾಡ್ತೀನಿ, ಕರೆಕ್ಟಾ? ಇದರಿಂದ ನಂಗೆ ರಿಟರ್ನ್ ಆಗಿ ಏನ್ ಬರ್ತಿದ್ಯಾ, ನಾನು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಾ? ಇಲ್ಲ. ಸೊ ಇದನ್ನ ನಾವು ಟ್ಯಾಕ್ಸ್ ಅಂತ ಕರಿತೀವಿ. ಅಂಡ್ ದ ಸೆಂಟ್ರಲ್ ಗವರ್ಮೆಂಟ್ ಇಂಪೋಸಸ್ ವೇರಿಯಸ್ ಟೈಪ್ಸ್ ಆಫ್ ಟ್ಯಾಕ್ಸಸ್ ಟು ಕಲೆಕ್ಟ್ ರೆವೆನ್ಯೂ. ರೆವೆನ್ಯೂ ಕಲೆಕ್ಟ್ ಮಾಡೋದಕ್ಕೋಸ್ಕರ ಸುಮಾರು ರೀತಿಯಾದ ಟ್ಯಾಕ್ಸಸ್ ನ ಇಂಪೋಸ್ ಮಾಡುತ್ತೆ ನಮ್ಮ ಸೆಂಟ್ರಲ್ ಗವರ್ಮೆಂಟು. ಟ್ಯಾಕ್ಸಸ್ ಆರ್ ದ ಮೇಜರ್ ಸೋರ್ಸಸ್ ಆಫ್ ರೆವೆನ್ಯೂ ಫಾರ್ ದ ಗವರ್ಮೆಂಟ್. ಟ್ಯಾಕ್ಸಸ್ ಏನಿದೆ ಅದು ಮೇಜರ್ ಸೋರ್ಸ್ ಆಫ್ ರೆವೆನ್ಯೂ ಮಕ್ಕಳೇ. ಅದಿಂದಾನೇ ಜಾಸ್ತಿ ದುಡ್ಡು ಬರೋದು ನಮ್ಮ ಗವರ್ಮೆಂಟ್ಗೆ. ಸೊ ಇವಾಗ ಪ್ರಿನ್ಸಿಪಲ್ಸ್ ಆಫ್ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್. ಇವಾಗ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂದ್ರೆ ಅದರ ಪ್ರಿನ್ಸಿಪಲ್ ಏನಪ್ಪ? ಸೊ ನಾ ಹೇಳಿದ್ನಲ್ಲ, ಡಿಫ್ರೆಂಟ್ ಸ್ಲ್ಯಾಬ್ಸ್ ಅಲ್ಲಿ ಡಿಫ್ರೆಂಟ್ ದುಡ್ಡನ್ನ ಕಟ್ಟಬೇಕು ಜನ ಅಂತ. ಸೊ ದ ಗವರ್ಮೆಂಟ್ ಇಂಪೋಸಸ್, ಇವಾಗ ಗವರ್ಮೆಂಟ್ ಒಂದನ್ನ ಇಂಪೋಸ್ ಮಾಡುತ್ತೆ ಹೈಯರ್ ರೇಟ್ಸ್ ಆಫ್ ಟ್ಯಾಕ್ಸಸ್ ಆನ್ ಹೈಯರ್ ಇನ್ಕಮ್ ಗ್ರೂಪ್ಸ್. ಇವಾಗ ನಾ ಹೇಳ್ದಂಗೆ 6 ಲಕ್ಷದಿಂದ 10 ಲಕ್ಷದ ಒಳಗೆ ಬೀಳೋ ಇವರು ಒಂದು 10% ಕಟ್ತಿದ್ದಾರೆ ಅನ್ಕೊಳ್ಳಿ. 10 ಲಕ್ಷದಿಂದ 20 ಲಕ್ಷ, 20 ಇಂದ 30 ಲಕ್ಷ ಜಾಸ್ತಿ ದುಡ್ಡು ನಿಮಗೆ ಸಿಕ್ತಿದ್ರೆ ನೀವು ಜಾಸ್ತಿ ಟ್ಯಾಕ್ಸ್ ಅನ್ನ ಕೂಡ ಕಟ್ತೀರಾ. ಲೋವರ್ ರೇಟ್ ಆಫ್ ಟ್ಯಾಕ್ಸಸ್ ಅಂಡ್ ಲೋವರ್ ಇನ್ಕಮ್ ಗ್ರೂಪ್ಸ್. ಇವಾಗ ಲೋ ಇನ್ಕಮ್ ಗ್ರೂಪ್ಸ್ ಅಂದ್ರೆ ಕಡಿಮೆ ಸ್ಲ್ಯಾಬ್ ಅಲ್ಲಿ ಇರುವಂತಹ ಜನಗಳು ಕಡಿಮೆ ಟ್ಯಾಕ್ಸ್ ನ ಕಟ್ತಾರೆ. ಅಂಡ್ ನಮ್ಮ ಪುವರ್ ಪೀಪಲ್ ಏನಿದ್ದಾರೆ ಮಕ್ಕಳೇ, ನಮ್ಮ ಬಡತನದಲ್ಲಿ ಇರುವಂತಹ ಜನಗಳು ಯಾವುದೇ ರೀತಿಯಾದ ಇನ್ಕಮ್ ಟ್ಯಾಕ್ಸ್ ನ ಅವರು ಕಟ್ಟಲ್ಲ. ಫಾರ್ ಎಕ್ಸಾಂಪಲ್ ಇವಾಗ 5 ಲಕ್ಷನೋ 6 ಲಕ್ಷನೋ ಇವಾಗ ಚೇಂಜ್ ಆಗ್ತಾ ಇರುತ್ತೆ, ಆಯ್ತಾ? ಅದು ಮೊನ್ನೆ ಚೇಂಜ್ ಕೂಡ ಆಗಿದೆ. ಸೊ ಅದ್ರ ಕೆಳಗೆ ಬೀಳುವಂತಹ ಒಂದು ಏನಿದೆ, ಒಂದು ಪರ್ಟಿಕ್ಯುಲರ್ ಸ್ಲ್ಯಾಬ್ಗಿಂತ ಕೆಳಗೆ ಬೀಳುವಂತಹ ನಮ್ಮ ಬಡತನದಲ್ಲಿ ಇರುವಂತಹ ಜನಗಳೇನಿದ್ದಾರೆ ಅವ್ರು ಯಾವುದೇ ರೀತಿಯಾದ ಇನ್ಕಮ್ ಟ್ಯಾಕ್ಸ್ ನ ಕಟ್ಟಲ್ಲ. ಆಯ್ತಾ ಮಕ್ಕಳೇ? ಇವಾಗ ಈ ಇಮೇಜ್ ಮೂಲಕ ಇದು ಎಕ್ಸ್ಪ್ಲೇನ್ ಮಾಡಿದೀನಿ ನೋಡಿ. ಫಾರ್ ಎಕ್ಸಾಂಪಲ್ ನೀವು ಪುವರ್ ಪೀಪಲ್ ಆಗಿದ್ರೆ ಯಾವುದೇ ರೀತಿಯಾದ ಟ್ಯಾಕ್ಸ್ ನ ಕಟ್ಟಲ್ಲ. ನೀವು ಒಂದು ಫಸ್ಟ್ ಸ್ಲ್ಯಾಬ್ ಅಲ್ಲಿ ಬಿದ್ರೆ ಇಷ್ಟು ದುಡ್ಡನ್ನ ಕಟ್ತೀರಾ. ಹಂಗೆ ಇನ್ಕಮ್ ಜಾಸ್ತಿ ಆಗ್ತಾ 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 ನೀವು ಟ್ಯಾಕ್ಸ್ ನ ಕೂಡ ಜಾಸ್ತಿ ಕಟ್ತೀರಾ. Similarly, a higher rate of taxes is imposed on luxury goods and services used by the rich and lower rate of taxes on goods and services used by common people. ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ನೀವು ಇವಾಗ ಮಾರುತಿ ಕಾರ್ ಅಂತ ಬರ್ತಿತ್ತು ಮುಂಚೆ, ಅರ್ಥ ಆಯ್ತಾ? ಅಥವಾ ಇವಾಗ ಒಂದು i10, i20, ಸ್ಯಾಂಟ್ರೋನೋ ಸಾಕಷ್ಟು ಕಾರ್ಗಳಿದೆ. ಈ ಕಾರೆಲ್ಲ ನೀವು ಎಲ್ಲಿ ನೋಡ್ತೀರಾ? ನಮ್ಮ ಒಂದು ರಸ್ತೆಗಳಲ್ಲಿ ನೀವು ನೋಡ್ತೀರಾ ಅಲ್ವಾ? ಕಾಮನ್ ಆಗಿ ಕಾಣುತ್ತೆ ಈ ತರ ಕಾರ್ಗಳು. ಆಕ್ಟಿವಾ, ಆಮೇಲೆ ನಮ್ಮ ಡಿಯೋ ಬೈಕ್ಸ್ ಏನಿದೆ ಇದೆಲ್ಲ ನಮ್ಮ ಕಾಮನ್ ಆಗಿ ಕಾಣುವಂತಹ ಇದು. ಸೊ ಇದಕ್ಕೆ ನಾವು ಅಷ್ಟು ಟ್ಯಾಕ್ಸ್ ನ ಕಟ್ಟಲ್ಲ. ಬಟ್ ಅದೇ ನಾನು ಒಂದು ಲ್ಯಾಂಬರ್ಗಿನಿನ ತಗೊಂಡ್ಬಂದು ಬ್ಯಾಂಗ್ಳೂರಲ್ಲಿ ಓಡಿಸ್ತೀನಿ ಅಂದ್ರೆ ಇದು ಒಂದು ಲಕ್ಸುರಿ ಗೂಡ್, ಲಕ್ಸುರಿ ಕಾರು. ಅಂಡ್ ಇದು ನಮ್ಮ ಕಾಮನ್ ಪೀಪಲ್ ನಮ್ಮ ಭಾರತ ದೇಶದಲ್ಲಿ ಉಪಯೋಗಿಸಲ್ಲ, ಅಥವಾ ನಮ್ಮ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಉಪಯೋಗಿಸಲ್ಲ. ಅದಕ್ಕೆ ಅದ್ರ ಮೇಲೆ ಬೀಳುವಂತಹ ಟ್ಯಾಕ್ಸಸ್ ಏನಿದೆ ಅದು ಜಾಸ್ತಿ ಕೂಡ ಆಗಿರುತ್ತೆ, ಅದಾಯ್ತಾ? ಇವಾಗ ಮರ್ಸಿಡೀಸ್ ಬೆನ್ಸ್ ಆಗಿರ್ಲಿ, ಆಯ್ತಾ, ಪ್ರೀಮಿಯಂ ಏನಿರುತ್ತೆ, ಪ್ರೀಮಿಯಂ ಕಾರ್ಸು, ಗೂಡ್ಸು, ಲಕ್ಸುರಿ ಸರ್ವಿಸಸ್ ಏನಿದೆ ಅದೆಲ್ಲ ಏನಿದೆ ಮಕ್ಕಳೇ ಜಾಸ್ತಿ ಟ್ಯಾಕ್ಸ್ ನ ನಾವು ಅದಕ್ಕೆ ಕಟ್ತೀವಿ. So this principle is used by the government in the imposition of taxes is called the principle of progressive taxation. ಈ ಒಂದು ಪ್ರಿನ್ಸಿಪಲ್ ಏನಿದೆ ಅದು ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂತ ನಾವು ಕರಿತೀವಿ. ಪ್ರಿನ್ಸಿಪಲ್ ಆಫ್ ಪ್ರೋಗ್ರೆಸಿವ್
ಟ್ಯಾಕ್ಸೇಷನ್. ಆಯ್ತಾ ಮಕ್ಳು, ಇವಾಗ ಟೈಪ್ಸ್ ಆಫ್ ಟ್ಯಾಕ್ಸಸ್ ನೋಡೋಣ. ಟ್ಯಾಕ್ಸ್ ರೆವಿನ್ಯೂ ಏನಿದೆ ಅದು ಡೈರೆಕ್ಟ್ ಟ್ಯಾಕ್ಸ್ ಆಗಿದೆ. ಸೊ ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ವೆನ್ ದ ಟ್ಯಾಕ್ಸ್ ಇಸ್ ಪೇಡ್ ಬೈ ಅನ್ ಇಂಡಿವಿಜುವಲ್ ಆನ್ ಹೂಮ್ ಇಟ್ ಇಸ್ ಇಂಪೋಸ್. ನಾ ಹೇಳ್ದಂಗೆ ಒಂದು ಇಂಡಿವಿಜುವಲ್ ಮೇಲೆ ಆ ಟ್ಯಾಕ್ಸ್ ಬೀಳುತ್ತೆ ಅಂಡ್ ಅವನೇ ಅದನ್ನ ಪೇ ಮಾಡ್ತಾನಲ್ಲ, ಅದನ್ನ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ ನಾವು. ಆಮೇಲೆ ದ ಟ್ಯಾಕ್ಸ್ ಪೇಡ್ ಬೈ ಇಂಡಿವಿಜುವಲ್ಸ್ ಅಂಡ್ ಆರ್ಗನೈಸೇಷನ್ಸ್ ಆನ್ ದರ್ ಇನ್ಕಮ್ ಇಸ್ ಕಾಲ್ಡ್ ಡೈರೆಕ್ಟ್ ಟ್ಯಾಕ್ಸ್. ಆಯ್ತಾ? ಸೊ ದ ಟ್ಯಾಕ್ಸ್ ಏನಿದೆ ನಮ್ಮ ಮೇಲೆ ಇಂಪೋಸ್ ಆಗುತ್ತೆ ಅಂಡ್ ನಮ್ಮ ಆರ್ಗನೈಸೇಷನ್ ಮೇಲೆ ಏನು ಇಂಪೋಸ್ ಆಗುತ್ತೆ ಅವ್ರ ಇನ್ಕಮಿನ ಮೇಲೆ. ಸೊ ಅದನ್ನ ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ಕೂಡ ಕರಿತೀವಿ. ನಾನ್ ಟ್ರಾನ್ಸ್ಫರಬಲ್ ಟು ಅದರ್ಸ್, ಇದು ನಾವು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗಲ್ಲ. ನಾ ಇದನ್ನ ಡೈರೆಕ್ಟ್ ಆಗಿ ನಿಮ್ಗೆ ಹೇಳಿದೀನಿ ಕೂಡ, ಮುಂಚಿನ ಸ್ಲೈಡ್ ಅಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೆ. ದ ಮೇನ್ ಟೈಪ್ಸ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಯಾವುದು? ಡೈರೆಕ್ಟ್ ಟ್ಯಾಕ್ಸಸ್ ಯಾವುದು ಮಕ್ಕಳೇ? ನಾವು ನೋಡಿದ್ವಲ್ಲ, ಪರ್ಸನಲ್ ಇನ್ಕಮ್ ಟ್ಯಾಕ್ಸ್. ನಮ್ಮ ಇನ್ಕಮ್ ಟ್ಯಾಕ್ಸ್ ಏನಿದೆ ಅದು ನಮ್ಮ ಒಂದು ಸಂಬಳದ ಮೇಲೆ ಬೀಳುವಂತಹ ಒಂದು ಟ್ಯಾಕ್ಸ್ ಏನಿದೆ ಅದು. ಕಾರ್ಪೊರೇಟ್ ಟ್ಯಾಕ್ಸ್, ನಮ್ಮ ಕಾರ್ಪೊರೇಟ್ ಆರ್ಗನೈಸೇಷನ್ಸ್ಗೆ ಬೀಳುವಂತಹ ಒಂದು ಟ್ಯಾಕ್ಸ್. ವೆಲ್ತ್ ಟ್ಯಾಕ್ಸ್, ಅಕಸ್ಮಾತ್ ನಾನು ಏನಾದರೂ ಗೋಲ್ಡ್ ತಗೊಂಡ್ರೆ ಅದ್ರ ಮೇಲೆ ಬೀಳುವಂತಹ ಟ್ಯಾಕ್ಸ್, ಅದು ನಮ್ಮ ಹೆಸರಲ್ಲಿ ಇರುತ್ತಲ್ಲ, ಅದು ಟ್ಯಾಕ್ಸ್ ಕೂಡ ಡೈರೆಕ್ಟ್ ಟ್ಯಾಕ್ಸ್ ಆಗಿದೆ. ಆಮೇಲೆ ಸ್ಟ್ಯಾಂಪ್ ಡ್ಯೂಟಿ ಏನ್ ಬೀಳುತ್ತೆ ಅದು ಕೂಡ ಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತೆ. ಇವಾಗ ಒಂದು ಸ್ಟೇಟ್ ಗವರ್ಮೆಂಟ್ ಒಂದು ರೀತಿಯಾದ ಒಂದು ಪ್ರಾಪರ್ಟಿ ಇರುತ್ತೆ, ಪ್ರಾಪರ್ಟಿ ಸೇಲ್ ಮೇಲೆ ಇಂಪೋಸ್ ಮಾಡುವಂತಹ ಟ್ಯಾಕ್ಸ್ ಏನಿದೆ ಅದು ಸ್ಟ್ಯಾಂಪ್ ಡ್ಯೂಟಿ. ಆಯ್ತಾ ಮಕ್ಕಳೇ? ಸೊ ಇವಾಗ ಇಂಡೈರೆಕ್ಟ್ ಟ್ಯಾಕ್ಸ್ ಏನಿದೆ, ಜನರಲಿ ಇಂಡೈರೆಕ್ಟ್ ಟ್ಯಾಕ್ಸಸ್ ಆರ್ ಇಂಪೋಸ್ಡ್ ಆನ್ ಗೂಡ್ಸ್ ಅಂಡ್ ಸರ್ವಿಸಸ್. ಸೊ ಈ ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಏನಿದೆ ಮಕ್ಕಳೇ, ಅದು ಒಂದು ರೀತಿಯಾದ ಗೂಡ್ಸ್ ಅಂದ್ರೆ ನಮ್ಮ ಒಂದು ವಸ್ತುಗಳ ಮೇಲೆ ಅಥವಾ ಒಂದು ಸರ್ವಿಸಸ್ ಮೇಲೆ ಅದನ್ನ ಇಂಪೋಸ್ ಮಾಡ್ತಾರೆ. If the burden of the tax imposed by the government is transferable to others, it is called indirect tax. ಈ ಪರ್ಟಿಕ್ಯುಲರ್ ಒಂದು ಟ್ಯಾಕ್ಸ್ ನ ನಾವು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಬಹುದು. ಅದಕ್ಕೆ ಈ ಬರ್ಡನ್ ಇರುತ್ತೆ, ಅದು ನಾವು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದಲ್ಲ, ಅದಕ್ಕೆ ನಾವು ಅದನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ದಿಸ್ ಮೀನ್ಸ್ ದಟ್ ಇಫ್ ದ ಗವರ್ಮೆಂಟ್ ಇಂಪೋಸಸ್ ಟ್ಯಾಕ್ಸ್ ಆನ್ ದ ಪ್ರೊಡ್ಯೂಸರ್, ದ ಬರ್ಡನ್ ಆಫ್ ದ ಟ್ಯಾಕ್ಸ್ ಇಸ್ ಅಲ್ಟಿಮೇಟ್ಲಿ ಬೋರ್ನ್ ಬೈ ದ ಕನ್ಸ್ಯೂಮರ್. ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಹೇಗೆ ಹೋಟೆಲ್ಗೆ ಹೋಗಿ ನೀವು ಒಂದು ಬಿಲ್ ಅಲ್ಲಿ ಒಂದು ಸರ್ವಿಸ್ ಟ್ಯಾಕ್ಸ್ ನ ನೀವು ಕಟ್ತೀರಾ, ಆ ಒಂದು ಟ್ಯಾಕ್ಸ್ ಬರೋದು ಪ್ರೊಡ್ಯೂಸರ್ಗೆ ಅಂದ್ರೆ ಹೋಟೆಲ್ ಓನರ್ಗೆ. ಬಟ್ ಅವ್ನು ಯಾರಿಂದ ದುಡ್ಡನ್ನ ಕಲೆಕ್ಟ್ ಮಾಡ್ತಾ ಇದ್ದಾನೆ? ಕನ್ಸ್ಯೂಮರ್ ಇಂದ. ಅರ್ಥ ಆಯ್ತಾ? ಕನ್ಸ್ಯೂಮರ್ ಯಾರು? ನೀವು. ಅರ್ಥ ಆಯ್ತಾ? ಸೊ ಅದೇ ಈ ಪರ್ಟಿಕ್ಯುಲರ್ ಸೆಂಟೆನ್ಸ್ ಅಲ್ಲಿ ಇರೋದು. ದ ಗವರ್ಮೆಂಟ್ ಇಂಪೋಸಸ್ ಟ್ಯಾಕ್ಸ್ ಆನ್ ದ ಮ್ಯಾನುಫ್ಯಾಕ್ಚರರ್, ಯಾರು ಅದನ್ನ ಉದ್ಭವಿಸ್ತಿದಾರೋ ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡ್ತಿದಾರೋ ಅವ್ರ ಮೇಲೆ ಟ್ಯಾಕ್ಸ್ ನ ಇಂಪೋಸ್ ಮಾಡ್ತಾರೆ. ದಿಸ್ ಇಸ್ ದ ಬರ್ಡನ್ ಗೆಟ್ಸ್ ಟ್ರಾನ್ಸ್ಫರ್ ಟು ದ ಟ್ರೇಡರ್. ಈ ಮ್ಯಾನುಫ್ಯಾಕ್ಚರ್ ಆ ಟ್ಯಾಕ್ಸ್ ನ ಟ್ರೇಡರ್ಸ್ ಇಂದ ಕಲೆಕ್ಟ್ ಮಾಡ್ತಾರೆ. ಟ್ರೇಡರ್ಸ್ ಏನ್ ಮಾಡ್ತಾರೆ? ಕನ್ಸ್ಯೂಮರ್ಸ್ ಇಂದ ಕಲೆಕ್ಟ್ ಮಾಡ್ತಾರೆ. ಸೊ ಇದು ಯಾವುದೇ ಒಂದು ಪ್ರಾಡಕ್ಟ್ ಮೇಲಾಗಿದ್ರು ಆಗಿರಬಹುದು. ಅರ್ಥ ಆಯ್ತಾ ಮಕ್ಕಳೇ? ಸೊ ಮ್ಯಾನುಫ್ಯಾಕ್ಚರ್ ಏನ್ ಮಾಡ್ತಾರೆ, ಅವನಿಗೆ ಬೀಳುವಂತಹ ಒಂದು ಟ್ಯಾಕ್ಸ್ ನ ಡಿವೈಡ್ ಮಾಡಿ ನಮ್ಮ ಟ್ರೇಡರ್ಸ್ ಮೇಲೆ ಹಾಕ್ತಾರೆ. ಟ್ರೇಡರ್ಸ್ ಹೋಗಿ ಕನ್ಸ್ಯೂಮರ್ಸ್ ಇಂದ ಫೈನಲಿ ಅದನ್ನ ಕಲೆಕ್ಟ್ ಮಾಡ್ತಾರೆ. ಆಯ್ತಾ ಮಕ್ಕಳೇ? ಸೊ ಇಲ್ಲಿ ನೋಡಿ ಐಕನ್ಸ್ ಜೊತೆಗೆ ಹಾಕಿದೀನಿ. ಸೊ ನೀವು ಅದನ್ನ ನ್ಯಾಪ್ಕಾ ಕೂಡ ಇಟ್ಕೊಬಹುದು. ಸೊ ಇವಾಗ ಟ್ಯಾಕ್ಸ್ ರೆವಿನ್ಯೂ ಅನ್ನೋದೇನಿದೆ ಮಕ್ಕಳೇ, ಅದರಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸಸ್ ಬಂದಾಗ ಅದರಲ್ಲಿ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಅನ್ನೋದಿದೆ. ನೀವು ಒಂದು ಯಾವುದೇ ಒಂದು ರೀತಿಯಾದ, ನಾ ಹೇಳಿದ್ನಲ್ಲ, ಪದಾರ್ಥವನ್ನ ಖರೀದಿ ಮಾಡಿದ್ರೆ ಇಲ್ಲಿ ವಿದೇಶದಲ್ಲಿ ನೀವು ಅದನ್ನ ತರುವಾಗ ಒಂದು ರೀತಿಯಾದ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿನ ಕೂಡ ಕಟ್ಟಬೇಕು. ಅದ್ರಲ್ಲಿ ಕೂಡ ನೀವು ಆ ಒಂದು ಇದ್ರನ್ನ ಪ್ರಾಸೆಸ್ನ ಕಂಪ್ಲೀಟ್ ಆಗಿ ಫಾಲೋ ಮಾಡಿದ್ರೇನೆ ನೀವು ಆ ಒಂದು ಸಾಮಗ್ರಿಯನ್ನ ಇಲ್ಲಿ ತರಬಹುದು. ಆಯ್ತಾ ಮಕ್ಕಳೇ? ಅದ್ರ ಜೊತೆಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಟ್ಯಾಕ್ಸಸ್ ಇದನ್ನ ಕೂಡ ಎಕ್ಸ್ಪ್ಲೇನ್ ಮಾಡಿದೆ. ನೀವು ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಎರಡು ಕಡೆ ಕೂಡ ಟ್ಯಾಕ್ಸಸ್ ನ ಕಟ್ಟಬೇಕಾಗಿರೋ ಒಂದು ಇದಿದೆ. ಸರ್ವಿಸ್ ಟ್ಯಾಕ್ಸ್, ಹೋಟೆಲಿನ ಎಕ್ಸಾಂಪಲ್ ಏನ್ ಕೊಟ್ಟೆ, ಅದು ನಮ್ಮ ಸರ್ವಿಸ್ ಟ್ಯಾಕ್ಸು, ಸರ್ವಿಸ್ಗೆ ಪೇ ಮಾಡುವಂತಹ ಟ್ಯಾಕ್ಸು, ಮತ್ತೆ ಫಾರಿನ್ ಟ್ರಾವೆಲ್ ಟ್ಯಾಕ್ಸು. ಆ್ಯಂಡ್ ನೀವು ಒಂದಿಷ್ಟು ದುಡ್ಡಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿ ವಿದೇಶಕ್ಕೆ ಹೋದರೆ, ಅಂದರೆ ಒಂದು ವರ್ಷದಲ್ಲಿ ಐ ಥಿಂಕ್ ಅರೌಂಡ್ 6 ಲಕ್ಷದಿಂದ 7 ಲಕ್ಷಕ್ಕಿಂತ ಜಾಸ್ತಿ ನೀವು ವಿದೇಶ ಟ್ರಾವೆಲ್ ಮಾಡೋದಕ್ಕೆ ಯೂಸ್ ಮಾಡಿದರೆ ಒಂದಿಷ್ಟು % ಆಫ್ ಟ್ಯಾಕ್ಸು ನೀವು ಗೌರ್ಮೆಂಟ್ಗೆ ಕಟ್ಟಬೇಕಾಗತ್ತೆ. ಎಲ್ಲಿಗೆ? ವಿದೇಶಕ್ಕೆ ಟ್ರಾವೆಲ್ ಮಾಡಿರುವಂತಹ ಒಂದು ರೀಸನ್ಗೋಸ್ಕರ. ಆಯ್ತಾ? ಸೊ ಫಾರಿನ್ ಟ್ಯಾಕ್ಸ್ ಅಂತ ಕೂಡ ಹೇಳ್ತೀವಿ, ಫಾರಿನ್ ಟ್ರಾವೆಲ್ ಟ್ಯಾಕ್ಸ್ ಅಂತ ಕೂಡ ಇದಕ್ಕೆ ನಾವು ಕರಿತೀವಿ. ಸೊ ಇವಾಗ ಮಕ್ಕಳೇ, ಟ್ಯಾಕ್ಸ್ ಇಂದ ಜನರೇಟ್ ಆಗುವಂತಹ ರೆವಿನ್ಯೂ ನಾವೇನ್ ನೋಡಿದ್ವಿ, ಅದ್ರ ಬಿಟ್ಟು ಬೇರೆ ಸೋರ್ಸಸ್ ಇಂದ ಏನ್ ರೆವಿನ್ಯೂ ಜನರೇಟ್ ಮಾಡ್ತೀವೋ ಅದನ್ನ ನಾವು ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಕರಿತೀವಿ. ಆಯ್ತಾ? ಇದು ಯಾವ್ದು? ದ ಮೇನ್ ಟೈಪ್ಸ್ ಆಫ್ ನಾನ್ ಟ್ಯಾಕ್ಸ್ ರೆವಿನ್ಯೂ ಆರ್
ದ ನೆಟ್ ಪ್ರಾಫಿಟ್ ಅರ್ನ್ ಬೈ, ನೆಟ್ ಪ್ರಾಫಿಟ್ ಯಾವ್ದಿಂದ ನಾವು ದುಡಿತೀವಿ, ಅರ್ನ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನಮ್ಮ RBI ಇಂದ ದುಡಿಯುವ ಒಂದು ನೆಟ್ ಪ್ರಾಫಿಟ್, ಮತ್ತೆ ರೇಲ್ವೇಸ್ ಇಂದ ಬರುವಂತಹ ಒಂದು ನೆಟ್ ಪ್ರಾಫಿಟ್ ಅಂದ್ರೆ ಇಂಡಿಯನ್ ರೈಲ್ವೇಸು, ದ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಂಡ್ ಟೆಲಿಕಮ್ಯುನಿಕೇಶನ್ಸ್ ಅಂದ್ರೆ ನಮ್ಮ ಪೋಸ್ಟ್ ಆಫೀಸು, ಟೆಲಿಕಮ್ಯುನಿಕೇಶನ್ಸ್ ಇಂದ ಬರುವಂತಹ ಒಂದು ನೆಟ್ ಪ್ರಾಫಿಟ್ ಏನೆಲ್ಲ ಸೇರಿ ಏನ್ ಪ್ರಾಫಿಟ್ ಬರುತ್ತೋ ಅದು ನಮ್ಮ ನಾನ್ ಟ್ಯಾಕ್ಸ್ ರೆವಿನ್ಯೂ ಆಗಿರುತ್ತೆ. ಅದರ ಜೊತೆಗೆ ದ ರೆವಿನ್ಯೂ ಜನರೇಟೆಡ್ ಬೈ ಯಾವ್ದ್ಯಾವ್ದು, ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸು, ಕಾಯಿನ್ ಅಂಡ್ ಮಿಂಟ್ಸ್, ಆಯ್ತಾ. ಸೊ ಕಾಯಿನ್ಸ್ ಇಂದ ಬರುವಂತಹ ಒಂದು ರೆವಿನ್ಯೂ ಆಗಿರ್ಲಿ, ಮಿಂಟ್ಸ್ ಇಂದ ಬರುವಂತಹ ಏನು ಒಂದು ರೆವಿನ್ಯೂ ಆಗಿರ್ಲಿ, ಅದರಿಂದ ಜನರೇಟ್ ಆಗಿರುವಂತಹ ಒಂದು ದುಡ್ಡು ಏನಿದೆ ಅದು ಕೂಡ ನಾನ್ ಟ್ಯಾಕ್ಸ್ ರೆವಿನ್ಯೂವಿನ ಕೆಳಗೆ ಬರುತ್ತೆ. ಸೊ ನೆಟ್ ಪ್ರಾಫಿಟ್ ಅರ್ನ್ ಬೈ ಇಂಡಿಯನ್ ರೈಲ್ವೇಸ್ ಮತ್ತೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಮತ್ತೆ ರೆವಿನ್ಯೂ ಜನರೇಟೆಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಂಡ್ ಟೆಲಿಕಮ್ಯುನಿಕೇಶನ್ಸು, ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸು ಅಂದ್ರೆ ನಮ್ಮ ಪಬ್ಲಿಕ್ ಸೆಕ್ಟರ್ ಇಂದ ಕೆಳಗೆ ನಮ್ಮ ಗೌರ್ಮೆಂಟ್ ಇಂಡಸ್ಟ್ರೀಸ್ ಏನಿದೆ ಅದ್ರ ಕೆಳಗೆ ಬರುವಂತಹ ಇಂಡಸ್ಟ್ರೀಸು, ಮತ್ತೆ ನಮ್ಮ ಕಾಯಿನ್ಸ್ ಮತ್ತೆ ಮಿಂಟ್ಸ್ ಇಂದ ಬರುವಂತಹ ಏನೊಂದು ದುಡ್ಡಿದೆ ಅದು ಕೂಡ ನಾನ್ ಟ್ಯಾಕ್ಸ್ ರೆವಿನ್ಯೂನ ಕೆಳಗೆ ಬರುತ್ತೆ. ಇದ್ರ ಕೆಳಗೆ ಮಕ್ಕಳೇ ನಾನ್ ಟ್ಯಾಕ್ಸ್ ರೆವಿನ್ಯೂನ ಕೆಳಗೆ ಬೇರೆ ರೀತಿಯಾದ ಫೈನ್ಸ್ ಮತ್ತೆ ಪೆನಾಲ್ಟೀಸ್ ಏನ್ ಕಲೆಕ್ಟ್ ಮಾಡ್ತಾರಲ್ಲ ಆ ದುಡ್ಡು ಕೂಡ ಇದರ ಕೆಳಗೆ ಬರುತ್ತೆ. ಆಯ್ತಾ ಮಕ್ಕಳೇ. ಸೊ ಮಕ್ಕಳೇ ಇವಾಗ ರೆವಿನ್ಯೂ ರಿಸಿಪ್ಟ್ಸ್ ನ ನೋಡಿದ್ವಿ, ಇವಾಗ ಕ್ಯಾಪಿಟಲ್ ರಿಸಿಪ್ಟ್ಸ್ ನ ನೋಡೋಣ ಬನ್ನಿ. ಸೊ ದ ರೆವಿನ್ಯೂ ಜನರೇಟೆಡ್ ಬೈ ದ ಗವರ್ಮೆಂಟ್, ಸೊ ಕ್ಯಾಪಿಟಲ್ ರಿಸಿಪ್ಟ್ಸ್ ಏನಿದೆ ಅದು ಕೂಡ ರೆವಿನ್ಯೂ ಗವರ್ಮೆಂಟ್ ಜನರೇಟ್ ಮಾಡೋದು, ವಿಚ್ ಇಸ್ ಇಂಟೆಂಡೆಡ್ ಟು ಬಿ ಯೂಸ್ಡ್ ಟು ಕ್ರಿಯೇಟ್ ನ್ಯೂ ಆಸೆಟ್ಸ್. ಈ ಪರ್ಟಿಕ್ಯುಲರ್ ರೆವಿನ್ಯೂ ಏನಿದೆ ಅದು ಹೊಸ ಆಸೆಟ್ಸ್ ಅಥವಾ ಹೊಸ ಪ್ರಾಜೆಕ್ಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇದು ಮಾಡುತ್ತೋ ಆ ಇಂಟೆನ್ಷನ್ ಇಟ್ಕೊಂಡು ಕಲೆಕ್ಟ್ ಮಾಡ್ತಾರಲ್ಲ, ಇದು ಸಾಕಷ್ಟು ವೇರಿಯಸ್ ಫೀಲ್ಡ್ ಆಫ್ ಎಕಾನಮಿಲಿ ಇರುತ್ತಲ್ಲ ಅದನ್ನ ನಾವು ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂತ ಹೇಳ್ತೀವಿ. ಇನ್ ವೇರಿಯಸ್ ಫೀಲ್ಡ್ಸ್ ಆಫ್ ಎಕಾನಮಿ ಇಸ್ ಕಾಲ್ಡ್ ಕ್ಯಾಪಿಟಲ್ ರಿಸಿಪ್ಟ್ಸ್. ಸೊ ಈ ರೆವಿನ್ಯೂ ಏನ್ ಜನರೇಟ್ ಮಾಡುತ್ತೆ ಗೌರ್ಮೆಂಟ್, ಹೊಸ ಆಸೆಟ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಆಯ್ತಾ ಮಕ್ಕಳೇ. ಸೊ ಇದೇನಿದೆ ಇದು ಗೌರ್ಮೆಂಟ್ಗೆ ದುಡ್ಡು ಬರುತ್ತೆ. ದಿಸ್ ರೆವಿನ್ಯೂ ಇಸ್ ಜನರೇಟೆಡ್ ಟು ಮೀಟ್ ದ ಎಕ್ಸ್ಪೆನ್ಸಸ್ ರಿಕ್ವೈರ್ಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್, ಇಂಡಸ್ಟ್ರೀಸ್, ಇರಿಗೇಷನ್, ಎಲೆಕ್ಟ್ರಿಸಿಟೀಸ್, ಬೇಸಿಕ್ ಎಮ್ಯುನಿಟೀಸ್ ಎಕ್ಸೆಟ್ರಾ. ಸೊ ಈ ಒಂದು ಕ್ಯಾಪಿಟಲ್ ರಿಸಿಪ್ಟ್ಸ್ ಇಂದ ಬರುವಂತಹ ಒಂದು ರೆವಿನ್ಯೂ ಏನಿದೆ ಮಕ್ಕಳೇ ಅದನ್ನ ನಾವು ಡೆವಲಪ್ಮೆಂಟ್ ಯೂಸ್ ಮಾಡ್ತಾರೆ. ಅರ್ಥ ಆಯ್ತಾ. ಹೊಸ ಆಸೆಟ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಹಾಗೂ ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ತಾರೆ. ಯಾವ್ದಾವ್ದು ಅಗ್ರಿಕಲ್ಚರ್, ಇಂಡಸ್ಟ್ರಿ, ಇರಿಗೇಷನ್, ಎಲೆಕ್ಟ್ರಿಸಿಟಿ, ಬೇಸಿಕ್ ಎಮ್ಯುನಿಟೀಸ್. ಗೌರ್ಮೆಂಟ್ಗೆ ಇನ್ಕಮ್ ಬರುತ್ತೆ ಥ್ರೂ ಕ್ಯಾಪಿಟಲ್ ರಿಸಿಪ್ಟ್ಸು. ಇದು ಏನು ಈ ಒಂದು ರೆವಿನ್ಯೂ ಇನ್ನ ಮುಖಾಂತರ ಅವರು ನ್ಯೂ ಅಸೆಟ್ಸ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇದರಿಂದ ಹೊಸ ಗ್ಯಾಸ್ ಪೈಪ್ಲೈನ್ಸ್ ಆಗಿರ್ಲಿ, ರೈಲ್ವೇಸ್ ಆಗಿರ್ಲಿ, ರೋಡ್ಸ್ನ ಅವರು ಕ್ರಿಯೇಟ್ ಮಾಡ್ತಾರೆ. ಸೊ ಮಕ್ಕಳೇ ಇವಾಗ ಸೋರ್ಸಸ್ ಆಫ್ ಕ್ಯಾಪಿಟಲ್ ರಿಸಿಪ್ಟ್ ನ ನೋಡೋಣ ಬನ್ನಿ. ಸೊ ನಮ್ಮ ಗೌರ್ಮೆಂಟ್ ಏನಿದೆ ಮಕ್ಕಳೇ, ದ ಗೌರ್ಮೆಂಟ್ ಜನರೇಟ್ಸ್ ದ ಕ್ಯಾಪಿಟಲ್ ರೆವೆನ್ಯೂ ಮೇನ್ಲಿ ಥ್ರೂ ಲೋನ್ಸ್ ಫ್ರಮ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಸೋರ್ಸಸ್. ಒಳಗಿನ ಮತ್ತೆ ಹೊರಗಿನ ಸೋರ್ಸಸ್ ಅಲ್ಲಿ ಬರುವಂತಹ ಲೋನ್ಸ್ ನ ಯೂಸ್ ಮಾಡಿಕೊಂಡು ಕ್ಯಾಪಿಟಲ್ ರೆವೆನ್ಯೂನ ಜನರೇಟ್ ಮಾಡ್ತಾರೆ. ಸೊ ಮಕ್ಕಳೇ ಇವಾಗ ಲೋನ್ಸ್ ಏನಿದೆ ಅದು ನಮ್ಮ ಗೌರ್ಮೆಂಟ್ ಬರುತ್ತೆ, ಅದೇ ನಮ್ಮ ಕ್ಯಾಪಿಟಲ್ ರಿಸಿಪ್ಟ್ಸ್, ಅದೇ ನಮ್ಮ ಇನ್ಕಮ್ ಆಗುತ್ತೆ, ಫಾರ್ ಕ್ಯಾಪಿಟಲ್ ರೆವೆನ್ಯೂ ಆಗುತ್ತೆ ಫಾರ್ ಆರ್ ಗೌರ್ಮೆಂಟ್. ಆಯ್ತಾ ಮಕ್ಕಳೇ. ಸೊ ಇವಾಗ ಇಂಟರ್ನಲ್ ಡೆಟ್ಸ್, ಎಕ್ಸ್ಟರ್ನಲ್ ಫಾರಿನ್ ಡೆಟ್ಸ್ ಅಂತ ಇದೆ. ಆಯ್ತಾ ಮಕ್ಕಳೇ. ಸೊ ದ ಲೋನ್ ಒಬ್ಟೇನ್ ಫ್ರಮ್ ವಿತ್ ಇನ್ ದ ಕಂಟ್ರಿ ಏನಿದೆ ಅದು ನಮ್ಮ ಒಳಗಿನ ಸಾಲಗಳು ಅಂತ ನಾವು ಹೇಳ್ಬೋದು. ಇದು ಯಾರ್ಯಾರಿಂದ ಬರುತ್ತೆ, ನಮ್ಮ ಸಿಟಿಸನ್ಸ್ ಇಂದ ಬರುತ್ತೆ, ಬ್ಯಾಂಕ್ ಇಂದ ಬರುತ್ತೆ, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇಂದ ಬರುತ್ತೆ, ಹಾಗೂ ಇಂಡಸ್ಟ್ರೀಸ್ ಇಂದ ಬರುತ್ತೆ. ಇವಾಗ ನಮ್ಮ ಎಕ್ಸ್ಟರ್ನಲ್ ಅಥವಾ ಫಾರಿನ್ ಡೆಟ್ಸ್ ಅಂತ ನಾವೇನಂತೀವಿ ಅದು ಲೋನ್ ಒಬ್ಟೇನ್ ಫ್ರಮ್, ಯಾರ್ಯಾರಿಂದ ಲೋನ್ ತಗೊಂಡಿರೋದು, ಯಾರ್ಯಾರಿಂದ ಸಾಲ ತಗೊಂಡಿರೋದು ಅಂತ ಬರುತ್ತೆ. ಫಾರಿನ್ ಗವರ್ಮೆಂಟ್ ಸಾಲ ತಗೊಂಡಿರೋದ್ರಿಂದ ಬರುತ್ತೆ, ಫಾರಿನ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇಂದ ಬರುತ್ತೆ, ಹಾಗೂ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇಂದ ಇದು ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇಂಟರ್ನಲ್ ಡೆಟ್ಸ್ ಅಂತ ಏನಂತೀವಿ ಮಕ್ಕಳೇ, ನಾವು ವಿತ್ ಇನ್ ದ ಕಂಟ್ರಿ ಲೋನ್ಗಳು ಏನ್ ತಗೊಂತಾರೆ, ಯಾರು ನಮ್ಮ ಸಿಟಿಸನ್ಸು, ಬ್ಯಾಂಕ್ಸು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಮತ್ತೆ ಇಂಡಸ್ಟ್ರೀಸು ತಗೊಂಡು ಒಂದು ರೀತಿಯಾದ ಇಂಟ್ರೆಸ್ಟ್ ನ ಕೂಡ ಪೇ ಮಾಡ್ತಾರೆ, ಆ ಲೋನ್ ನ ಕೂಡ ರೀಪೇ ಮಾಡ್ತಾರಲ್ಲ ಮಕ್ಕಳೇ, ಅದರಿಂದ ಬರುವಂತಹ ದುಡ್ಡು. ಮತ್ತೆ ಎಕ್ಸ್ಟರ್ನಲ್ ಫಾರಿನ್ ಡೆಟ್ಸ್ ಅಲ್ಲಿ ಇದೇ ಸೇಮ್ ಪ್ರಾಸೆಸ್ ಮತ್ತೆ ಎಕ್ಸ್ಟರ್ನಲ್ ಆಗುತ್ತೆ. ಫಾರಿನ್ ಗವರ್ಮೆಂಟ್ಸ್ ತಗೊಂಡಿರೋದು, ಫಿನಾನ್ಷಿಯಲ್ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ತಗೊಂಡಿರೋದು, ಹಾಗೂ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ತಗೊಂಡಿರೋದು. ಆಯ್ತಾ ಮಕ್ಕಳೇ. ಇವಾಗ ಡೆತ್ ರಿಲೇಟೆಡ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಹೆಂಗ್ ಬರುತ್ತೆ ಅಂತ ನಾವು ನೋಡಿದ್ವಲ್ಲ, ಇವಾಗ ನಾನ್ ಡೆತ್ ಕ್ಯಾಪಿಟಲ್ ರಿಸಿಪ್ಟ್ಸ್ ನ ನೋಡೋಣ ಬನ್ನಿ. ಅಪಾರ್ಟ್ ಫ್ರಮ್ ಟೇಕಿಂಗ್ ಲೋನ್, ದ ಗವರ್ಮೆಂಟ್ ಜನರೇಟ್ಸ್ ಕ್ಯಾಪಿಟಲ್ ರೆವೆನ್ಯೂ ಥ್ರೂ ಅದರ್ ಸೋರ್ಸಸ್ ಟು. ಲೋನ್ ತಗೊಳಕ್ಕಿಂತ ಬಿಟ್ಟುನು ಕೂಡ ಬೇರೆ ರೀತಿಯಲ್ಲಿ ಕೂಡ ಅದು ಕ್ಯಾಪಿಟಲ್ ರೆವೆನ್ಯೂನ ಜನರೇಟ್ ಮಾಡಕ್ ಟ್ರೈ ಮಾಡುತ್ತೆ ನಮ್ಮ ಗೌರ್ಮೆಂಟ್. ಅದೇನಿದೆ ಮಕ್ಕಳೇ, ಅದು ರೀಪೇಮೆಂಟ್ ಆಫ್ ಲೋನ್ ಆಗಿರ್ಲಿ ಅಥವಾ ಒಂದು ಡಿಸ್ಇನ್ವೆಸ್ಟ್ಮೆಂಟ್ ಇನ್ ಆಗಿರ್ಬೋದು, ಅದರಿಂದ ಕೂಡ ಈ ಒಂದು ದುಡ್ಡು ಬರುತ್ತೆ ನಮ್ಮ ಒಂದು ದೇಶಕ್ಕೆ.
ಇವಾಗ ನಾನ್ ಡೆತ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂತ ನಾವು ಹೇಳಿದಾಗ ಮಕ್ಕಳೇ ಅದು ಡಿಸ್ಇನ್ವೆಸ್ಟ್ಮೆಂಟ್ ಇಂದ ಬರುತ್ತೆ ಆಯ್ತಾ. ಅದರ ಜೊತೆಗೆ ಇಟ್ ವಿತ್ಡ್ರಾಸ್ ಇಟ್ಸ್ ಇನ್ವೆಸ್ಟ್ಮೆಂಟ್ ಇನ್ ಪಬ್ಲಿಕ್ ಇಂಡಸ್ಟ್ರೀಸ್. ಸೊ ನಮ್ಮ ಪಬ್ಲಿಕ್ ಇಂಡಸ್ಟ್ರೀಸ್ ಅಲ್ಲಿ ಕೂಡ ಅದರ ಇನ್ವೆಸ್ಟ್ಮೆಂಟ್ ನ ಅದು ವಿತ್ಡ್ರಾ ಮಾಡುತ್ತೆ. ರೀಪೇಮೆಂಟ್ ಆಫ್ ಲೋನ್ಸ್ ಇಂದ ಕೂಡ ಬರುತ್ತೆ. ಫ್ರಮ್ ಟೈಮ್ ಟು ಟೈಮ್ ದ ಸ್ಟೇಟ್ ಗವರ್ಮೆಂಟ್ ರೀಪೇ ದ ಲೋನ್ಸ್ ಅಂಡ್ ಫಿನಾನ್ಷಿಯಲ್ ಹೆಲ್ಪ್ ದೇ ಹ್ಯಾವ್ ಟೇಕನ್ ಫ್ರಮ್ ದ ಸೆಂಟ್ರಲ್ ಗವರ್ಮೆಂಟ್. ಸೊ ನಾ ಹೇಳಿದ್ನಲ್ಲ ಸೆಂಟ್ರಲ್ ಗವರ್ಮೆಂಟ್ಗೆ ಕೂಡ ಲೋನ್ ನ ನೀಡುತ್ತಿದ್ದು, ಸೊ ಆ ಸ್ಟೇಟ್ ಗವರ್ಮೆಂಟ್ಗೂ ಕೂಡ ಲೋನ್ ನ ನೀಡುತ್ತೆ ಸೆಂಟ್ರಲ್ ಗವರ್ಮೆಂಟು. ಸೊ ಅದರಿಂದ ಏನಾಗುತ್ತೆ, ಈ ಸ್ಟೇಟ್ ಗವರ್ಮೆಂಟು ಟೈಮ್ ಟು ಟೈಮ್ ಆ ಲೋನ್ ನ ರೀಪೇ ಮಾಡುತ್ತೆ. ಅದರಿಂದ ಕೂಡ ಆ ಪರ್ಟಿಕ್ಯುಲರ್ ಒಂದು ದುಡ್ಡು ಏನ್ ಬರುತ್ತೆ ಅದು ಕೂಡ ನಾನ್ ಡೆತ್ ಕ್ಯಾಪಿಟಲ್ ರಿಸಿಪ್ಟ್ ಅಲ್ಲಿ ಬೀಳತ್ತೆ ಆಯ್ತಾ ಮಕ್ಕಳೇ. ಸೊ ಇದೇನಿದೆ ಇದು ರೀಪೇಮೆಂಟ್ ಆಫ್ ಲೋನು ಆಯ್ತಾ ಮಕ್ಕಳೇ. ಸೊ ಇಲ್ಲಿ ನಾವು ನೋಡ್ತೀವಿ ಇನ್ವೆಸ್ಟ್ಮೆಂಟು ಅಂದ್ರೆ ಇಟ್ ವಿತ್ಡ್ರಾಸ್ ಇನ್ವೆಸ್ಟ್ಮೆಂಟ್ ಇನ್ ಪಬ್ಲಿಕ್ ಇಂಡಸ್ಟ್ರೀಸ್. ಇವಾಗ ಒಂದು ಪಬ್ಲಿಕ್ ಇಂಡಸ್ಟ್ರೀಸ್ ಅಲ್ಲಿ ಅದು ಇನ್ವೆಸ್ಟ್ ಮಾಡಿದ್ರೆ ಅದನ್ನ ವಿಡ್ರಾ ಮಾಡುತ್ತಲ್ಲ, ಅದರಿಂದ ಬರುವಂತಹ ದುಡ್ಡು ಏನಿದೆ ಅದು ಮತ್ತೆ ರೀಪೇಮೆಂಟ್ ಆಫ್ ಲೋನ್ ಬೈ ದ ಸ್ಟೇಟ್ ಗವರ್ಮೆಂಟ್ಸ್ ಆಯ್ತಾ ಮಕ್ಕಳೇ. ಸೊ ಇದು ಕೂಡ ನಮ್ಮ ಕ್ಯಾಪಿಟಲ್ ರಿಸಿಪ್ಟ್ ಅಲ್ಲಿ ಬೀಳುತ್ತೆ, ಆದ್ರೆ ಅದು ನಾನ್ ಡೆತ್ ಕ್ಯಾಪಿಟಲ್ ರಿಸಿಪ್ಟ್ ಅಲ್ಲಿ ಬೀಳುತ್ತೆ ಆಯ್ತಾ ಮಕ್ಕಳೇ. ಇವಾಗ ಇನ್ ದಿಸ್ ಮ್ಯಾನರ್ ದ ಸೆಂಟ್ರಲ್ ಗವರ್ಮೆಂಟ್ ಜನರೇಟ್ಸ್ ರೆವೆನ್ಯೂ ಫ್ರಮ್ ವೇರಿಯಸ್ ಸೋರ್ಸಸ್. ಇದರ ಮುಖಾಂತರ ಸಾಕಷ್ಟು ಸೋರ್ಸಸ್ ಇಂದ ನಮ್ಮ ಒಂದು ಸೆಂಟ್ರಲ್ ಗವರ್ಮೆಂಟ್ ಏನಿದೆ ರೆವೆನ್ಯೂನ ಜನರೇಟ್ ಮಾಡುತ್ತೆ. ಯುಟಿಲೈಸಿಂಗ್ ದಟ್ ರೆವೆನ್ಯೂ ಇಟ್ ಅಟೆಂಪ್ಟ್ಸ್ ಟು ಪ್ರೊವೈಡ್ ಫಂಡ್ಸ್ ಫಾರ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಡೆವಲಪ್ಮೆಂಟ್ ಇನ್ ಡಿಫ್ರೆಂಟ್ ಏರಿಯಾಸ್ ಆಫ್ ಎಕಾನಮಿ. ಇದರಿಂದ ಅದು ಎಕ್ಸ್ಪೆಂಡಿಚರ್ ಕೂಡ ಮಾಡುತ್ತೆ. ಎಲ್ಲಿ ಎಕ್ಸ್ಪೆಂಡಿಚರ್ ಮಾಡುತ್ತೆ, ಎಲ್ಲಿ ದುಡ್ಡನ್ನು ಖರ್ಚು ಮಾಡ್ತಾರೆ, ಇನ್ ವೇರಿಯಸ್ ಏರಿಯಾಸ್ ಆಫ್ ಎಕಾನಮಿ ಇಲ್ಲಿ ಮಾಡ್ತಾರೆ. ಯಾವ್ದಕ್ಕೋಸ್ಕರ ಮಾಡ್ತಾರೆ, ಅದರ ಅಭಿವೃದ್ಧಿಗೋಸ್ಕರ ಮಾಡ್ತಾರೆ, ಡೆವಲಪ್ಮೆಂಟ್ಗೋಸ್ಕರ ಮಾಡ್ತಾರೆ, ಮತ್ತೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕೂಡ ಮಾಡ್ತಾರೆ. ಸೊ ಇಲ್ಲಿ ತನಕ ನಾವು ಟಾಪಿಕ್ಸ್ ಯಾವ್ದಾದ್ರು ಕವರ್ ಮಾಡಿದೀವಿ ಮಕ್ಕಳೇ. ವಾಟ್ ಇಸ್ ಪಬ್ಲಿಕ್ ಫಿನಾನ್ಸ್ ಇಂಪಾರ್ಟೆನ್ಸು, ಬಜೆಟ್, ಪಬ್ಲಿಕ್ ಎಕ್ಸ್ಪೆಂಡಿಚರು, ಮತ್ತೆ ಪಬ್ಲಿಕ್ ಇನ್ಕಮ್ ನ ಕೂಡ ನೋಡಿದ್ವಿ. ಅದ್ರ ಕೆಳಗೆ ರೆವಿನ್ಯೂ ರೆಸಿಪ್ಟ್ಸ್ ನ ನೋಡಿದ್ವಿ, ಟ್ಯಾಕ್ಸು ನಾನ್ ಟ್ಯಾಕ್ಸು, ಮತ್ತೆ ಕ್ಯಾಪಿಟಲ್ ರೆಸಿಪ್ಟ್ಸ್ ನ ನೋಡಿದ್ವಿ, ಡೆತ್ ನಾನ್ ಡೆತ್ ಆಯ್ತಾ ಮಕ್ಕಳೇ. ಸೊ ಇದಿಷ್ಟನ್ನ ನಾವು ನೋಡಿದೀವಿ. ಇವಾಗ ಮುಂದೆ ನಾವು ಇವಾಗ ಏನ್ ನೋಡ್ತೀವಿ, ಈ ಒಂದು ಎಕ್ಸ್ಪೆಂಡಿಚರ್ ಏನಿದೆ ಮಕ್ಕಳೇ ಹೀಗೆ ಇವಾಗ ಡಿವೈಡ್ ಆಗಿದೆ. ಒಂದು ಎಕ್ಸಾಂಪಲ್ ಎಕ್ಸ್ಪೆಂಡಿಚರ್ ಇದು. ಸೊ ಇದ್ರಲ್ಲಿ ನೀವು ನೋಡ್ಬೋದು ಆ ಒಂದು ಬಜೆಟ್ ನ ಪ್ಲಾನ್ ಮಾಡುವಾಗ ಈ ರೀತಿಯಾದ ಎಕ್ಸ್ಪೆಂಡಿಚರ್ ನ ಕೊಟ್ಟಿದ್ದಾರೆ. ಸೊ ಅವ್ರು ಡಿಸೈಡ್ ಮಾಡ್ತಾರೆ ಯಾವ್ದ್ರಲ್ಲಿ ಜಾಸ್ತಿ ಅವ್ರು ಇನ್ವೆಸ್ಟ್ ಮಾಡಬೇಕು ಅಥವಾ ಇಲ್ಲ ಅಂತ. ಸೊ ದ ಪರ್ಸೆಂಟೇಜ್ ಆಫ್ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಇನ್ 2013 and 14, 2030 ಮತ್ತೆ 13-14 ಅಲ್ಲಿ ಮಾಡಿರುವಂತಹ ಒಂದು ಎಕ್ಸ್ಪೆಂಡಿಚರ್ ಪ್ಲಾನ್ ಇದು. ಸೊ ಅದರಲ್ಲಿ ನಾನು ಒಂದೆರಡು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನಿಮಗೆ. ಸೊ ಗ್ರಾಂಟ್ಸ್ ಗಿವನ್ ಟು ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಆಯ್ತಾ. ಇದು ಒಂದು ಈ ಬ್ಲೂ ಇದೆ. ಸೊ ಇದು 4% ಕೊಟ್ಟಿದ್ದಾರೆ. ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಏನಿದೆ ಅದು ನಮ್ಮ 10% ಇದೆ. ಇಂಟ್ರೆಸ್ಟ್ ಪೇಮೆಂಟ್ ಏನಿದೆ ಅದು 18% ಅಲ್ಲಿದೆ. ಪ್ರಪೋರ್ಷನ್ ಟ್ಯಾಕ್ಸ್ ಇನ್ಕಮ್ ಟು ಸ್ಟೇಟ್ಸ್ ಏನಿದೆ ಮಕ್ಕಳೇ ಅದು ನಮ್ಮ ಗ್ರೀನ್ ಅಲ್ಲಿದೆ. ಸೊ ನೀವು ಇಲ್ಲಿ ನೋಡ್ಬೋದು ಸಬ್ಸಿಡೀಸು, ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಇನ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್, ನಾನ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಇದೆಲ್ಲ ಇಲ್ಲಿ ಮಾರ್ಕ್ ಆಗಿದೆ. ಕರೆಕ್ಟ್ ಅಲ್ಲ ಮಕ್ಕಳೇ. ಸೊ ನಾ ಹೇಳ್ದಂಗೆ 2016 ಆದ್ಮೇಲೆ ಪ್ಲಾನ್ಡ್ ನಾನ್ ಪ್ಲಾನ್ಡ್ ಅಂತ ಏನಿಲ್ಲ, ಅದ್ರ ಮುಂಚೆ ಬಟ್ ಇದೊಂದು ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದು ಕೂಡ ಈ ತರ ಎಕ್ಸ್ಪೆಂಡಿಚರ್ ನ ಡಿವೈಡ್ ಮಾಡ್ತಾರೆ ಅಂಡ್ ಎಲ್ಲೆಲ್ಲಿ ಎಷ್ಟೆಷ್ಟು ದುಡ್ಡು ಹೋಗ್ಬೇಕು ಅಂತ ಕೂಡ ಅವರು ಡಿಸೈಡ್ ಮಾಡ್ತಾರೆ ಆಯ್ತಾ. ದ ಗವರ್ಮೆಂಟ್ ಹ್ಯಾಸ್ ಟು ಡಿಕ್ಲೇರ್ ದ ಬಜೆಟ್ ಇನ್ ಡೀಟೇಲ್ ವಿತ್ ದ ಪಬ್ಲಿಕ್. ಸೊ ಪಬ್ಲಿಕ್ ಜೊತೆಗೆ ಇನ್ ಡೀಟೇಲ್ ಎಲ್ಲೆಲ್ಲಿ ಏನೇನು ದುಡ್ಡು ಹೋಗುತ್ತಪ್ಪ ಅಂತ ಅವರು ಡಿಕ್ಲೇರ್ ಮಾಡಬೇಕು. ಯು ಕ್ಯಾನ್ ಆಕ್ಸೆಸ್ ದ ಬಜೆಟ್ ಥ್ರೂ ಇಂಡಿಯಾ ಬಜೆಟ್ ವೆಬ್ಸೈಟ್. ಇಂಡಿಯಾ ಬಜೆಟ್ ವೆಬ್ಸೈಟ್ ಏನಿದೆ ಮಕ್ಕಳೇ ಅದರಲ್ಲಿ ನೀವು ಇದನ್ನ ಆಕ್ಸೆಸ್ ಮಾಡ್ಬೋದು. ದಿಸ್ ಸ್ಲೈಡ್ ಅಂಡ್ ದ ನೆಕ್ಸ್ಟ್ ಸ್ಲೈಡ್ ಆರ್ ಎಕ್ಸಾಂಪಲ್ಸ್ ಮಾತ್ರ. ಸೊ ಇದು ಒಂದು ಎಕ್ಸಾಂಪಲ್ ನಾನು ನಿಮಗೆ ತೋರಿಸಿದ್ದು. ಈ ಸ್ಲೈಡ್ ಅಲ್ಲಿ ಕೂಡ ನಿಮ್ಗೆ ಒಂದು ಎಕ್ಸಾಂಪಲ್ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಎಸ್ಟಿಮೇಟೆಡ್ ರೆವಿನ್ಯೂ ಎಲ್ಲಿಂದ ಬರುತ್ತೆ ಅಂತ. ಸೊ ಇಲ್ಲಿ ನಾನೊಂದು ಎಕ್ಸಾಂಪಲ್ ಹಾಕಿ ತೋರಿಸಿದ್ದೀನಿ ನಿಮಗೆ. 3%, 9%, ನಾನ್ ಟ್ಯಾಕ್ಸ್ ರೆವಿನ್ಯೂ 9% ಕೊಟ್ಟಿದ್ದಾರೆ, ಕಸ್ಟಮ್ ಡ್ಯೂಟಿ 9%, ಸೆಂಟ್ರಲ್ ಎಕ್ಸೈಸ್ ಟ್ಯಾಕ್ಸ್ 10%, ಇನ್ಕಮ್ ಟ್ಯಾಕ್ಸ್ 12%. ಸೊ ಈ ರೀತಿಯಲ್ಲಿ ಡಿವಿಷನ್ ಆಗುತ್ತೆ. ಇದು ಎಸ್ಟಿಮೇಟೆಡ್ ರೆವಿನ್ಯೂ ಅಷ್ಟೇ ಮಕ್ಕಳೇ. ಸೊ ಇದನ್ನ ನೀವು ಡೀಟೇಲ್ ಆಗಿ ವೆಬ್ಸೈಟಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಆಕ್ಸೆಸ್ ಮಾಡ್ಬೋದು. ಟರ್ಮ್ ಕಷ್ಟ ಇದೆ ಬಟ್ ಅರ್ಥ ಎಲ್ಲ ಈಸಿ ಆಗಿದೆ. ಸೊ ನೋಡೋಣ ಬನ್ನಿ ಡೆಫಿಸಿಟ್ ಫಿನಾನ್ಸಿಂಗ್ ಅಂದ್ರೆ ಏನು. ದ ಗವರ್ಮೆಂಟ್ ಫಸ್ಟ್ ಎಸ್ಟಿಮೇಟ್ಸ್ ಇಸ್ ಎಕ್ಸ್ಪೆಂಡಿಚರ್ ಅಂಡ್ ದೆನ್ ಜನರೇಟ್ಸ್ ರೆವೆನ್ಯೂ ಅಕಾರ್ಡಿಂಗ್ಲಿ. ನಾ ಹೇಳಿದ್ದೀನಲ್ಲ ಫಸ್ಟ್ ಖರ್ಚುಗಳೇನು ಅಂತ ನೋಡ್ಕೊಂಡು ಗೌರ್ಮೆಂಟು ಆಮೇಲೆ ಅದರ ರೆವೆನ್ಯೂ ಮತ್ತೆ ಹೇಗೆ ದುಡ್ಡು ಬರಬೇಕು ಅಂತ ಅದು ಪ್ಲಾನ್ ಮಾಡುತ್ತೆ. ವೆನ್ ಡೂಯಿಂಗ್ ಸೊ ಇಟ್ ಯೂಶಲಿ ಪ್ಲಾನ್ಸ್ ಮೋರ್ ಎಕ್ಸ್ಪೆಂಡಿಚರ್ ಅಂಡ್ ದ್ಯಾನ್ ದ ರೆವೆನ್ಯೂ. ಅರ್ಥ ಆಯ್ತಾ. When doing so, it usually plans more expenditure than revenue. So revenue ಕಿಂತ ಜಾಸ್ತಿ ಅದು ಪ್ಲಾನ್ ಮಾಡುತ್ತೆ ಯಾವ್ದನ್ನ, ಎಕ್ಸ್ಪೆಂಡಿಚರ್ನ.
ದಿಸ್ ಇಸ್ ಗುಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ನಮ್ಮ ಕಂಟ್ರಿ ಡೆವಲಪ್ಮೆಂಟ್ಗೆ ಅದು ಒಳ್ಳೇದು ಅಂತ ಕೂಡ ಹೇಳ್ತಾರೆ. ಸೊ ನಾ ಹೇಳ್ದಂಗೆ ಇನ್ಕಮ್ ಅಥವಾ ರೆವೆನ್ಯೂ ಏನಿದೆ ಅದನ್ನ ಅದು ಕಡಿಮೆ ತೋರಿಸುತ್ತೆ, ಮತ್ತೆ ಎಕ್ಸ್ಪೆಂಡಿಚರ್ನ ಜಾಸ್ತಿ ತೋರಿಸುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಇದನ್ನ ಗುಡ್ ಅಂತ ಕೂಡ ಅವ್ರು ಹೇಳ್ತಾರೆ ನಮ್ಮ ಒಂದು ದೇಶದ ಅಭಿವೃದ್ಧಿಗೆ. To fill any gaps between its income and expenditure, the government raises loans in the RBI, andre Reserve Bank of India, withdraws its cash reserves in the Reserve Bank of India, obtains loans from internal and external sources. So ಈ ಒಂದು ಗ್ಯಾಪ್ ಏನಿದೆ ಮಕ್ಕಳೇ, ಈ ಒಂದು ಗ್ಯಾಪ್ ಏನಿದೆ ಅದನ್ನ ಒಂದು ಕಡಿಮೆ ಮಾಡೋದಕ್ಕೆ, ಇವಾಗ ಎಕ್ಸ್ಪೆಂಡಿಚರ್ ಜಾಸ್ತಿ ಇದ್ದು ಇನ್ಕಮ್ ಕಡಿಮೆ ಇದ್ರೆ ಏನ್ ಮಾಡ್ತಾರೆ, ಲೋನ್ ನ ತಗೊಂತಾರೆ. ಇವ್ರು ಲೋನ್ ಎಲ್ಲಿಂದ ತಗೊಂತಾರೆ, ರೇಸ್ ಮಾಡ್ತಾರೆ ಲೋನು ಎಲ್ಲಿಂದ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ, ನಮ್ಮ RBI ಇಂದ ಲೋನ್ ನ ರೇಸ್ ಮಾಡ್ತಾರೆ. ಅಂಡ್ ಅದ್ ಏನೇನ್ ಕ್ಯಾಶ್ ನ ಕೂಡಿಟ್ಟಿರ್ತಾರಲ್ಲ ಅದನ್ನ ವಿಡ್ರಾ ಮಾಡ್ತಾರೆ, ಅಂದ್ರೆ ವಿಡ್ರಾಸ್ ಇಟ್ಸ್ ಕ್ಯಾಶ್ ರಿಸರ್ವ್ಸ್. ಹಾಗೂ ಎಲ್ಲಿಟ್ಟಿರ್ತಾರೆ ಈ ಪರ್ಟಿಕ್ಯುಲರ್ ದುಡ್ಡು ಮಕ್ಕಳೇ, RBI ಅಲ್ಲೇ ಇಟ್ಟಿರೋಂಥ ದುಡ್ಡಿದು, ಆಯ್ತಾ. ಅಂಡ್ ಲೋನ್ಸ್ ನ ಕೂಡ ತಗೊಳ್ತಾರೆ ಎಲ್ಲಿಂದ, ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಸೋರ್ಸಸ್ ಇಂದ, ಆಯ್ತಾ. ಸೊ ಲೋನ್ಸ್ ಏನಿದೆ ಅದನ್ನ ತಗೊಂಡು ಕೂಡ ಈ ಒಂದು ಡಿಫಿಸಿಟ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಅಥವಾ ಗ್ಯಾಪ್ಸ್ ನ ಫಿಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಇನ್ ಡೆವಲಪಿಂಗ್ ಕಂಟ್ರೀಸ್ ದ ಎಕ್ಸ್ಪೆಂಡಿಚರ್ ಆಫ್ ದ ಗವರ್ಮೆಂಟ್ ಇಸ್ ಮೋರ್ ದನ್ ದ ರೆವೆನ್ಯೂ, ಹೆನ್ಸ್ ಸಿಚುಯೇಷನ್ ಆಫ್ ಡೆಫಿಸಿಟ್ ಫಿನಾನ್ಸಿಂಗ್ ಕ್ರಾಪ್ಸ್ ಅಪ್. ಸೊ ಯಾವಾಗ ಎಕ್ಸ್ಪೆಂಡಿಚರ್ ಜಾಸ್ತಿ ಇರುತ್ತೆ ಮತ್ತೆ ರೆವೆನ್ಯೂ ಕಡಿಮೆ ಇರುತ್ತೆ ಅಥವಾ ಇನ್ಕಮ್ ಕಡಿಮೆ ಇರುತ್ತೆ ಆವಾಗ ಡೆಫಿಸಿಟ್ ಫಿನಾನ್ಸಿಂಗ್ ಆಗುತ್ತೆ. ಅಂಡ್ ಇದು ಸಾಕಷ್ಟು ಕಾಮನ್ ನಮ್ಮ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಮಕ್ಕಳು ಇವಾಗ ಇಂಡಿಯನ್ ಪ್ಲಾನಿಂಗ್ ಕಮಿಷನ್ ಏನಿದೆ ಅದು ಒಂದು ಡೆಫಿನೇಷನ್ ನೀಡಿದ್ದಾರೆ ಫಾರ್ ಡೆಫಿಸಿಟ್ ಫಿನಾನ್ಸಿಂಗ್. ಸೊ ಅದನ್ನ ಓದೋಣ ಬನ್ನಿ. ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಆಫ್ ಇಂಡಿಯನ್ ಪ್ಲಾನಿಂಗ್ ಕಮಿಷನ್, deficit financing is improving the net purchasing power of the economy through the budgetary operations of the government. So ಈ ಒಂದು budgetary operation of the government, ಈ ಬಜೆಟ್ ನ ಮುಖಾಂತರ ಕೆಲಸ ಮಾಡುವಂತಹ ಒಂದು ಗವರ್ಮೆಂಟ್ ಏನಿದೆ ಅದರ ಮುಖಾಂತರ ಪರ್ಚೇಸಿಂಗ್ ಪವರ್ ಆಫ್ ದಿ ಎಕಾನಮಿನ ಇನ್ಕ್ರೀಸ್ ಮಾಡುತ್ತೆ ಅಥವಾ ಇಂಪ್ರೂವ್ ಮಾಡುತ್ತೆ ನಮ್ಮ ಡೆಫಿಸಿಟ್ ಫಿನಾನ್ಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಆಸ್ ಎ ರಿಸಲ್ಟ್ the development activities in the countries increase. So ಇದರಿಂದ ಏನಾಗುತ್ತೆ, ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. and the amount of money in circulation increases. ಸರ್ಕ್ಯುಲೇಟ್ ಆಗುವಂತ ಒಂದು ದುಡ್ಡು ಏನಿದೆ ಅದು ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ, ಪೀಪಲ್ ಪರ್ಚೇಸಿಂಗ್ ಪವರ್ ಏನಿದೆ, ಪರ್ಚೇಸಿಂಗ್ ಪವರ್ ಆಫ್ ದ ಪೀಪಲ್ ಅಂದ್ರೆ ಕೊಂಡ್ಕೊಳ್ಳುವಂತಹ ಒಂದು ಪವರ್ ಏನಿದೆ ಜನಗಳಿಗೆ ಅದು ಕೂಡ ಇಂಪ್ರೂವ್ ಆಗುತ್ತೆ. ಇದು ಯಾವಾಗ ಆಗುತ್ತೆ, ಎಕ್ಸ್ಪೆಂಡಿಚರ್ ಜಾಸ್ತಿ ಇದ್ದಾಗ ಮತ್ತೆ ರೆವೆನ್ಯೂ ಕಡಿಮೆ ಇದ್ದಾಗ. ಸೊ ನಾವು ಮಕ್ಕಳೇ ಡೆಫಿಸಿಟ್ ಫಿನಾನ್ಸಿಂಗ್ ಅಂದಾಗ, ಟು ಪುಟ್ ಇಟ್ ಬ್ರೀಫ್ಲಿ ಹೇಳಬೇಕು ಅಂದ್ರೆ, ಡೆಫಿಸಿಟ್ ಫಿನಾನ್ಸಿಂಗ್ ಇಸ್ ವೆನ್ ದ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಇಸ್ ಮೋರ್ ದೆನ್ ಇಟ್ಸ್ ರೆವೆನ್ಯೂ. ಇದು ಹೇಳ್ತಾನೆ ಇದೀವಿ ಆಗ್ಲಿಂದಾನು. ಡೆಫಿಸಿಟ್ ಇಸ್ ಇಂಡಿಕೇಟೆಡ್ ಬೈ ದ ನೆಗೆಟಿವ್ ಸೈನ್. ಡೆಫಿಸಿಟ್ ನ ನಾವು ನೆಗೆಟಿವ್ ಸೈನ್ ಇಂದ ಒಂದು ಇಂಡಿಕೇಟ್ ಕೂಡ ಮಾಡ್ತೀವಿ, ಆಯ್ತಾ ಮಕ್ಕಳೇ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡೆಫಿಸಿಟ್ಸ್ ಇದೆ ಮಕ್ಕಳೇ. ಯಾವ್ದು, ಬಜೆಟ್ ಡೆಫಿಸಿಟ್ ಆಯ್ತಾ, ಆಮೇಲೆ ರೆವೆನ್ಯೂ ಡೆಫಿಸಿಟ್, ಫಿಸ್ಕಲ್ ಡೆಫಿಸಿಟ್ ಮತ್ತೆ ಪ್ರೈಮರಿ ಡೆಫಿಸಿಟ್. ಸೊ ಈ 4 ಟೈಪ್ ಆಫ್ ಡೆಫಿಸಿಟ್ಸ್ ಕೂಡ ಇದೆ, ಆಯ್ತಾ ಮಕ್ಕಳೇ. ಸೊ ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಏನು? In the budget, if the government's expenditure is more than its revenue receipts and non-debt capital receipts, it's called as physical deficit. So ಇವಾಗ ಎಕ್ಸ್ಪೆಂಡಿಚರ್ ಯಾವಾಗ ಜಾಸ್ತಿ ಇರುತ್ತೆ, ಯಾವ್ದಕ್ಕಿಂತ ಜಾಸ್ತಿ, ರೆವೆನ್ಯೂಕ್ಕಿಂತ ಮತ್ತೆ ನಾನ್ ಡೆತ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಗಿಂತ ಜಾಸ್ತಿ ಇದ್ರೆ ಅದನ್ನ ನಾವು ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳ್ತೀವಿ. ಓಕೆನಾ ಮಕ್ಕಳೇ. ಹಿಯರ್ ದ ನಾನ್ ಡೆತ್ ಕ್ಯಾಪಿಟಲ್ ರೆವೆನ್ಯೂ ಏನಿದೆ ಮಕ್ಕಳೇ, refers to the revenue. So non-debt capital revenue ಅಂದ್ರೆ ನಾವು ಆಗ್ಲೇ ನೋಡಿದೀವಿ, ಇದು ಯಾವ್ದ್ರಿಂದ ಜನರೇಟ್ ಆಗುವಂತ ರೆವೆನ್ಯೂ ಮಕ್ಕಳೇ, refers to the revenue generated through repayments of loan ಇನ್ನ ರೀಪೇಮೆಂಟ್ ಇಲ್ಲ ಮುಖಾಂತರ ಬರುವಂತಹ ಒಂದು ರೆವೆನ್ಯೂ, ಹಾಗೂ ಡಿಸ್ಇನ್ವೆಸ್ಟ್ಮೆಂಟ್ ಇಂದ ಆಗುವಂತಹ ಒಂದು ರೆವೆನ್ಯೂ ಏನ್ ಬರುತ್ತೆ. ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಇವಾಗ ಒಂದು ಪ್ರಾಜೆಕ್ಟ್ ಅಥವಾ ಒಂದು ಫ್ಯಾಕ್ಟ್ರಿ ಪಬ್ಲಿಕ್ ಇಂಡಸ್ಟ್ರಿ ಮೇಲೆ ಒಂದು ಗೌರ್ಮೆಂಟ್ ಇನ್ವೆಸ್ಟ್ ಮಾಡಿದ್ರೆ ಮಧ್ಯದಲ್ಲಿ ಅದು ಡಿಸ್ಕಂಟಿನ್ಯೂ ಮಾಡಿದ್ರೆ ಅದರಿಂದ ಬರುವಂತಹ ಒಂದು ರೆವೆನ್ಯೂ ಏನಿದೆ ಮಕ್ಕಳೇ ಅದು ಇದರ ಕೆಳಗೆ ಬರುತ್ತೆ, ಆಯ್ತಾ. ಸೊ ತಿರ್ಗಾ ಇದನ್ನ ಓದ್ಬಿಟ್ಟು ಹೇಳ್ತೀನಿ, ಬಿಕಾಸ್ ನಾನು ಇದನ್ನ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ, ಒಂದ್ಸತಿ ಓದ್ತೀನಿ. ಹಿಯರ್ ನಾನ್ ಡೆತ್
capital revenue refers to the revenue generated through repayment of loans the government had given to the states and the revenue generated through disinvestment. ಈ ಲೋನ್ ಯಾರು ಕೊಟ್ಟಿರೋದು? ಸ್ಟೇಟ್ಸ್ಗೆ. ಆಯ್ತಾ ಮಕ್ಕಳೇ? ಸೊ ಇವಾಗ ವಾಟ್ ಡಸ್ ಫಿಸ್ಕಲ್ ಡೆಫಿಸಿಟ್ ಇಂಡಿಕೇಟ್? ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ? ದ ಟೋಟಲ್ ಎಕ್ಸ್ಪೆಂಡಿಚರ್. The total expenditure of the government includes its revenue expenditure and capital expenditure. ಇದು total expenditure ನ indicate ಮಾಡುತ್ತೆ. And ಇದು ಯಾವ್ದನ್ನ include ಮಾಡುತ್ತೆ? ನಮ್ಮ revenue expenditure ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಇನ್ಕ್ಲೂಡ್ ಮಾಡುತ್ತೆ. ಆಯ್ತಾ ಮಕ್ಕಳೇ? ಸೊ ಇವಾಗ ನಮ್ಮ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಇದು ಒಂಥರ ರಿವಿಷನ್ ತರ ಆಗುತ್ತೆ ನಿಮಗೆ. ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಬರುತ್ತೆ ನಮ್ಮ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಅಲ್ಲಿ ವೆಲ್ಫೇರ್ ಬರುತ್ತೆ, ಫಿನಾನ್ಷಿಯಲ್, ಸೋಷಿಯಲ್ ಹಾಗೂ ಜನರಲ್. ನಾನ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಮೇಂಟೆನೆನ್ಸ್, ಸಿವಿಲ್ ಅಡ್ಮಿನಿಸ್ಟ್ರೇಷನ್, ಡಿಫೆನ್ಸ್, ಸಬ್ಸಿಡಿ, ಇಂಟ್ರೆಸ್ಟ್ ಪೇಮೆಂಟ್ ಬರುತ್ತೆ. ಆಮೇಲೆ ನಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಕೂಡ ಪ್ಲಾನ್ಡ್, ನಾನ್ ಪ್ಲಾನ್ಡ್ ಬರುತ್ತೆ. ಅದರಲ್ಲಿ ಪ್ಲಾನ್ಡ್ ಅಲ್ಲಿ ಬರುತ್ತೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್, ಕ್ರಿಯೇಷನ್ ಆಫ್ ನ್ಯೂ ಆಸೆಟ್ಸ್, ಮತ್ತೆ ನಾನ್ ಪ್ಲಾನ್ಡ್ ಅಲ್ಲಿ ಬರುತ್ತೆ ಕಾಂಪನ್ಸೇಷನ್ಸ್. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದೆಲ್ಲ ಏನಿದೆ, ಇದೆಲ್ಲ ಟೋಟಲ್ ಎಕ್ಸ್ಪೆಂಡಿಚರು ನಮ್ಮ ಫಿಸ್ಕಲ್ ಡೆಫಿಸಿಟ್ ಇಂಡಿಕೇಟ್ ಮಾಡುತ್ತೆ. ಫಿಸ್ಕಲ್ ಡೆಫಿಸಿಟ್ ಇಂಡಿಕೇಟ್ಸ್ ದ ಆಕ್ಚುಯಲ್ ಬರ್ಡನ್ ದಟ್ ವಿಲ್ ಬಿ ಇಂಪೋಸ್ಡ್ ಆನ್ ದ ಗವರ್ಮೆಂಟ್ ಟ್ರೆಷರಿ. ಸೊ ಈ ಒಂದು ಡೆಫಿಸಿಟ್ ಏನಿದೆ ಅದು ನಮ್ಮ ಗವರ್ಮೆಂಟ್ ಮೇಲೆ ಬೀಳುವಂತಹ ಆಕ್ಚುಯಲ್ ಒಂದು ಬರ್ಡನ್ ಇದೆಯಲ್ಲ ಅದನ್ನ ಇಂಡಿಕೇಟ್ ಮಾಡುತ್ತೆ. It indicates how much loan the government has to take from internal and external sources. ಈ ಡೆಫಿಸಿಟ್ ಮುಖಾಂತರ ಅದು ಎಷ್ಟು ಲೋನ್ ನಾವು ಪಡಿಬೇಕು ನಮ್ಮ ಒಳಗಿನ ಮತ್ತೆ ಹೊರಗಿನ ಸೋರ್ಸಸ್ ಮುಖಾಂತರ ಅಂತ ಕೂಡ ಹೇಳತ್ತೆ. ಆಯ್ತಾ? ಸೊ ಇವಾಗ ಬಜೆಟ್ ಆಫ್ ದ ಇಯರ್ ಅಂತ ನಾವು ಆವಾಗಲೇ ಡಿಸ್ಕಸ್ ಮಾಡಿದ್ವಲ್ಲ, ಅದರಲ್ಲಿ ಸಾಕಷ್ಟು ಎಲ್ಲೆಲ್ಲಿ ನಾವು ದುಡ್ಡು ಹಾಕ್ತಿವಿ, ಎಲ್ಲೆಲ್ಲಿಂದ ದುಡ್ಡು ಬರ್ತಿದೆ ಅಂತ ನಾವು ನೋಡ್ತೀವಿ. ಆ ದುಡ್ಡಲ್ಲಿ ಬಿಕ್ಕಿದೆ, ಇನ್ನೆಷ್ಟು ದುಡ್ಡು ಬೇಕು, ಎಲ್ಲಿಂದ ನಾವು ಲೋನ್ ತರಬೇಕು, ಎಷ್ಟು ಲೋನ್ ತರಬೇಕು ಅಂತ ಈ ಫಿಸ್ಕಲ್ ಡೆಫಿಸಿಟ್ ಡಿಫೈನ್ ಮಾಡುತ್ತೆ. ಎಲ್ಲಿಂದ ಲೋನ್ ತರೋದಲ್ಲ, ಎಷ್ಟು ಲೋನು ಇದು ಡಿಫೈನ್ ಮಾಡುತ್ತೆ. ಆಯ್ತಾ ಮಕ್ಕಳೇ? ಹೌ ಮಚ್ ಲೋನ್ ಶುಡ್ ವಿ ಟೇಕ್ ಅನ್ನೋದು ಈ ಫಿಸ್ಕಲ್ ಡೆಫಿಸಿಟ್ ಇಂಡಿಕೇಟ್ ಮಾಡುತ್ತೆ. So loan from Reserve Bank of India. ಆಯ್ತಾ? When the government is not able to overcome the fiscal deficit, ಈ ಒಂದು ಸಿಚುಯೇಷನ್ ಫಿಸ್ಕಲ್ ಡೆಫಿಸಿಟ್ ನ ಓವರ್ಕಮ್ ಮಾಡಕ್ ಆಗದರೆ, ಈವನ್ ಆಫ್ಟರ್ ಟೇಕಿಂಗ್ ಲೋನ್ ತಗೊಂಡ್ ಮೇಲೂ ಇದನ್ನ ನಾವು ಓವರ್ಕಮ್ ಮಾಡಕ್ ಆಗ್ತಿಲ್ದರೆ, the Reserve Bank of India gives a loan to the government in the form of printing notes and putting them into circulation. ಸೊ ಏನಾಗುತ್ತೆ, ಅದು ಮಾಡಕ್ ಆಗದರೆ ಏನಾಗುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೌರ್ಮೆಂಟ್ಗೆ ಲೋನ್ನ ನೀಡುತ್ತೆ. ಹೇಗೆ ಲೀಡ್ ಮಾಡುತ್ತೆ, ಹೇಗೆ ಲೋನನ್ನ ಕೊಡುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ? ಬೈ ಪ್ರಿಂಟಿಂಗ್ ನೋಟ್ಸ್. ದುಡ್ಡನ್ನು ಪ್ರಿಂಟ್ ಮಾಡಿ ಅದನ್ನ ಸರ್ಕ್ಯುಲೇಷನ್ಗೆ ಹಾಕತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದು ಈ ರೀತಿಯಾದ ಲೋನನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೀಡತ್ತೆ. ಆಯ್ತಾ ಮಕ್ಕಳೇ? ಸೊ ಗೌರ್ಮೆಂಟ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಸೋರ್ಸಸ್ ಇಂದ ತಗೊಂಡಿರುವಂತಹ ಲೋನ್ ಸಾಕಾಗ್ದರೆ ನಮ್ಮ RBI ಏನಿದೆ ಅದು ನೋಟ್ಸ್ ನ ಪ್ರಿಂಟ್ ಮಾಡಿ ಸರ್ಕ್ಯುಲೇಟ್ ಮಾಡತ್ತೆ. ಆಯ್ತಾ ಮಕ್ಕಳೇ? ಫಿಸ್ಕಲ್ ಡೆಫಿಸಿಟ್ ನ ನಾವು ಡೀಟೇಲ್ ಆಗಿ ನೋಡಿದ್ವಿ. ಬಟ್ ಬೇರೆ ಡೆಫಿಸಿಟ್ಸ್ ನ ಕೂಡ ನಾವು ಒಂದು ಫಾರ್ಮುಲಾ ಮುಖಾಂತರ ಜ್ಞಾಪಕ ಇಟ್ಕೊಬಹುದು. ಯಾವ್ದಿದು? ಸೊ ದ ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಏನ್ ಮಕ್ಕಳೇ? ನಮ್ಮ ರೆವಿನ್ಯೂ ರೆಸಿಪ್ಟ್ಸ್ ಮತ್ತೆ ನಮ್ಮ ನಾನ್ ಡೆತ್ ರೆವಿನ್ಯೂ ರಿಸಿಪ್ಟ್ಸ್ ನ ಜಾಯಿನ್ ಮಾಡಿ ಟೋಟಲ್ ಆಗಿ ಅದರಿಂದ ಟೋಟಲ್ ಎಕ್ಸ್ಪೆಂಡಿಚರ್ ನಾವು ಮೈನಸ್ ಮಾಡಿದ್ರೆ ಅದು ನಮ್ಮ ಫಿಸ್ಕಲ್ ಡೆಫಿಸಿಟ್. ಮತ್ತೆ ಅದರ್ ಡೆಫಿಸಿಟ್ಸ್ ಇಂದ ಬಜೆಟ್ ಏನಿದೆ ಮಕ್ಕಳೇ, ಅದು ಬಜೆಟ್ ಡೆಫಿಸಿಟ್. ಮೊದಲನೇದಾಗಿ ಬಜೆಟ್ ಡೆಫಿಸಿಟ್ ಅಂದ್ರೆ ಟೋಟಲ್ ರೆವಿನ್ಯೂ ಇಂದ ನಾವು ಟೋಟಲ್ ಎಕ್ಸ್ಪೆಂಡಿಚರ್ ನ ಮೈನಸ್ ಮಾಡಿದ್ರೆ ಅದು ನಮ್ಮ ಬಜೆಟ್ ಡೆಫಿಸಿಟ್. ರೆವಿನ್ಯೂ ಡೆಫಿಸಿಟ್ ಏನಿದೆ, ರೆವಿನ್ಯೂ ರಿಸಿಪ್ಟ್ಸ್ ಇಂದ ಟೋಟಲ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ನ ಮೈನಸ್ ಮಾಡಿದ್ರೆ ಅದು ನಮ್ಮ ರೆವಿನ್ಯೂ ಡೆಫಿಸಿಟ್. ಆಮೇಲೆ ಪ್ರೈಮರಿ ಡೆಫಿಸಿಟ್ ಏನಿದೆ ಮಕ್ಕಳೇ, ಅದು ನಮ್ಮ ಫಿಸ್ಕಲ್ ಡೆಫಿಸಿಟ್ ಇಂದ ಮೈನಸ್ ಮಾಡಿದಾಗ ಯಾವ್ದನ್ನ ಇಂಟ್ರೆಸ್ಟ್ ಪೇಮೆಂಟ್ ನ ಅದರಿಂದ ಬರುವಂತಹ ಒಂದು ಡೆಫಿಸಿಟ್ ಏನಿದೆ ಅದು ನಮ್ಮ ಪ್ರೈಮರಿ ಡೆಫಿಸಿಟ್. ಆಯ್ತಾ ಮಕ್ಕಳೇ? ಸೊ ಇದರ ಜೊತೆಗೆ ನಾವು ಇಷ್ಟು ಟಾಪಿಕ್ ನ ಕವರ್ ಮಾಡಿದೀವಿ. ವಾಟ್ ಇಸ್ ಪಬ್ಲಿಕ್ ಫಿನಾನ್ಸ್ ಇಂಪಾರ್ಟೆನ್ಸ್, ಬಜೆಟ್, ಪಬ್ಲಿಕ್ ಎಕ್ಸ್ಪೆಂಡಿಚರ್, ಪಬ್ಲಿಕ್ ಇನ್ಕಮ್ ಹಾಗೂ ಡೆಫಿಸಿಟ್ ಫೈನಾನ್ಸ್. ಆಯ್ತಾ ಮಕ್ಕಳೇ? ಸೊ ಇವಾಗ ರಿವೈಸ್ ಮಾಡೋಣ ನಡೀರಿ. ಸೊ ಮೊದಲನೇದಾಗಿ ಡೆತ್ ಅಂದ್ರೆ ಏನು? ವೆನ್ ಎಕ್ಸ್ಪೆಂಡಿಚರ್ ಇಸ್ ಮೋರ್ ದೆನ್ ದ ಇನ್ಕಮ್. ಎಕ್ಸ್ಪೆಂಡಿಚರ್ ಯಾವಾಗ ಇನ್ಕಮ್ ಗಿಂತ ಜಾಸ್ತಿ ಇರುತ್ತೆ ಆವಾಗ ಹೋಗುತ್ತೆ ಡೆತ್. ಅಂದ್ರೆ ನಮ್ಗೆ ಸಾಲ ತಗುವಂತಹ ಒಂದು ಪರಿಸ್ಥಿತಿ ಕ್ರಿಯೇಟ್ ಮಾಡುತ್ತೆ. ಪಬ್ಲಿಕ್ ಫಿನಾನ್ಸ್ ಅಂದ್ರೆ, ಪಬ್ಲಿಕ್ ಫಿನಾನ್ಸ್ ಮೀನ್ಸ್ ದ ಫಿನಾನ್ಸಸ್ ಆಫ್ ದ ಗವರ್ಮೆಂಟ್. ಪಬ್ಲಿಕ್ ಫಿನಾನ್ಸ್ ಸ್ಟಡೀಸ್ ದ ವೇ ದ ಗವರ್ಮೆಂಟ್ ಮ್ಯಾನೇಜಸ್
ಇಟ್ಸ್ ಇನ್ಕಮ್, ಎಕ್ಸ್ಪೆಂಡಿಚರ್ ಅಂಡ್ ಡೆತ್. ಸೊ ಇದೇನಿದೆ ನಮ್ಮ ಫಿನಾನ್ಸಸ್ ಆಫ್ ದ ಗವರ್ಮೆಂಟ್ ಆಯ್ತಾ, ಹಣಕಾಸು, ನಮ್ಮ ಗವರ್ಮೆಂಟಿನ ಹಣಕಾಸು ಏನಿದೆ ಅದು ಪಬ್ಲಿಕ್ ಫಿನಾನ್ಸು. ಆಮೇಲೆ ಬರುತ್ತೆ ನಮ್ಮ ಪರ್ಸನಲ್ ಫಿನಾನ್ಸು. ಪರ್ಸನಲ್ ಫಿನಾನ್ಸ್ ಅಂದ್ರೆ ಫಿನಾನ್ಸ್ ಆಫ್ ಅನ್ ಇಂಡಿವಿಜುವಲ್ ಮಕ್ಕಳೇ. ಪರ್ಸನಲ್ ಫಿನಾನ್ಸ್ ಡೀಲ್ಸ್ ವಿತ್ ದಿಸ್ ಕೈಂಡ್ ಆಫ್ ಇನ್ಕಮ್, ಎಕ್ಸ್ಪೆಂಡಿಚರ್ ಅಂಡ್ ಡೆತ್ ಮ್ಯಾನೇಜ್ಮೆಂಟ್ ಆಫ್ ಅನ್ ಇಂಡಿವಿಜುವಲ್. ನಮ್ಮ ಒಂದು ಇನ್ಕಮ್, ಎಕ್ಸ್ಪೆಂಡಿಚರ್ ಮತ್ತೆ ಡೆತ್ ಏನಿದೆ ಅದನ್ನ ಡೀಲ್ ಮಾಡೋದೇ ನಮ್ಮ ಪರ್ಸನಲ್ ಫಿನಾನ್ಸು. ಮುಂದೆ ನೋಡೋಣ ಡಿಫ್ರೆನ್ಸಸ್ ಬಿಟ್ವೀನ್ ಪ್ರೈವೇಟ್ ಫಿನಾನ್ಸ್ ಅಥವಾ ಪರ್ಸನಲ್ ಫಿನಾನ್ಸ್ ಹಾಗೂ ಪಬ್ಲಿಕ್ ಫಿನಾನ್ಸು. ಸೊ ಇದ್ರಲ್ಲಿ 4 ಪಾಯಿಂಟರ್ ಇದೆ, ಯಾವುದಕ್ಕೆ ರಿಲೇಟ್ ಆಗುತ್ತೆ, ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಯಾವ ರೀತಿಯಾದ ಡಿಸ್ಕಷನ್ಸ್ ನಡೆಯುತ್ತೆ, ಆ್ಯಂಡ್ ನಾವು ಹೇಗೆ ಸೇವ್ ಮಾಡಿದ ಮನಿ ಹೇಗೆ ನಮ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋದಿದೆ ಆಯ್ತಾ ಮಕ್ಕಳೇ. ಸೊ ಇವಾಗ ಬಜೆಟ್ ಅಂದ್ರೆ ಏನು? ದ ಸ್ಟೇಟ್ಮೆಂಟ್ ಆಫ್ ಎಸ್ಟಿಮೇಟೆಡ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಫ್ ಎನ್ ಇಯರ್ ಪ್ರಿಪೇರ್ಡ್ ಬೈ ದ ಗವರ್ಮೆಂಟ್ ಇಸ್ ಕಾಲ್ಡ್ ಅ ಬಜೆಟ್. ಸೊ ಬಜೆಟ್ ಏನಿದ್ರು ಸ್ಟಾರ್ಟ್ ಆಗೋದು ನಮ್ಮ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು April 1st ಎಂಡ್ ಆಗೋದು March 31st. ಸೊ ಮೊದಲನೇದಾಗಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಏನು? ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಫ್ರಮ್ ದ ಸೋರ್ಸಸ್ ಆಫ್ ರೆವೆನ್ಯೂ ಇನ್ಕಮ್ ಇಸ್ ಕಾಲ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಯ್ತಾ. ಅದಾದ್ಮೇಲೆ ಪಬ್ಲಿಕ್ ರೆವೆನ್ಯೂ, ದ ಗವರ್ಮೆಂಟ್ ಕಲೆಕ್ಟ್ಸ್ ಇನ್ಕಮ್ from varied sources to meet its expenditure. This is called as public revenue. ಇದು ಬೇರೆ ಪದಗಳ ಡೆಫಿನೇಷನ್ಸ್ ನ ಕೊಟ್ಟಿದ್ದೀನಿ ಇಲ್ಲಿ. ಅದರ ಜೊತೆಗೆ ಮಕ್ಕಳೇ ಪ್ರಿನ್ಸಿಪಲ್ಸ್ ಆಫ್ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂದ್ರೆ ಏನು? ಈ ಕಾನ್ಸೆಪ್ಟ್ ಇಂಪಾರ್ಟೆಂಟು. ಸೊ ದ ಗವರ್ಮೆಂಟ್ ಇಂಪೋಸಸ್ ಆಯ್ತಾ ಹೈಯರ್ ರೇಟ್ ಟ್ಯಾಕ್ಸ್ ಆನ್ ಹೈ ಇನ್ಕಮ್ ಗ್ರೂಪ್ಸ್, lower rate tax on low income groups, ಮತ್ತೆ poor are exempted from income tax. This principle is used by the government in the imposition of taxes. ಈ ಒಂದು ಪ್ರಿನ್ಸಿಪಲ್ ನ ಏನ್ ಯೂಸ್ ಮಾಡ್ತಾರೆ ಗವರ್ಮೆಂಟು ಟ್ಯಾಕ್ಸ್ ನ ಇಂಪೋಸ್ ಮಾಡೋದಕ್ಕೆ, ಅದನ್ನ ಪ್ರಿನ್ಸಿಪಲ್ ಆಫ್ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂತ ಹೇಳ್ತೀವಿ ನಾವು. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು? ದ ಟ್ಯಾಕ್ಸ್ ಪೇಡ್ ಬೈ ದ ಇಂಡಿವಿಜುವಲ್ಸ್ ಅಂಡ್ ಆರ್ಗನೈಸೇಷನ್ಸ್ ಆನ್ ದೇರ್ ಇನ್ಕಮ್ is called as direct tax, non transferable to others. ಇದನ್ನ ನಾವು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ನಾಟ್ ಟ್ರಾನ್ಸ್ಫರಬಲ್ ಟು ಅದರ್ಸ್. ಯಾವ್ದನ್ನ? ಡೈರೆಕ್ಟ್ ಟ್ಯಾಕ್ಸ್ ನ ಆಯ್ತಾ ಮಕ್ಕಳೇ. indirect tax, if the burden of tax imposed by the government is transferable to others, it's called as indirect tax. ಯಾವಾಗ ಒಂದು ಟ್ಯಾಕ್ಸ್ ಏನಿದೆ ಬರ್ಡನ್ ಆಫ್ ಟ್ಯಾಕ್ಸ್ ಬೇರೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು, ಆವಾಗ ಅದನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇವಾಗ ಗೌರ್ಮೆಂಟು ಒಂದು ಮ್ಯಾನುಫ್ಯಾಕ್ಚರರ್ ಮೇಲೆ ಒಂದು ಟ್ಯಾಕ್ಸ್ ನ ಇಂಪೋಸ್ ಮಾಡ್ತಾರೆ, ಆ ಬರ್ಡನ್ನ ಅವ್ರು ಟ್ರಾನ್ಸ್ಫರ್ ಮಾಡ್ತಾರೆ, ಟ್ರೇಡರ್ಸು ಕನ್ಸ್ಯೂಮರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇಂಡೈರೆಕ್ಟ್ ಟ್ಯಾಕ್ಸ್ ಏನಿದೆ ಮಕ್ಕಳೇ ಅದು ಟ್ರಾನ್ಸ್ಫರಬಲ್ ಕೂಡ ಆಯ್ತಾ. ಇವಾಗ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ನಾವೇನಂತೀವಿ ಮಕ್ಕಳೇ, ಇಲ್ಲಿ 2 ಇ ಬಂದಿದೆ, ಆದ್ರೆ ಇದು ಒಂದೇ ಇ ಮಕ್ಕಳೇ. ನೀವು ಅದನ್ನ ಜ್ಞಾಪಕ ಇಟ್ಕೊಳ್ಳಿ, ನಾನು ಇಲ್ಲಿ ಕಟ್ ಮಾಡ್ತೀನಿ ಆಯ್ತಾ. ಪಬ್ಲಿಕ್ ಎಕ್ಸ್ಪೆಂಡಿಚರ್. ಸೊ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಲ್ಲಿ 2 ರೀತಿ ಇದೆ, ಒಂದು ರೆವೆನ್ಯೂ ಎಕ್ಸ್ಪೆಂಡಿಚರು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಬರುತ್ತೆ ವೆಲ್ಫೇರು, ಸೊ ಅಂದ್ರೆ ನಮ್ಮ ಅಭಿವೃದ್ಧಿ, ಅದ್ರಲ್ಲಿ ಬರುತ್ತೆ ಫಿನಾನ್ಷಿಯಲು, ಸೋಷಿಯಲು, ಜನರಲು. ನಾನ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಬರುತ್ತೆ ಮೇಂಟೆನೆನ್ಸು, ಸಿವಿಲ್ ಅಡ್ಮಿನಿಸ್ಟ್ರೇಷನ್, ಡಿಫೆನ್ಸು, ಸಬ್ಸಿಡಿ ಹಾಗೂ ಇಂಟ್ರೆಸ್ಟ್ ಪೇಮೆಂಟು. ಇವಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನೋದು ಡಿಫ್ರೆಂಟು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಕೂಡ 2 ರೀತಿ ಬರುತ್ತೆ, ಪ್ಲಾನ್ಡು ಮತ್ತೆ ನಾನ್ ಪ್ಲಾನ್ಡು. ಸೊ ಪ್ಲಾನ್ಡ್ ಅಲ್ಲಿ ಪ್ಲಾನ್ಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸು, ಕ್ರಿಯೇಷನ್ ಆಫ್ ನ್ಯೂ ಅಸೆಟ್ಸ್ ಬರುತ್ತೆ. ಅಂಡ್ ನಾನ್ ಪ್ಲಾನ್ಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಕಾಂಪನ್ಸೇಷನ್ ಕೂಡ ಬರುತ್ತೆ ಆಯ್ತಾ ಮಕ್ಕಳೇ. ಸೊ ಇದನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ. ಒಂದ್ ಸೆಕೆಂಡ್ ನಾನು ಪಾಸ್ ಮಾಡ್ತೀನಿ ಒಂದ್ಸತಿ ಓದೋದಿಕ್ಕೆ, ಓದ್ಬಿಡಿ ಆಮೇಲೆ ಮುಂದುವರ್ಸೋಣ. ಆಲ್ ರೈಟ್ ಆಯ್ತಾ ಮಕ್ಕಳೇ. ಸೊ ಇವಾಗ ಪಬ್ಲಿಕ್ ಇನ್ಕಮ್ ಅಂದ್ರೆ 2 ರೀತಿಯಾದ ಇನ್ಕಮ್ ಇದೆ, ರೆವೆನ್ಯೂ ಇನ್ಕಮ್ ರೆಸಿಪ್ಟ್ಸು. ಆ ರೆವೆನ್ಯೂ ರೆಸಿಪ್ಟ್ಸು ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂತ ನಾವು ನೋಡಿದ್ವಿ. ರೆವೆನ್ಯೂ ರೆಸಿಪ್ಟ್ಸ್ ಅಥವಾ ರೆವೆನ್ಯೂ ಇನ್ಕಮ್ ರೆಸಿಪ್ಟ್ಸ್ ಅಲ್ಲಿ ಬರುತ್ತೆ ನಾನ್ ಟ್ಯಾಕ್ಸ್ ರೆವೆನ್ಯೂ ಮತ್ತೆ ಟ್ಯಾಕ್ಸಸ್. ಟ್ಯಾಕ್ಸಸ್ ಅಲ್ಲಿ 2 ರೀತಿ ಬರುತ್ತೆ, ಡೈರೆಕ್ಟು, ಇಂಡೈರೆಕ್ಟು. ಡೈರೆಕ್ಟ್ ಅಲ್ಲಿ ಬರುತ್ತೆ ಇನ್ಕಮ್ ಟ್ಯಾಕ್ಸು, ಆಮೇಲೆ ನಮ್ಮ ಕಂಪನಿ ಟ್ಯಾಕ್ಸು, ವೆಲ್ತ್ ಟ್ಯಾಕ್ಸು, ಆಮೇಲೆ ಅದರ್ ಟ್ಯಾಕ್ಸಸ್ಸು. ನಮ್ಮ ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಬರುತ್ತೆ ನಮ್ಮ ಸೆಂಟ್ರಲ್ ಎಕ್ಸೈಸು, ಇಂಪೋರ್ಟ್ ಎಕ್ಸ್ಪೋರ್ಟ್ ಟ್ಯಾಕ್ಸು, ಸರ್ವಿಸ್ ಟ್ಯಾಕ್ಸು ಮತ್ತೆ ಅದರ್ ಟ್ಯಾಕ್ಸಸ್. ಓಕೆ, ಸೊ ಇದನ್ನ ನಾವು ನೋಡಿದ್ವಿ. ಇವಾಗ ನೆಕ್ಸ್ಟ್ ನಾವು ನೋಡೋಣ ಕ್ಯಾಪಿಟಲ್ ಇನ್ಕಮ್ ಮತ್ತೆ ರೆಸಿಪ್ಟ್ಸ್ ಅಲ್ಲಿ ಡೆತ್ಸ್ ಬರುತ್ತೆ, ಆಮೇಲೆ ನಾನ್ ಡೆತ್ಸ್ ಬರುತ್ತೆ. ಸೊ ಡೆತ್ಸ್ ಅಲ್ಲಿ ಯು ಗೆಟ್ ಇಂಟರ್ನಲ್ ಲೋನ್, ಫಾರಿನ್ ಲೋನ್, ನಾನ್ ಕ್ಯಾಪಿಟಲ್ ಲೋನ್ ಆಯ್ತಾ. ನಾನ್ ಡೆತ್ಸ್ ಅಲ್ಲಿ ಬರುತ್ತೆ ಡಿಸ್ಇನ್ವೆಸ್ಟ್ಮೆಂಟ್ ಹಾಗೂ ರೀಪೇಮೆಂಟ್ಸ್ ಆಫ್ ಲೋನ್ಸ್ ಆಯ್ತಾ ಮಕ್ಕಳೇ. ಸೊ ಇದೇನಿದೆ ಇದು ನಮ್ಮ ಕಂಪ್ಲೀಟ್ ಪಬ್ಲಿಕ್ ಇನ್ಕಮ್ ಬಗ್ಗೆ, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಮತ್ತೆ ಪಬ್ಲಿಕ್ ಇನ್ಕಮ್ ನ ನೋಡಿದ್ವಿ. ಇವಾಗ ದ ಮೇನ್ ಟೈಪ್ಸ್ ಆಫ್ ನಾನ್ ಟ್ಯಾಕ್ಸ್ ರೆವೆನ್ಯೂ ನ ನೋಡೋಣ. ದ ನೆಟ್ ಪ್ರಾಫಿಟ್ ಅರ್ನ್ಡ್ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ ದ ಇಂಡಿಯನ್ ರೈಲ್ವೇಸ್ ಆಯ್ತಾ ಮಕ್ಕಳೇ. ಸೊ ಇವಾಗ ದ ರೆವೆನ್ಯೂ ಜನರೇಟೆಡ್ ಬೈ
the Department of Post and Telecommunications, the public sector industries and the coins and mints ಏನಿದೆ ಮಕ್ಕಳೇ, ಅದು ಕೂಡ ಈ ರೆವಿನ್ಯೂ ಏನು ಜನರೇಟ್ ಆಗುತ್ತೆ ಅದು ಕೂಡ ನಮ್ಮ ನಾನ್ ಟ್ಯಾಕ್ಸ್ ರೆವಿನ್ಯೂವಿನ ಒಂದು ಟೈಪ್ ಆಯ್ತಾ. ಸೊ ಇದರ ಜೊತೆಗೆ ಬೇರೆ ರೀತಿಯಾದ ಫೀಸು ಪೆನಾಲ್ಟೀಸ್ನ ಏನು ಕಲೆಕ್ಟ್ ಮಾಡ್ತೀವಿ ಅದು ಕೂಡ ನಾನ್ ಟ್ಯಾಕ್ಸ್ ರೆವಿನ್ಯೂನ ಕೆಳಗೆ ಬ್ರಾಕೆಟ್ ಅಲ್ಲಿ ಬೀಳತ್ತೆ. ಓಕೆನಾ ಮಕ್ಕಳೇ, ಮುಂದೆ ನೋಡೋಣ ಬನ್ನಿ. ಇವಾಗ ಬಜೆಟ್. ಸೊ ಬಜೆಟ್ ಅನ್ನೋದನ್ನ ನಾವು ರಿವೈಸ್ ಕೂಡ ಮಾಡಿದೀವಿ. ಬಜೆಟ್ ಏನಿದೆ ಅದು ಫಿನಾನ್ಷಿಯಲ್ ಇಯರ್ ನಮ್ಮ ಇಂಡಿಯಾ ಸ್ಟಾರ್ಟ್ ಆಗೋದು April 1 ಮತ್ತೆ March 31 ಎಂಡ್ ಆಗುತ್ತೆ. ಇನ್ ಇಂಡಿಯಾ ದ ಸೆಂಟ್ರಲ್ ಬಜೆಟ್ ಇಸ್ ಪ್ರಿಪೇರ್ಡ್ ಬೈ ದ ಯಾರಿಂದ? ಫಿನಾನ್ಸ್ ಮಿನಿಸ್ಟರ್ ಆಯ್ತಾ. ಅಂಡ್ ಇವ್ರು ಒಬ್ಬರೇ ಮಾಡ್ತಾರಾ? ಇಲ್ಲ, ಅವರು ಫಿನಾನ್ಸ್ ಡಿಪಾರ್ಟ್ಮೆಂಟ್ ನ ಕನ್ಸಲ್ಟ್ ಮಾಡ್ಬಿಟ್ಟು ಮಾಡ್ತಾರೆ. ದ ಫಿನಾನ್ಸ್ ಮಿನಿಸ್ಟರ್ ಪ್ರೆಸೆಂಟ್ಸ್ ದ ಸೆಂಟ್ರಲ್ ಬಜೆಟ್ ಇನ್ ದ ಲೋಕಸಭಾ ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಯಾವಾಗ? ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ. ಅಂಡ್ 2 ಹೌಸಸ್ ಆಫ್ ದ ಪಾರ್ಲಿಮೆಂಟ್ ಕೂಡ ಇದನ್ನ ಅಗ್ರಿ ಮಾಡಬೇಕು, ಅದ್ರ ಜೊತೆಗೆ ಅವ್ರು ಅಲೈನ್ಡ್ ಆಗಿರ್ಬೇಕು ಮತ್ತೆ ಓಕೆ ಅನ್ಬೇಕು. ಆವಾಗ್ಲೇನೆ ಅವ್ರು ಇದನ್ನ ಮುಂದುವರಿಸಬಹುದು ಈ ಬಜೆಟ್ನ. ಅಂಡ್ ಇದು ಯಾವಾಗ ಆಗ್ಬೇಕು? 31 ಮಾರ್ಚ್ಗಿಂತ ಮುಂಚೆ ಆಯ್ತಾ. ಸೊ ಅಪ್ರೂವಲ್ ಆಫ್ ಬೋತ್ ದ ಹೌಸಸ್ ಬಿಫೋರ್ March 31 ಇಸ್ ಮ್ಯಾಂಡೇಟ್ರಿ ಆಯ್ತಾ ಮಕ್ಕಳೇ. ಸೊ ಇವಾಗ ಟೈಪ್ಸ್ ಆಫ್ ಬಜೆಟ್ ನಾವು ನೋಡಿದ್ವಿ. ಸರ್ಪ್ಲಸ್ ಬಜೆಟ್ ಅಲ್ಲಿ ಇನ್ಕಮ್ ಜಾಸ್ತಿ ಇರುತ್ತೆ, ಎಕ್ಸ್ಪೆಂಡಿಚರ್ ಕಡಿಮೆ ಇರುತ್ತೆ. ಡಿಫಿಸಿಟ್ ಬಜೆಟ್ ಅಲ್ಲಿ ಇನ್ಕಮ್ ಕಡಿಮೆ ಇರುತ್ತೆ, ಎಕ್ಸ್ಪೆಂಡಿಚರ್ ಜಾಸ್ತಿ ಇರುತ್ತೆ. ಆಮೇಲೆ ನಮ್ಮ ಬ್ಯಾಲೆನ್ಸ್ಡ್ ಬಜೆಟ್ ಅಲ್ಲಿ ಎರಡು ಸಮವಾಗಿರುತ್ತೆ, ಬ್ಯಾಲೆನ್ಸ್ಡ್ ಆಗಿರುತ್ತೆ. ಯಾವುದು? ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರು. ಸೊ ನಮ್ಮ ಡೆವಲಪ್ಮೆಂಟ್ ಕಂಟ್ರೀಸ್ ಯೂಶಲಿ ಎಕ್ಸ್ಪೆಂಡಿಚರ್ ಜಾಸ್ತಿ ತೋರಿಸ್ಬಿಟ್ಟು ಇನ್ಕಮ್ ನ ಕಡಿಮೆ ತೋರಿಸ್ತಾರೆ ಆಯ್ತಾ. ಇಂಡಿಯಾ ಕೂಡ ಡೆಫಿಸಿಟ್ ಬಜೆಟ್ ನೇ ನೋಡೋದು. ಸೊ ಇವಾಗ ಡೆಫಿಸಿಟ್ ಫಿನಾನ್ಸಿಂಗ್ ಅಂದ್ರೆ ಏನು ಮಕ್ಕಳೇ? ನಾವು ಈ ಡೆಫಿನೇಷನ್ ನೋಡಿದ್ವಿ, ಇಂಡಿಯನ್ ಪ್ಲಾನಿಂಗ್ ಕಮಿಷನ್ ಅವ್ರು ಕೊಟ್ಟಿರೋದು. ಇಂಪ್ರೂವಿಂಗ್ ದ ನೆಟ್ ಪರ್ಚೇಸಿಂಗ್ ಪವರ್ ಆಫ್ ದ ಎಕಾನಮಿ ಥ್ರೂ ದ ಬಜೆಟರಿ ಆಪರೇಷನ್ಸ್ ಆಫ್ ದ ಗವರ್ಮೆಂಟ್. 4 ರೀತಿಯಾದ ಇದೆ ಇದು: ಬಜೆಟ್ ಡೆಫಿಸಿಟ್, ರೆವೆನ್ಯೂ ಡೆಫಿಸಿಟ್, ಫಿಸ್ಕಲ್ ಡೆಫಿಸಿಟ್ ಹಾಗೂ ಪ್ರೈಮರಿ ಡೆಫಿಸಿಟ್. ನಡೀರಿ ಮಕ್ಕಳೇ, ಇವಾಗ ಫಾರ್ಮುಲಾ ಮುಖಾಂತರ ಈ ಒಂದು ಬಜೆಟ್ಸ್ ನ ನೋಡೋಣ ಅಥವಾ ಡೆಫಿಸಿಟ್ಸ್ ಇನ್ ದ ಬಜೆಟ್ ನ ನೋಡೋಣ. ಮೊದಲನೇದಾಗಿ ಫಿಸ್ಕಲ್ ಡೆಫಿಸಿಟ್ ಏನಿದೆ ಅದು ನಮ್ಮ ರೆವಿನ್ಯೂ ರಿಸಿಪ್ಟ್ಸ್ ಮತ್ತೆ ನಾನ್ ಡೆತ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಏನಿದೆ ಅದು ಜಾಯಿನ್ ಆಗಿ ಟುಗೆದರ್ ಅದರ ಮೈನಸ್ ಟೋಟಲ್ ಎಕ್ಸ್ಪೆಂಡಿಚರ್ ಏನಿದೆ ಅದು ನಮ್ಮ ಫಿಸ್ಕಲ್ ಡೆಫಿಸಿಟ್. ಬಜೆಟ್ ಡೆಫಿಸಿಟ್ ಏನಿದೆ ಅದು ನಮ್ಮ ಟೋಟಲ್ ರೆವಿನ್ಯೂ ಮೈನಸ್ ಟೋಟಲ್ ಎಕ್ಸ್ಪೆಂಡಿಚರು. ರೆವಿನ್ಯೂ ಡೆಫಿಸಿಟ್ ಏನಿದೆ ಅದು ನಮ್ಮ ರೆವಿನ್ಯೂ ರಿಸಿಪ್ಟ್ಸ್ ಮೈನಸ್ ರೆವಿನ್ಯೂ ಎಕ್ಸ್ಪೆಂಡಿಚರು. ಮತ್ತೆ ಪ್ರೈಮರಿ ಡೆಫಿಸಿಟ್ ಏನಿದೆ ಅದು ನಮ್ಮ ಫಿಸ್ಕಲ್ ಡೆಫಿಸಿಟ್ ಮೈನಸ್ ಇಂಟ್ರೆಸ್ಟ್ ಪೇಮೆಂಟು. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದರ ಜೊತೆಗೆ ನಾವು ಕಂಪ್ಲೀಟ್ ರಿವಿಷನ್ ನ ಮುಗಿಸಿದೀವಿ. ಇವಾಗ ಮುಂದೆ ಹೋಗಿ ನಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಕ್ವೆಶನ್ಸ್ ನ ಸಾಲ್ವ್ ಮಾಡೋಣ ಬನ್ನಿ ಮಕ್ಕಳೇ. ಮೊದಲನೇ ಕ್ವೆಶನ್ ಆಯ್ತಾ, ಇದೊಂದು PYQP, ಇದು 1 ಮಾರ್ಕ್ ಕೇಳಿದ್ರು June 2018 ಅಲ್ಲಿ. ಸೊ ಇಂಡೈರೆಕ್ಟ್ ಟ್ಯಾಕ್ಸ್ ಅಮಾಂಗ್ ದ ಫಾಲೋಯಿಂಗ್ ಇಸ್ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಯಾವುದು ಅಂತ ಕೇಳಿದ್ದಾರೆ. ಒಂದು ಇನ್ಕಮ್ ಟ್ಯಾಕ್ಸು, ಬಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಅಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಟ್ಯಾಕ್ಸ್, ಸಿ ವೆಲ್ತ್ ಟ್ಯಾಕ್ಸ್ ಹಾಗೂ ಡಿ ಕಾರ್ಪೊರೇಟ್ ಟ್ಯಾಕ್ಸ್. ನಾನು ಇದನ್ನ 10 ಸತಿ ಹೇಳಿದ್ದೀನಿ ಮಕ್ಕಳೇ, ನಿಮಗೆ ಜ್ಞಾಪಕ ಬಂದಿರಬೇಕು, ಪದೇ ಪದೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾವ್ದಿದು ಈಗ ತಾನೇ ರಿವೈಸ್ ಕೂಡ ಮಾಡಿದ್ವಿ. ಆನ್ಸರ್ ಇಸ್ ಬಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಆಯ್ತಾ. ಮುಂದಿನ ಕ್ವೆಶನ್ ನೋಡೋಣ ಬನ್ನಿ. ವಾಟ್ ಇಸ್ ಡೆಫಿಸಿಟ್ ಬಜೆಟ್? ಡೆಫಿಸಿಟ್ ಬಜೆಟ್ ಅಂದ್ರೆ ಏನು? ನಮ್ಮ ಡೆವಲಪ್ಮೆಂಟ್ ಕಂಟ್ರೀಸ್ ಅಲ್ಲಿ ಕೂಡ ಇದನ್ನ ಫಾಲೋ ಮಾಡ್ತಾರೆ. ಅಂಡ್ ನಾನು ಇದನ್ನ ಒಂದು ರೀತಿಯಾದ ಸೀಸಾ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೆ. 1 ಮಾರ್ಕ್ಗೆ ಇತ್ತೀಚೆಗೆ ಆಗಿರುವಂತಹ April 2023 ಕೇಳಿದ್ರು. ಆನ್ಸರ್ ಇಸ್ ವೆನ್ ದ ಎಕ್ಸ್ಪೆಂಡಿಚರ್ ಇಸ್ ಮೋರ್ ದ್ಯಾನ್ ದ ಇನ್ಕಮ್ ಇಟ್ ಇಸ್ ಕಾಲ್ಡ್ ಆಸ್ ಡೆಫಿಸಿಟ್ ಬಜೆಟ್ ಆಯ್ತಾ ಮಕ್ಕಳೇ. ನೆಕ್ಸ್ಟ್ ಕ್ವೆಶ್ಚನ್, ಹೂ ಪ್ರೆಸೆಂಟ್ಸ್ ದ ಸೆಂಟ್ರಲ್ ಬಜೆಟ್ ಇನ್ ದ ಲೋಕಸಭಾ? ಲೋಕಸಭಾದಲ್ಲಿ ಯಾರು ಸೆಂಟ್ರಲ್ ಬಜೆಟ್ ನ ಪ್ರೆಸೆಂಟ್ ಮಾಡ್ತಾರೆ? April 2018 ಅಲ್ಲಿ, April 2016 ಅಲ್ಲಿ ಕೇಳಿದ್ರು. ಹೂ ಪ್ರೆಸೆಂಟ್ಸ್ ದ ಸೆಂಟ್ರಲ್ ಗವರ್ಮೆಂಟ್ ಬಜೆಟ್ ಇನ್ ಲೋಕಸಭಾ ಅಂತ ತಿರ್ಗಾ ಸೇಮ್ ಡಿಫ್ರೆಂಟ್ ವರ್ಡ್ಸ್ ಅಲ್ಲಿ ಕೇಳಿದ್ರು June 2017 ಅಲ್ಲಿ. ಆನ್ಸರ್ ಇಸ್ ದ ಫಿನಾನ್ಸ್ ಮಿನಿಸ್ಟರ್ ಆಯ್ತಾ ಮಕ್ಕಳೇ. ಬಟ್ ಇವರು ಬೇರೆಯವ್ರನ್ನ ಕನ್ಸಲ್ಟ್ ಮಾಡ್ಬಿಟ್ಟು ಪ್ರೆಸೆಂಟ್ ಮಾಡ್ತಾರೆ. ಯಾರನ್ನ? ಫಿನಾನ್ಸ್ ಡಿಪಾರ್ಟ್ಮೆಂಟ್ ನ ಆಯ್ತಾ. ವಾಟ್ ಇಸ್ ಬಜೆಟ್? June 2018 ಅಲ್ಲಿ 1 ಮಾರ್ಕ್ ಕೇಳಿದ್ರು. ಡೈರೆಕ್ಟ್ ಕ್ವೆಶನ್ ಇದು. ಬಜೆಟ್ ಅಂದ್ರೆ ಏನು? ದ ಸ್ಟೇಟ್ಮೆಂಟ್ ಆಫ್ ಎಸ್ಟಿಮೇಟೆಡ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ of a year prepared by the government is called as a budget ಆಯ್ತಾ. ಸೊ ಇದು ಬಹಳ ಮುಖ್ಯ. Which are the main types of non-tax revenues collected by the government, central government? 3 marks ಗೆ 23 April ಅಲ್ಲಿ, 2019 ಮಾರ್ಚ್ ಅಲ್ಲಿ ಹಾಗೂ 2016 ಏಪ್ರಿಲ್ ಅಲ್ಲಿ ಕೇಳಿದ್ರು. ಸೆಂಟ್ರಲ್ ಗವರ್ಮೆಂಟ್ ಕಲೆಕ್ಟ್ ಮಾಡುವಂತಹ ನಾನ್ ಟ್ಯಾಕ್ಸ್ ರೆವೆನ್ಯೂ ಇನ್ನ ಮೇನ್ ಟೈಪ್ಸ್ ನ ಹೇಳಿ ಅಂತ ಹೇಳಿದ್ದಾರೆ.
So the net profit earned by the Reserve Bank of India, the net profit generated by Indian Railways, the revenue generated by the Department of Post and Telecommunications, the revenue generated by the public sector industries, the revenue generated by the coins and mints, various types of fees and penalties. ಇದೆಲ್ಲ different types of non-tax revenues. ಇದನ್ನ ಕಲೆಕ್ಟ್ ಯಾರು ಮಾಡ್ತಾರೆ? ಸೆಂಟ್ರಲ್ ಗವರ್ಮೆಂಟ್. ಆಯ್ತಾ? ಇದಿಷ್ಟು ಬರೆದ್ರೆ ನಿಮಗೆ ಖಂಡಿತ 3 ಮಾರ್ಕ್ಸ್ ಸಿಗುತ್ತೆ. ಆಯ್ತಾ ಮಕ್ಕಳೇ? ಸೊ ಇದನ್ನೆಲ್ಲ ಬರೆಯೋದು ಇಂಪಾರ್ಟೆಂಟು. ಮೆನ್ಷನ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಪಬ್ಲಿಕ್ ಫಿನಾನ್ಸ್ ಅಂಡ್ ದ ಪ್ರೈವೇಟ್ ಸೆಕ್ಟರ್. ನಾನು ಇದನ್ನ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆಮೇಲೆ ಒಂದ್ಸತಿ ರಿವೈಸ್ ಕೂಡ ಮಾಡಿದ್ದೀನಿ. ಮಾಡುವಾಗ ಇಂಪಾರ್ಟೆಂಟ್ ಅಂತ ಕೂಡ ಹೇಳಿದ್ದೆ. ಏಪ್ರಿಲ್ 2017 ಅಲ್ಲಿ 3 ಮಾರ್ಕ್ಸ್ ಕೇಳಿದ್ರು ಇದನ್ನ. ಸೊ ಇದೇ ಇದರ ಡಿಫ್ರೆನ್ಸ್ ಮಕ್ಕಳೇ. ಸೊ ಮೊದಲನೇದಾಗಿ ಪರ್ಸನಲ್ ಫಿನಾನ್ಸ್ ಏನಿದೆ ಅದು ಒಬ್ರು, ಇಟ್ಸ್ ರಿಲೇಟ್ಸ್ ಟು ದ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಫ್ ಒನ್ ಪರ್ಸನ್ or one family, whereas public finance relates to the income of expenditure of the government. ಆಮೇಲೆ ಹೇಗೆ ಕ್ಯಾಲ್ಕುಲೇಟ್ ಆಗುತ್ತಿದ್ದು? ಇಂಡಿವಿಜುವಲ್ಸ್ ಕ್ಯಾಲ್ಕುಲೇಟ್ ದೇರ್ ಇನ್ಕಮ್ ಬಿಫೋರ್ ಹ್ಯಾಂಡ್ ಅಂಡ್ ದೆನ್ ಸ್ಪೆಂಡ್ ಇಟ್ ಅಕಾರ್ಡಿಂಗ್ಲಿ. ಇದು ನಮ್ಮ ಪರ್ಸನಲ್ ಫಿನಾನ್ಸು. ಪಬ್ಲಿಕ್ ಫಿನಾನ್ಸ್ ಅಲ್ಲಿ ದ ಗವರ್ಮೆಂಟ್ ಕ್ಯಾಲ್ಕುಲೇಟ್ಸ್ ಇಟ್ಸ್ ಎಕ್ಸ್ಪೆಂಡಿಚರ್ ಫಸ್ಟ್ ಅಂಡ್ ದೆನ್ ಅಡ್ಜಸ್ಟ್ ಇಟ್ಸ್ ಇನ್ಕಮ್ ಅಕಾರ್ಡಿಂಗ್ಲಿ. ಆಯ್ತಾ? ಸೊ ಇವಾಗ ಪ್ರೈವೇಟ್ ಫಿನಾನ್ಸ್ ಅಥವಾ ಪರ್ಸನಲ್ ಫಿನಾನ್ಸ್ ಅಲ್ಲಿ ಪರ್ಸನಲ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆರ್ ಕೆಪ್ ಕಾನ್ಫಿಡೆನ್ಷಿಯಲ್. ಅದನ್ನ ನಾವು ಯಾರ ಜೊತೆನೂ ಶೇರ್ ಮಾಡಲ್ಲ. ಬಟ್ ಪಬ್ಲಿಕ್ ಫಿನಾನ್ಸ್ ಅಲ್ಲಿ ಮಕ್ಕಳೇ ಅದನ್ನ ನಾವು ಲೆಜಿಸ್ಲೇಟಿವ್ ಹೌಸಸ್ ಅಲ್ಲಿ, ಆದ್ರೆ ನಾವು ಪಬ್ಲಿಕ್ ಫಿನಾನ್ಸ್ ನ ಮಕ್ಕಳೇ ಲೆಜಿಸ್ಲೇಟಿವ್ ಹೌಸಸ್ ಅಲ್ಲಿ ಡಿಸ್ಕಸ್ ಕೂಡ ಮಾಡ್ತೀವಿ. ಸೊ ಪ್ರೈವೇಟ್ ಅಂಡ್ ಪರ್ಸನಲ್ ಫಿನಾನ್ಸ್ ಏನಿದೆ ಮಕ್ಕಳೇ, ವೆನ್ ಅನ್ ಇಂಡಿವಿಜುವಲ್ ಆರ್ ಅ ಫ್ಯಾಮಿಲಿ ಸೇವ್ಸ್ ಮನಿ, ಇಟ್ ವಿಲ್ ಸಪ್ಲಿಮೆಂಟ್ ಟು ದ ಪ್ರಾಸ್ಪೆರಿಟಿ. ನಾವು ಯಾವಾಗ ಒಂದು ಪಬ್ಲಿಕ್ ಫಿನಾನ್ಸ್ ಅಲ್ಲಿ ದುಡ್ಡನ್ನು ಸೇವ್ ಮಾಡ್ತೀವೋ ನಮ್ಮ ಅಭಿವೃದ್ಧಿಗೆ ಅದು ಹೆಲ್ಪ್ ಆಗುತ್ತೆ, ಅಥವಾ ನಮ್ಮ ಫ್ಯಾಮಿಲಿಯ ಅಭಿವೃದ್ಧಿಗೆ ಅದು ಹೆಲ್ಪ್ ಆಗುತ್ತೆ. ಬಟ್ ನಮ್ಮ ಪಬ್ಲಿಕ್ ಫಿನಾನ್ಸ್ ಅಲ್ಲಿ ಮಕ್ಕಳೇ ಸೇವ್ ಮಾಡಿದ್ರೆ ಅದು ಗ್ರೋತ್ ಸ್ಟಂಟ್ ಮಾಡ್ಬಿಡುತ್ತೆ, ಅಂದ್ರೆ ಸ್ಟಾಪ್ ಮಾಡ್ಬಿಡುತ್ತೆ. ಆಯ್ತಾ? ಅದಕ್ಕೇನೆ ಗೌರ್ಮೆಂಟು ಯಾವಾಗ್ಲೂ ಎಕ್ಸ್ಪೆಂಡಿಚರ್ನ ತೋರ್ಸತ್ತೆ ಡೆವಲಪ್ಮೆಂಟ್ ವರ್ಕ್ಸ್ ಮೇಲೆ. ಆಯ್ತಾ ಮಕ್ಕಳೇ? ಸೊ ಇದರ ಜೊತೆಗೆ ನಾವು ಈ ವಿಡಿಯೋನ ಅಂತ್ಯಕ್ಕೆ ಬಂದಿದ್ದೀವಿ. ಎಲ್ಲ PYQs ನ ಡಿಸ್ಕಸ್ ಮಾಡಿದ್ವಿ, ಆಮೇಲೆ ರಿವೈಸ್ ಕೂಡ ಮಾಡಿದೀವಿ. ಎಲ್ಲ ಟಾಪಿಕ್ಸ್ ನ ಡೀಟೇಲ್ ಆಗಿ ಕೂಡ ನೋಡಿದೀವಿ ಮಕ್ಕಳೇ. ಸಾಕಷ್ಟು ಟರ್ಮ್ಸ್ ಇದೆ. ನಾನು ಹೇಗೆ ನಿಮಗೆ ಮೈಂಡ್ ಮ್ಯಾಪ್ಸ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ನೋ ಅದೇ ರೀತಿಯಾದ ಮೈಂಡ್ ಮ್ಯಾಪ್ಸ್ ನ ಕೂಡ ನಾವು ಅಟ್ಯಾಚ್ ಮಾಡಿದೀವಿ ನಮ್ಮ ಈ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಅಲ್ಲಿ. ಸೊ ನಮ್ಮ ಚಾಪ್ಟರ್ ಓವರ್ವ್ಯೂ ಡಾಕ್ಯುಮೆಂಟ್ ನ ನೋಡಿ, ಅದ್ರ ಜೊತೆಗೆ ಪ್ರೀವಿಯಸ್ ಕ್ವೆಶನ್ ಪೇಪರ್ ಕ್ವೆಶನ್ಸ್ ನ ಕೂಡ ಹಾಕಿದೀವಿ, ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ನ ಕೂಡ ಅಟ್ಯಾಚ್ ಮಾಡಿದೀವಿ. ಸೊ ಅದರಿಂದ ಏನಾಗುತ್ತೆ, ನಿಮ್ಗೆ ರಿವೈಸ್ ಮಾಡಕ್ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ಮಕ್ಕಳೇ ಈ ಪರ್ಟಿಕ್ಯುಲರ್ ಕ್ಲಾಸ್ ಅಥವಾ ವಿಡಿಯೋ ನೋಡಿದ ನಂತರ ಖಂಡಿತ ಹೋಗಿ ನಮ್ಮ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಯಾವುದೇ ರೀತಿಯಾದ ಡೌಟ್ಸ್ ಇದ್ರೆ ಖಂಡಿತ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅದನ್ನ ಕೇಳೋದನ್ನ ಮಾತ್ರ ಮರಿಬೇಡಿ. ತಕ್ಷಣ ಆನ್ಸರ್ ನ ನೀಡ್ತೀವಿ. ನಾನು ಮತ್ತೆ ಭೇಟಿ ಮಾಡ್ತೀನಿ ನಿಮ್ನ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.